ಅವರು ಲೋನ್ ಕೊಟ್ಟರೆಲ್ಲ ಮನೆ ಹತ್ರ ಬರೋರು, ಕಾಸು ಕೊಟ್ಟರೆಲ್ಲ ಮನೆ ಹತ್ರ ಮಾಡ್ಕೊಂಡಿದ್ರು. ಹಾ ಸರ್, ಏನಕ್ಕೆ ಸಾಲ ಮಾಡ್ಕೊಂಡಿದ್ರು? ಅದು ಎರಡು ಅಪ್ಪ ಅಮ್ಮ ಬಂದ್ಬಿಟ್ಟು ಎರಡು ಡ್ರಿಂಕ್ಸ್ ಪಾರ್ಟಿ ಸರ್. ಸೊ ಅದಕ್ಕೆ ಓಹೋ, ಅಪ್ಪ ಅಮ್ಮ ಇಬ್ರು ಮಾಡ್ತಿದ್ರು ಅಂತ. ಅಪ್ಪನ್ಕಿಂತ ಅಮ್ಮ ಸ್ವಲ್ಪ ಜಾಸ್ತಿ ಸರ್. ಓಹೋ, ಆದ್ರೆ ಇದೇನು ಮುಂಚೆಯಿಂದ ಇದ್ದಿದ್ದ ಅಥವಾ ನೀವು ಬುದ್ಧಿ ಕಂಡು? ನನ್ನ ತಿಳುವಳಿಕೆ ಅನ್ನೋಕ್ಕಿಂತ ನಾನು ಹುಟ್ಟಕ್ಕಿಂತ ಮುಂಚೆಗೆ ಇದ್ದಿದ್ದೆ ಸರ್ ಅದು. ಇಬ್ರು ಅಂದ್ರೆ ನಮ್ಮ ಅಕ್ಕ ಹುಟ್ಟಿದಾಗ ಅಮ್ಮ ಇನ್ನೂ ಡ್ರಿಂಕ್ಸ್ ಮಾಡ್ತಿದ್ದಿಲ್ಲ. ಇನ್ನು ನಾನು ಇನ್ನು ಹೊಟ್ಟೆಲಿದ್ದಾಗ, ನಮ್ಮ ಅಮ್ಮನ ಹೊಟ್ಟೆಲಿದ್ದಾಗೆ ನಮ್ಮ ಅಪ್ಪನಪ್ಪ ಇರುತ್ತಲ್ಲ ಅಜ್ಜ, ಅದು ಯಾರಿಗೆ ನೋವು ಕಮ್ಮಿ ಆಗ್ಲಿ ಅಂತ ಸ್ವಲ್ಪ ಸ್ವಲ್ಪ ಅಜ್ಜನು ಕುಡಿತಿತ್ತಲ್ವ, ಸ್ವಲ್ಪ ಸ್ವಲ್ಪ ಕೊಡ್ತಿತ್ತಂತೆ. ಓಹೋ, ಹೆರಿಗೆ ನೋವು ಕಡಿಮೆ ಆಗ್ಲಿ ಅಂತ ನಿಮ್ಮ ಅಜ್ಜ ನಿಮ್ಮ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೊಡ್ತಿದ್ರು ಅಂತ. ಅದು ಏನಾಗೈತೆ, ಆಡ್ತಾರಾಗ ಉಗುಳ್ತಾ ರೋಗ ಆಗೈತಿ ಇವಾಗ. ಕುಡಿತಾ ರೋಗ ಆತರ ಆಗಿದೆ. ಸೊ ನಿಮ್ ತಂದೆ ತಾಯಿ ಆ ಕಾರಣಕ್ಕೆ ಸ್ವಲ್ಪ ಸಾಲ ಮಾಡ್ಕೊಟ್ಟಿದ್ರು ಅಂತ ಸರ್. ಅದು ಇವಾಗ ಈಗ ನೈಟ್ ಎಲ್ಲ ಹಿಂಗಿರ್ತಾ ಚೆನ್ನಾಗಿರಲ್ಲ ಸರ್. ಮಾರ್ನಿಂಗ್ ಮಾತ್ರ ದೇವ್ರು ಇಬ್ಳರು, ಮಾರ್ನಿಂಗ್ ಮಾತ್ರ ದೇವ್ರ ತರ ಇರ್ತಾರೆ, ನೈಟ್ ಆದ್ರೆ ದೇವ್ಗಳ ತರ ಆಡ್ತಾರೆ. ಅಲ್ಲಪ್ಪ, ನಾಳೆ ಏನು ಕತೆ ಮತ್ತೆ ನಿಮ್ದು? ಅದು ಇವಾಗ ನಮ್ಮ ಅಮ್ಮನ ರಿಲೇಷನ್ ಕಡೆಯಿಂದ ಹುಡುಗಿನ ತೋರ್ಸ್ತವ್ರೆ ಸರ್ ನನಗೆ. ಅದು ನೋಡಿದ್ರೆ ನನಗೆ ಆಗಕ್ಕೆ ಇಚ್ಛೆ ಸರ್, ಇವಾಗಾದ್ರೂ ಆಗದೆ ಅವಾಗಾದ್ರೂ ಆಗದೆ. ಬಂದ್ಮೇಲೆ ಏನ್ ಪ್ರಾಬ್ಲಮ್ ಆಗುತ್ತಂತ ಥಿಂಕ್ ಮಾಡ್ಬಿಟ್ಟು ಇವಾಗ ಬೇಡ ಅನ್ನಕಂತಿದ್ದೀನಿ ಸರ್. ಅಯ್ಯೋ, ಥಿಂಕ್ ಏನಪ್ಪಾ, ಅದು ಯಾವಾಗ್ಲೂ ದುರಂತವೇ. ಕಣ್ ಮುಂದೆನೆ ಕಾಣ್ತೈತೆ ನನ್ ಫ್ಯೂಚರ್, ಭವಿಷ್ಯ ಕಣ್ ಮುಂದೆ ಇದೆಯಲ್ಲಪ್ಪ. ಅದು ಇನ್ನೂ ಒಂದು ಸರ್, ಹಂಗೆ ಇವಾಗ ಅದು ಸಾಲ ಜಾಸ್ತಿ ಆಗ್ಬಿಟ್ಟು ಮನೆ ಕೂಡ ಬೇರೆ ಕಡೆ ಅಡ ಇಟ್ಟು ಬಂದಿದ್ದಾರೆ ಅವ್ರು. ಇವಾಗ ಆಟ ತಗೊಂಡಿದೀನಿ ಸರ್, ಯಾವ ಕೈ ಗುಣದಿಂದ ತಗೊಂಡಿನೋ ಗೊತ್ತಿಲ್ಲ. ಅಲ್ಲಿ ಆಟ ತಗೊಳಕ್ಕಿಂತ ಮುಂಚೆಗ ಮಠಕ್ಕೆ ಹೋಗಿ ಬಂದಿದ್ದೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಲ್ಲಿಗೆ ಹೋಗಿ ಬಂದು ಒಂದ್ 15 ಡೇಸ್ಗೆ ತಗೊಂತೀನಪ್ಪ ಅಂತ ಅಲ್ಲಿ ಆಜ್ಞೆ ಮಾಡಿಬಿಟ್ಟು ಇಲ್ಲಿ ಬಂದು ತಗೊಂಡಿದ್ದೆ ನಾನು. ಇವಾಗ ಮಾತ್ರ ನನ್ನ ಗಾಡಿ ಎಲ್ಲಿ ಕೈ ಕೊಟ್ಟಿಲ್ಲ ಸರ್. ಇಷ್ಟು ದುಡಿಬೇಕಂದ್ರೆ ಇಷ್ಟು ದುಡ್ಕೊಂಡೇ ಬರ್ತೀನಿ. ಇವತ್ತು ಹೋಗ್ಬಾರ್ದಾ, ಹೋಗದೇ ಇಲ್ಲ ಕೆಲ್ಸಕ್ಕೆ, ಡ್ಯೂಟಿಗೆ ಹೋಗಲ್ಲ ಅಂದ್ರೆ ಕಮಿಟ್ಮೆಂಟ್ ತುಂಬಾ ಮಾಡ್ಕೊಂಡು. ಆಟ EMI ಕಟ್ಟಬೇಕು, ಮತ್ತೆ ಇದು ಗಾಡಿ ತಗೊಳ್ಳುವಾಗ 1 ಲಕ್ಷ ಫೈನಾನ್ಸ್ ಬೇರೆ ತಗೊಂಡಿದ್ದೆ ಸರ್. ಅಲ್ಲಿ ಅಕ್ಕರ ಊರ್ ಕಡೆಯಿಂದ ಅವ್ರು ಇಸ್ಕೊಡ್ಸಿದ್ದು. ಅದು ಅಲ್ಲಿ ವಾರ ಕಟ್ಟಬೇಕು. ಮತ್ತೆ ಸಪರೇಟ್ ಚೀಟಿ ಸೇವಿಂಗ್ ಮಾಡೋಣ ಚೀಟಿ ಹಾಕಿದ್ದೀನಿ. ಮತ್ತೆ ಗೋಲ್ಡ್ ಅಂಗಡಿಯಲ್ಲಿ ಚೀಟಿ ಹಾಕೊಂಡಿದ್ದೀನಿ. ಮತ್ತೆ ವಾರ ಒಂದ್ ಚೀಟಿ ಹಾಕೊಂಡಿದ್ದೀನಿ. ಮತ್ತೆ ರೂಮಿಗೆ ಏನಾದ್ರು ಸ್ವಲ್ಪ ರೂಮಿಂದು ಮನೆ ಖರ್ಚೆಲ್ಲ ಅಪ್ಪ ನೋಡ್ಕೊಳ್ಳುತ್ತೆ. ಏನೋ ಒಂದು ತಿಂಗಳಿಗೆ ಒಂದ್ 3,000 4,000 ಕಮ್ಮಿ ಬಿದ್ದಂದ್ರೆ ಕೊಡ್ತೀನಿ. ಇದು ಅಮೌಂಟು ತುಂಬಾ ಜನ ಕೊಟ್ಬಿಟ್ಟಿದ್ದೀನಿ ಸರ್, ಯಾವ ವಾಪಸ್ ಬರ್ತಾನೆ. ಯಾರಿಗ್ ಕೊಟ್ಟಿದ್ದೆ? ಫ್ರೆಂಡ್ಸ್ಗೆ ಮತ್ತೆ ಗೊತ್ತಿರೋರ್ಗೆ ಕೊಟ್ಟಿದ್ದೀನಿ ಸರ್. ಒಂದ್ 50,000 ಬರೋದಿದೆ, ಯಾವ ಬರ್ತಾನೆ ಇಲ್ಲ ಸರ್. ಬಡ್ಡಿಗ ಅಥವಾ ಏನು? ಇಲ್ಲ ಸರ್, ಯಾವ್ದು ಬಡ್ಡಿಗಿಲ್ಲ, ಸುಮ್ಮನೆ ಕೊಡೋ ಮಗ ಕೊಡ್ತೀನಿ ಅಂತ ಇಸ್ಕೊಂಡ್ರದು ಸರ್ ಅಷ್ಟೇ. ಕೊಟ್ಟು ಎಷ್ಟು ದಿನ ಆಯ್ತು? ಆಯ್ತು ಸರ್, 2 ವರ್ಷ. 2 ವರ್ಷ? ಸರ್. ಅಯ್ಯೋ, ಓಕೆ. ಅವ್ರು ಕೇಳಿದಾಗ್ಲೆಲ್ಲ ಏನ್ ಕಾರಣ ಹೇಳ್ತಾರ ಅವರು? ಕೊಡ್ತೀನಿ ಇವಾಗಿಲ್ಲ ಕೊಡ್ತೀನಿ ಅಂತಾರೆ ಸರ್. ನನಗೂ ಕೇಳಿ ನನಗೂ ಬ್ಯಾಸರ ಇಡ್ತು ಸರ್, ಸುಮ್ಮನೆ ಆಗ್ಬಿಟ್ಟೆ ಸರ್ ನಾನು. ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಕೊಂಡು ನಿಮ್ಗೆ ಪದೇ ಕೇಳೋದು, ಅದನ್ನ ಕಳಿಸ್ಬಿಡಿ. ಯಾವಾಗ ಕೊಡ್ತೀವಿ ಅನ್ನೋದು ಒಂದು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾರ್ಗು ಕಳಿಸ್ಬೋದು. ಹಲೋ, ನಮಸ್ತೆ. ಓ ಮೈ ಗಾಡ್. ಹಲೋ, ನಮಸ್ಕಾರ ಸರ್. ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಬಹಳ ಚೆನ್ನಾಗಿದ್ದೀವಿ ಸರ್. ಏನ್ ಸರ್ ಬಹಳ ಖುಷಿಯಾಗಿದ್ದೀರಿ? ಇದು ಕರೆಕ್ಟ್ ಆಗಿ 72 ಸಲ ಕಾಲ್ ಮಾಡಿದೀನಿ ಸರ್ ನಿಮಗೆ ಇವಾಗ. ಈ ವರ್ಷದಲ್ಲ, ಈ ದಿನದಲ್ಲ. 2 ಫೋನ್ ಇದೆ ಸರ್ ಟೋಟಲ್ ಆಗಿ. 2 ಫೋನಿಂದ, ಒಂದ್ ಫೋನಿಂದ 54 ಸಲ ಮಾಡಿದೀನಿ. ಈ ಫೋನಿಂದ ಕಂಟಿನ್ಯೂ ಮಾಡದೇ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಪಿಕ್ ಅಂತ ಹಂಗೆ ಪಿಕ್ ಆಗಿಬಿಟ್ಟಿದೆ ಆಲ್ರೆಡಿ. ಖುಷಿನಾ ಕರ್ಕೊಳಕ್ ಆಗ್ತಿಲ್ಲ ಸರ್. ಒಂದ್ 5 ಸೆಕೆಂಡ್ ಟೈಮ್ ಕೊಡಿ ಸರ್, ಸುಧಾರಿಸ್ಕೊತೀನಿ. ಆಗ್ಲಿ. ಊಟ ಮಾಡಿದ್ರಾ? ಏನೂ ಇಲ್ಲ ಸರ್, ಲೈವ್ ನೋಡ್ತಾ ಇದ್ದೆ. ಹಂಗೆ 2 ಫೋನ್ ಇದೆ, ಒಂದ್ ಫೋನ್ ಅಲ್ಲಿ ಫೋನ್ ಮಾಡ್ಕೊಂತ ಇನ್ನೊಂದ್ ಫೋನ್ ಅಲ್ಲಿ ಲೈವ್ ನೋಡ್ತಾ ಇದ್ದೆ. ಓ, ಏನ್ ಮನೆ ಕಾಲ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದೀರ ಹಂಗಾರೆ? ಈ ಕಡೆ ಒಂದ್ ಫೋನು, ಈ ಕಡೆ ಒಂದ್ ಫೋನು? ಇಲ್ಲ ಸರ್, ಇದು ನಾ ಡ್ರೈವರ್ ಅಲ್ಲ, ಆಟೋ ಡ್ರೈವರ್. ಒಂದು ಡ್ಯೂಟಿ ಮಾಡಕ್ಕೆ ಒಂದು ಓನ್ ಯೂಸ್ ಮಾಡ್ಕೊಂಡು. ಸೂಪರ್. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? 7 to 8 ಮಂತ್ ಆಯ್ತು ಸರ್. 6 ರಿಂದ 7 ತಿಂಗಳಾಯ್ತು ಅಂತ.
ಹಾ ಸರ್ ಸರ್ ನಿಜ ನೀವೇ ಮಾತಾಡ್ತಿದ್ದೀರಾ? ಅಯ್ಯೋಯ್ಯೋ ಇದೆಂತ ಸಂಶಯ ಇದು. ಈಗ ಮೋಸ್ಟ್ಲಿ ಕಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಮಾಡಿದಾಗ ನಾನೇ ಬೇಡ ಬೇಡ ಸರ್. ಅಲ್ಲ ಹಂಗ್ ಡೌಟ್ ಇದ್ರೆ ಮತ್ತೆ ನಾನೇ ಮಾಡಿ ಸಿಗ್ತೀನಿ ಅನ್ನೋ ನೋಡಿ ಬೇಕಾದ್ರೆ. ಇವಾಗ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಇವತ್ತೇ ಸಿಕ್ಕಿದ್ದೇನೆ. ಅಯ್ಯೋ ಹಣೆ ಬರುವೆ, ಇವತ್ತೇ ಸಿಕ್ಬಿಟ್ಟಿದೆ. ಇವಾಗನು ರಾಘವೇಂದ್ರ ಸ್ವಾಮಿ ನೆನ್ಸ್ಕೊಂಡು ಕಾಲ್ ರಿಸೀವ್ ಮಾಡಪ್ಪ ಅಂದೆ, ಜಸ್ಟ್ ರಿಸೀವ್ ಮಾಡಿದೆ. ಆಹಾ ಗೋವಿಂದ ಒಳ್ಳೇದಾಗ್ಲಿ. ಬಹಳ ಬಹಳ ನಿಮ್ಮ ಮಾತಲ್ಲಿ ಆ ಕಾತುರತೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನೀವು ಅಷ್ಟು ಕಾರ್ಯಕ್ರಮದ ಕುರಿತು ಬಹಳ ಪ್ರೀತಿ ಹೊಂದಿದ್ದೀರಿ, ಮತ್ತೆ ಅಲ್ಲಿಂದ ಏನು ನಿಮ್ಗೊಂಚೂರು ನೆಮ್ಮದಿ ಸಿಕ್ಕಿದೆ ಅನ್ನೋ ಖಾತ್ರಿ ಅಂತೂ ನನಗಿದೆ. ಆಗ್ಲಿ ಆಗ್ಲಿ, ಏನಾದ್ರೂ ಹಂಚಿಕೊಳ್ಳೋದಿದೆಯಾ? ತುಂಬಾ ಐತೆ ಸರ್, ತುಂಬಾ ಅಂದ್ರೆ ತುಂಬಾ ಐತೆ. ಎಷ್ಟು ವಯಸ್ಸು? ಇವಾಗ 24 ಸರ್. 24 ವರ್ಷ. 24 ವರ್ಷ ತುಂಬಾ ಐತೆ ಅನ್ನೋಷ್ಟು ಏನಿದೆ ಸರ್? ಫ್ಯಾಮಿಲಿ ಕಡೆಯಿಂದನೂ ಐತೆ, ನಿಮ್ ಕಡೆಯಿಂದ, ಫ್ರೆಂಡ್ಶಿಪ್ ಕಡೆಯಿಂದ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ತಂದೆ ತಾಯಿಗಳಿಂದಾನೇ ಐತೆ ಸರ್, ಹೆತ್ತವರಿಂದಾನೇ ಐತೆ ತುಂಬಾ ಪ್ರಾಬ್ಲಮ್. ನಿಮ್ಗೆ 24 ವರ್ಷ, ಮತ್ತೆ ಏನ್ ಮಾಡೋದು ನೀವು? ಇವಾಗ ಆಟೋ ಡ್ರೈವರ್ ಆಗಿದ್ದೀನಿ ಸರ್, ಆಟೋ ಓಡಿಸ್ತೀನಿ. ಆಟೋ ಏನು ಓದಿದ್ದೀರಾ ನೀವು? ಸರ್ ಸೆಕೆಂಡ್ PUC ಮುಗಿಸಿದ್ದೀನಿ ಸರ್. ಓಕೆ, ಮುಂದೆ ಓದ್ಲಿಲ್ವಾ ಅಥವಾ ಓದೋಕಾಗ್ಲಿಲ್ವಾ? ಇಲ್ಲ, ಓದ್ಸಕ್ಕೆ ಏನೋ ರೆಡಿ ಇದ್ರು ಸರ್, ಅವ್ರ ಮ್ಯಾಗ್ಲು ಮಾತಿಗೆ ಅಷ್ಟೇ ರೆಡಿ ಇದ್ರು. ನನಗೂ ಯಾಕೋ ಇಂಟ್ರೆಸ್ಟ್ ಇರ್ಲಿಲ್ಲ. ಸೆಕೆಂಡ್ PUC ಮುಗಿದು 2 months ಊರಲ್ಲಿದ್ದೆ. ಆಮೇಲೆ ಬೆಂಗಳೂರು ಕಡೆ ಬಂದ್ಬಿಟ್ಟು ಇಲ್ಲೇ ಇದೀನಿ ಸರ್. ಬಂದು ಇವಾಗ ಬೆಂಗಳೂರಿಗೆ 4 years ಆಯ್ತು ಸರ್. ಆಯ್ತು, ಪಾಪ ಏನೋ ಮನ್ಸಲ್ಲಿ ನೋವಿದೆ, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಏನು ಹೇಳಿ, ನಿಮ್ ತಂದೆ ತಾಯಿ ಏನ್ ಮಾಡ್ಕೊಂಡಿರೋದು ಅಲ್ಲಿಂದ ಹೇಳಿ. ತಂದೆ ತಾಯಿ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಅಮ್ಮ ಮನೇಲಿ ಇರುತ್ತೆ, ಅಪ್ಪ ಗಾರೆ ಕೆಲ್ಸಕ್ಕೆ ಹೋಗಿತ್ತು. ನೀವೆಷ್ಟು ಜನ ಮಕ್ಕಳು? ಸರ್ ನಾನು ನಮ್ಮ ಅಕ್ಕ ಸರ್, ಇಬ್ಲರು. ನಿಮ್ ತಂದೆ ಗಾರೆ ಕೆಲಸ ಮಾಡೋದಾ? ಹೌದು ಸರ್, ಹೌದು. ಹೇಳಿ ಸರ್. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರಾ ಈಗ ನೀವು? ಸರ್ ಇಲ್ಲಿ ಆಚೆ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ ಸರ್. ಏನೋ ಸೌಂಡ್ ಪ್ರಾಬ್ಲಮ್ ಇದೆ ಸರ್? ಇಲ್ಲ ಅಂದ್ರೆ ನಾನು ಮನೇಲಿ ಇದ್ದೀರಾ, ಹೊರಗಡೆ ಇದ್ದೀರಾ? ಇಲ್ಲ, ಆಚೆ ಬಂದಿದ್ದೀನಿ ಸರ್. ಮನೇಲಿದ್ರೆ ಈ ತರ ಎಲ್ಲ ಮಾತಾಡಕ್ಕಾಗತ್ತಾ ಸರ್? ಓಕೆ, ಒಂದ್ ಕಡೆ ಕೂತಿದ್ದೀರಾ ಅಥವಾ ಒಂದ್ ಕಡೆ ಆರಾಮಾಗಿರಿ? ಆರಾಮಾಗಿ ಮಾತಾಡಿ. ಆರಾಮಾಗಿದ್ದೀನಿ ಸರ್, ಆರಾಮಾಗಿ. ಹೇಳಿ ಸರ್. ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ತಂದೆ ತಾಯಿ ಇಬ್ರು ಗಾರೆ ಕೆಲಸ ಮಾಡ್ತಿದ್ರಾ? ಮುಂಚೆ ಇಬ್ಲರು ಮಾಡ್ತಿದ್ರು ಸರ್. ಈಗ ಅಮ್ಮಂದು ಸ್ವಲ್ಪ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಒಂದು 1 year ಬ್ಯಾಕ್ ಕೈ ಮುರಿದೋಗಿತ್ತು, ಅಂದ್ರೆ ಬಿದ್ಬಿಟ್ಟು ಕೈ ಮುರಿತು. ನೀವು ಮೂಲತಃ ಯಾವ ಕಡೆಯವರು? ನಮ್ದು ಮೂಲತಃ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಓಕೆ, ಅಲ್ಲಿ ಅಂದ್ರೆ PUC ಮುಗಿಸಾದ ಮೇಲೆ ನೀವು ತಂದೆ ತಾಯಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದ್ರ? ಇಲ್ಲ, ಫಸ್ಟಿಗೆ ನಮ್ನೆಲ್ಲ ನನ್ನ ನಮ್ಮ ಅಕ್ಕನ ಬಿಟ್ಬಿಟ್ಟು, ಅಕ್ಕಂದು ಆಲ್ರೆಡಿ ಮದುವೆ ಆಗಿತ್ತು. ನಮ್ಮ ಅಪ್ಪ ಅಮ್ಮ ಊರಿಗೆ ಬಿಟ್ಟು ಹೋದಾಗ ಅಂದ್ರೆ ತುಂಬಾ ಸಾಲ ಮಾಡ್ಕೊಂಡಿದ್ರು ಸಂಘದಲ್ಲಿ, ಅಲ್ಲಿ ಇಲ್ಲಿ. ಅವರು ಲೋನ್ ಕೊಟ್ಟರೆಲ್ಲ ಮನೆ ಹತ್ರ ಬರೋರು, ಕಾಸು ಕೊಟ್ಟರೆಲ್ಲ ಮನೆ ಹತ್ರ ಮಾಡ್ಕೊಂಡಿದ್ರು. ಹಾ ಸರ್, ಏನಕ್ಕೆ ಸಾಲ ಮಾಡ್ಕೊಂಡಿದ್ರು? ಅದು 2 ಅಪ್ಪ ಅಮ್ಮ ಬಂದ್ಬಿಟ್ಟು 2 ಡ್ರಿಂಕ್ಸ್ ಪಾರ್ಟಿ ಇದ್ರು ಸರ್. ಸೊ ಅದಕ್ಕೆ. ಓಹೋ, ಅಪ್ಪ ಅಮ್ಮ ಇಬ್ರು ಮಾಡ್ತಿದ್ರು ಅಂತ? ಅಪ್ಪನ್ಕಿಂತ ಅಮ್ಮ ಸ್ವಲ್ಪ ಜಾಸ್ತಿ ಸರ್. ಓಹೋ, ಆದ್ರೆ ಇದೇನು ಮುಂಚೆಯಿಂದ ಇದ್ದಿದ್ದ ಅಥವಾ ನೀವು ಬುದ್ಧಿ ಕಂಡು? ನನ್ನ ತಿಳುವಳಿಕೆ ಅನ್ನೋಕ್ಕಿಂತ ನಾನು ಹುಟ್ಟಕ್ಕಿಂತ ಮುಂಚೆಗೆ ಇದ್ದಿದ್ದೆ ಸರ್ ಅದು. ಇಬ್ರು ಅಂದ್ರೆ ನಮ್ಮ ಅಕ್ಕ ಹುಟ್ಟಿದಾಗ ಅಮ್ಮ ಇನ್ನೂ ಡ್ರಿಂಕ್ಸ್ ಮಾಡ್ತಿದ್ದಿಲ್ಲ. ಇನ್ನು ನಾನು ಇನ್ನು ಹೊಟ್ಟೆಲಿದ್ದಾಗ, ನಮ್ಮ ಅಮ್ಮನ ಹೊಟ್ಟೆಲಿದ್ದಾಗೆ ನಮ್ಮ ಅಪ್ಪ ಇರುತ್ತಲ್ಲ ಅಜ್ಜ, ಅದು ಯಾರಿಗೆ ನೋವು ಕಮ್ಮಿ ಆಗ್ಲಿ ಅಂತ ಸ್ವಲ್ಪ ಸ್ವಲ್ಪ ಅಜ್ಜನು ಕುಡಿತಿತ್ತಲ್ವ, ಸ್ವಲ್ಪ ಸ್ವಲ್ಪ ಕೊಡ್ತಿತ್ತಂತೆ. ಓಹೋ, ಹೆರಿಗೆ ನೋವು ಕಡಿಮೆ ಆಗ್ಲಿ ಅಂತ ನಿಮ್ಮ ಅಜ್ಜ ನಿಮ್ಮ ಅಮ್ಮನಿಗೆ ಸ್ವಲ್ಪ ಎಣ್ಣೆ ಕೊಡ್ತಿದ್ರು ಅಂತ? ಅದು ಏನಾಗೈತೆ, ಆಡ್ತಾರಾಗ ಉಗುಳ್ತಾ ರೋಗ ಆಗೈತಿ. ಇವಾಗ ಕುಡಿತಾ ರೋಗ ಆತರ ಆಗಿದೆ. ಸೊ ನಿಮ್ ತಂದೆ ತಾಯಿ ಆ ಕಾರಣಕ್ಕೆ ಸ್ವಲ್ಪ ಸಾಲ ಮಾಡ್ಕೊಟ್ಟಿದ್ರು ಅಂತ? ಆ ಸಾಲ ಅಂದ್ರೆ ಸುಮ್ನೆ ಏನಂದ್ರೆ, ಇವಾಗ ನಿಮ್ಮ ಯಾರ ಹತ್ರ ಒಬ್ಬರ ಹತ್ರ ದುಡ್ಡು ಇಸ್ಕೊಂಡ್ರ, ಅವ್ರಿಗೆ ಕೊಡಕ್ಕೆ ಇನ್ನೊಬ್ರ ಹತ್ರ ಇಸ್ಕೊಳ್ಳೋದು ಬಡ್ಡಿ ಹಂಗೆ, ಅವ್ರಿಗೆ ಕೊಡಕ್ಕೆ ಇನ್ನೊಬ್ರ ಹತ್ರ ಬಡ್ಡಿ ಹಂಗೆ ಇಸ್ಕೊಳ್ಳೋದು. ಮತ್ತೆ ಇವ್ರು ದುಡಿಯೋ ಸ್ವಯಂ ಆ ದುಡ್ಡು ಕೂಡ ಇದಕ್ಕೆ ಬಳಕೆ ಆಗ್ತಿತ್ತು ಹೆಚ್ಚು ಕಡಿಮೆ. ಇವಾಗ ಇವರು ಒಂದು ಅವ್ರು ಕಟ್ಟೋ ದುಡ್ಡು ಯಾರಿಗೆ ಎಷ್ಟು ಕೊಡ್ಬೇಕಿಲ್ಲ, ಅದ್ರಲ್ಲಿ 10% ಅಷ್ಟೇ ದುಡಿತಿದ್ರು ಸರ್ ಇವರು. ಖರ್ಚೆ ಜಾಸ್ತಿ ಇತ್ತು ದುಡಿಮೆಗಿಂತ. 90% ಸಾಲ ಮತ್ತೆ ಎಷ್ಟು ಆಗ್ತಾ ಹೋಗ್ತಾ ಇತ್ತು. ಆಯ್ತು. ಅದು ಹೋಗ್ತಾ ಏನಾಯ್ತು, ತುಂಬಾ ಸಾಲ ಆಯ್ತು ಸರ್. ಒಂದು 10 years ಬ್ಯಾಕ್ ತುಂಬಾ ಸಾಲ ಆಯ್ತು. 3 ಲಕ್ಷ 3.5 ಲಕ್ಷ ಆಯ್ತು ಸರ್ ಅವಾಗ ಟೋಟಲ್ ಆಗಿ. ಅಂದ್ರೆ ನನಗೆ ಸ್ವಲ್ಪ ತಿಳುವಳಿಕೆ ಅವಾಗ. 10 ವರ್ಷದ ಹಿಂದೆ 3.5 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್.
ಹಾ ಸರ್, ಅದು 3.5 ಲಕ್ಷ ಅಂದ್ರೆ ನಮ್ದು ಸ್ವಲ್ಪ ಜಮೀನ್ ಇತ್ತು ಸರ್, 1-2.5 ಎಕರೆ. ಅದ್ರಲ್ಲಿ 1 ಎಕರೆ ಹಂಗೆ ಸುಮ್ಮನೆ ಲೀಜಿಗೆ ಹಾಕ್ಬಿಡೋಣ, ಲೀಜಿಗೆ ಹಾಕ್ಬಿಟ್ಟು ಬೇಕಾದ್ರೆ ಆಮೇಲೆ ಬಿಡಿಸ್ಕೊಳ್ಳೋಣ ಅಂತ 1 ಎಕರೆ ಮಾತ್ರ, ಅದ್ರಲ್ಲಿ 1.5 ಎಕರೆಯಲ್ಲಿ 2.5 ಎಕರೆಯಲ್ಲಿ 1 ಎಕರೆ ಮಾತ್ರ ಲೀಜಿಗೆ ಹಾಕೋಣ, ಅದನ್ನ ಸ್ವಲ್ಪ ಸಾಲ ತೀರ್ಸ್ಕೊಳ್ಳೋಣ. ಈಗ ಅಂದ್ರೆ ಮನೆ ಹತ್ರ ಬಂದ್ ಜಗಳ ಆಡೋದು ಒಂದ್ಸರ ಮರ್ಯಾದೆ ಪ್ರಶ್ನೆ ಅಲ್ವಾ ಸರ್ ಹಳ್ಳಿ ಕಡೆಗೆಲ್ಲ. ಹಂಗಾಗಿ ಲೀಜ್ಗೆ ಹಾಕೋಣ ಅಂದ್ಬಿಟ್ಟು ಸುಮ್ನೆ ಹಾಕಿದ್ರು. ಅದು ತೀರ್ಸಕ್ಕಾಗದೆ ಅದು 1 ಎಕರೆ ಹೋಗ್ಬಿಡ್ತು, ಅದು ದುಡ್ಡು ಮನ್ನಾ ಆಗೋಗ್ಬಿಡ್ತು, ಬಡ್ಡಿ ಬೆಳ್ದು. ಮತ್ತೆ ತಿರ್ಗಾ ಅದೇ ಪ್ರಾಬ್ಲಮ್, ಮತ್ತೆ ಅದೇ ಸಾಲ, ಅದೇ ಇದು. ಆಮೇಲೆ ಸ್ವಲ್ಪ ಮದ್ವೆ ಖರ್ಚು ಅಂತ ಇದ್ರು. ಮದ್ವೆಗೆ ಹಬ್ಬ ಅಂದ್ರೆ 1 ಲಕ್ಷನೋ 1.5 ಲಕ್ಷ ಖರ್ಚಾಗಿದೆ ಸರ್. ಮತ್ತೆ ಇದ್ ಹೇಳ್ತೀನಿ ಅದ್ರಲ್ಲಿ ಏನಂತೆ, ಅಕ್ಕನ ಮದ್ವೆಗೆ 1 ಲಕ್ಷನೋ 1.5 ಲಕ್ಷ ಖರ್ಚಾಯ್ತು. ಅದು ಮಾಡಕ್ಕೆ ಅದು 1.5 ಲಕ್ಷಕ್ಕೆ ಹೋಗಿ 3 ಲಕ್ಷ ಆಯ್ತು ಮತ್ತೆ ತಿರ್ಗಾ. ಮತ್ತೆ 1.5 ಎಕರೆ ಇತ್ತಲ್ಲ, ಅವಾಗ ನನ್ಗೆ ಆಲ್ರೆಡಿ ಸ್ವಲ್ಪ ತಿಳುವಳಿಕೆ ಇತ್ತು ಸರ್, ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ SLC 9th ಓದ್ತಾ ಇದ್ದೆ ನಾನು ಅವಾಗ. ಅವಾಗ ನಮ್ ಮತ್ತೆ ಇರೋದು 1.5 ಎಕರೆನು ಮಾರಕ್ ಕೊಟ್ಬಿಡೋಣ, ಮನೆ ಒಂದೈತೆ ಸಾಕು, ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಅಲ್ಲಿ ಊರಲ್ಲಿ ತಗೊಳ್ತಾರಲ್ಲ ಅವರು, ನಿನ್ ಮಗಂದು ಸೈನ್ ಬೇಕಾವು ಹಂಗೆ ಹಿಂಗೆ ಅಂದ್ರು. ಈ ನಮ್ ರಿಲೇಷನ್ ಅವ್ರು ನೋಡಿದ್ರೆ ಕೊಡಕ್ ಹೋಗ್ಬೇಡ, ಮುಂದೆ ನೀನ್ ಏನ್ ಮಾಡ್ತೀಯ, ಅವ್ರು ಇವಾಗ ಇರ್ತಾರೆ ನಾಳೆ ಹೋಗ್ತಾರೆ, ನಿಂದೇನು ಜೀವನ ಮುಂದಕ್ಕೆ ಏನ್ ಮಾಡ್ಕೊಂತೀನಿ ನೀನು, ಹಂಗೆ ಹಿಂಗೆ ಅಂದ್ರು. ನಾನು ಅವ್ರಿಗೆ ಅಂದೆ, ಅವ್ರು ಸ್ವಲ್ಪ ತಿಳುವಳಿಕೆ ಇತ್ತಲ್ಲ ಸರ್, ನಾನು ಅಂದೆ ಅದು ಆಸ್ತಿಕ್ಕಿಂತ ಅವ್ರ ಇಂಪಾರ್ಟೆಂಟ್, ಮಾನ ಮರ್ಯಾದೆ ಪ್ರಶ್ನೆ, ಹೋದ್ರೆ ಹೋಯ್ತು, ಬೇಕಾದ್ರೆ ನಾನು ದುಡ್ಡನ್ನಾದ್ರೆ ದೊಡ್ಡದು ಆಮೇಲೆ ಬೇಕಾದ್ರೆ ತಗೋಬಹುದು, ಇವಾಗ ಹೋದ್ರೆ ಹೋಗ್ಲಿ ಏನ್ ಮಾಡಕ್ಕಾಗತ್ತೆ ಅಂತ ಓಕೆ ಅಂದು ಸೈನ್ ಮಾಡಿದೆ ಸರ್. ಅದು ಹೊಲ 2.5 ಎಕರೆ ಅಂದ್ರೆ ಒಂದು ಫಸ್ಟಿಗೆ 3 ಲಕ್ಷ, ಆಮೇಲೆ 3 ಲಕ್ಷ 6 ಲಕ್ಷ ಟೋಟಲ್ ಆಗಿ. ಅದು ಸ್ವಲ್ಪ ಗುಡ್ಡ ಇದೆ ಸರ್, ಗುಡ್ಡ ಕಡೆ ಅರಣ್ಯ ಪ್ರದೇಶದಿಂದ ರೇಟ್ ಕಮ್ಮಿ ಇರುತ್ತಲ್ವಾ, ಕಲ್ಲು ಜಾಸ್ತಿ ಅಲ್ಲೆಲ್ಲ ಜಮೀನಲ್ಲಿ, ಹಂಗಾಗಿ ರೇಟ್ ಕಮ್ಮಿ ಆಯ್ತು. ಒಂದು 6 ಲಕ್ಷಕ್ಕೇನೋ ಹೋಯ್ತು 2.5 ಎಕರೆ. ಸೊ ನಿಮ್ಗೆ 6 ಲಕ್ಷ ಬಂತು. ಸೊ ನೀವು ಆಸ್ತಿ ಎಲ್ಲ ಕಳ್ಕೊಂಡ್ರಿ, ಐ ಮೀನ್ ಮುಗೀತು, ನಿಮ್ಗೆ ಆಸ್ತಿ ಯಾವುದೇ ಇಲ್ಲ ಅಂತ ಅಲ್ಲಿಗೆ. ಮನೆ ಒಂದೇ ಇತ್ತು. ಓಕೆ, 6 ಲಕ್ಷ ಬಂತು. 6 ಲಕ್ಷ ಬಂತು, 6 ಲಕ್ಷ ಕ್ಲಿಯರ್ ಆಯ್ತು. ಮತ್ತೆ ತಿರ್ಗಾ ಸಾಲ ಆಯ್ತು. ಯಾಕೆ? ಅದೇ ಕುಡಿಯಕ್ಕೆ ಅಂದ್ರೆ ಅಮ್ಮ ಬಂದ್ಬಿಟ್ಟು ಯಾವ್ದು ಡ್ರಿಂಕ್ ಶಾಪ್ ಇಟ್ಬಿಟ್ರು. ಅಂದ್ರೆ ಅವ್ರಿಗೋಸ್ಕರನ ಅಥವಾ ಮಾರಕ್ ಅಂತ ಇಟ್ಟಿದ್ರು. ಅದು 70% ಮಾರಕ್ ಆಯ್ತು, 30% ಅವ್ರಿಗೋಸ್ಕರನ ಆಗ್ಬಿಟ್ಟು ಅದು. ಅಯ್ಯೋ ದೇವ್ರೆ, ಅದು ಹಂಗಾಗಿ ಮತ್ತೆ ಹೆಚ್ಚು ಕಡಿಮೆ ಸರ್ ಊರೂರಿಗೆಲ್ಲ ಗೊತ್ತಿರುತ್ತಾ ಅದೆಲ್ಲ ಹೆಚ್ಚು ಕಡಿಮೆ? ಹಾ, ಆಲ್ಮೋಸ್ಟ್ ಎಲ್ಲ ಗೊತ್ತಿರತ್ತೆ ಸರ್, ಅದ್ ಹೆಂಗ್ ಗೊತ್ತಾಗಲ್ದಂಗೆ. ಗೊತ್ತಾದ್ರೆ ಏನಂತಾರಪ್ಪ ಅನ್ನೋದು ಏನ್ ಇರ್ಲಿಲ್ವಾ ಅವ್ರಿಗೆ? ಹಂಗೇನದಿದ್ರೆ ಮುಂಚೆಗೆ ಚೇಂಜ್ ಆಗ್ಬಿಟ್ಟು. ನಾನೇ ದಡ್ಡ, ನನಗೆ ಈಗ ಅರ್ಥ ಆಯ್ತು, ಹೇಳಿ. ಆಗಲ್ಲ ಸರ್, ಸುಮ್ಮನೆ ಮಾತಿಗೆ ಹೇಳಿದ ಅಲ್ವಾ ಸರ್. ಅದೇನೋ ಅಂಜಿಕೆ ಇರೋದಾದ್ರೆ ಬದಲಾಗ್ಲಿಕ್ಕೆ ಹೆಚ್ಚು ಸಮಯ ಬೇಕಿರ್ಲಿಲ್ಲ ಅಂತ. ಅದು ಮತ್ತೆ ಸಾಲ ಆಯ್ತು. ಆಮೇಲೆ ನಮ್ಮ ಅಕ್ಕ ಬೇರೆ ಪ್ರೆಗ್ನೆಂಟ್, ಕರೆಕ್ಟ್ ಫಸ್ಟ್ನೇ ಪಾಪು ಸರ್, ಅವಾಗ ಪ್ರೆಗ್ನೆಂಟ್ ಬೇರೆ ಇತ್ತು. ₹1 ಕಾಸು ಬೇರೆ ಇರ್ಲಿಲ್ಲ. ಅವಾಗ ಕೊರೋನಾ ಟೈಮ್ ಸರ್, ಕರೆಕ್ಟ್ ಕೊರೋನಾ ಟೈಮ್ ಅಲ್ಲಿ. ಈಗ ಫಸ್ಟ್ ಟೈಮ್ ಕೊರೋನಾ ಬಂತಲ್ಲ ಸರ್, ಆ ಕೊರೋನಾ ಟೈಮ್ ಅಲ್ಲಿ ಏನಾಯ್ತು, ಬಸ್ ಊರಲ್ಲೆಲ್ಲ ಅಡ್ಡಾಡ್ತಿರ್ಲಿಲ್ಲ. ಕೆಲ್ಸಕ್ಕೆ ಹೋಗಕ್ಕಂದ್ರೆ ನಮ್ಮೂರಿಂದ 8 ಕಿಲೋಮೀಟರ್ ಹೋಗ್ಬೇಕು ಕೆಲ್ಸಕ್ಕೆ, ಯಾರು ಅಪ್ಪ ಅಮ್ಮ ಎಲ್ಲಾರು. ಲಾಕ್ ಡೌನ್ ಇತ್ತು ಅವಾಗ ಅನ್ಸುತ್ತೆ. ಲಾಕ್ ಡೌನ್, ಬಸ್ ಇರ್ಲಿಲ್ವಲ್ಲ, ಎಲ್ಲ ಲಾಕ್ ಡೌನ್ ಇತ್ತು. ಹಂಗಾಗಿ ಅಲ್ಲಿ 8 ಕಿಲೋಮೀಟರ್ ಹೋಗ್ತಿದ್ರಲ್ಲ, ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ರು ಸರ್ ಅವ್ರು, ಅಪ್ಪ ಅಮ್ಮ. ಅಲ್ಲಿಗೆ ಹೋಗಿ ಎಲ್ಲ ರೂಮ್ ಶಿಫ್ಟ್ ಮಾಡ್ಕೊಂಡು ಅಲ್ಲಿದ್ರು. ನಾನು ಮತ್ತೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಕ್ಕ. ಅಂದ್ರೆ ಬಾಣಂತನಕ್ಕೆ ಬಂದಿದ್ರ ಅವರು? ನಮ್ಮ ಅಕ್ಕ ಬಾಣತನಕ್ಕೆ ಬಂದಿದ್ರು ಸರ್. ಅವ್ರು ಅಲ್ಲಿದ್ರಲ್ಲ, ಅಲ್ಲಿ ಹಂಗ ಸ್ವಲ್ಪ ದುಡ್ತಾ ಹಂಗ ಸ್ವಲ್ಪ ಏನು ಕ್ಲಿಯರ್ ಅನ್ಸ್ಲಿಲ್ಲ. ಅಲ್ಲಿ ದುಡ್ಡು ಸ್ವಲ್ಪ ಕೈಗೆ ಹತ್ತಿಲ್ಲ. ಅಲ್ಲಿಂದ ಮಂಗಳೂರಿಗೆ ಬಂದ್ರು. ಅಲ್ಲಿ ದುಡಿಮೆ ಇಲ್ಲ ಹಂಗೆ ಹಿಂಗ ಅಂದ್ಬಿಟ್ಟು ಮಂಗಳೂರಿಗೆ ಬಂದ್ರು. ಮಂಗಳೂರಿಗೆ ಹೋಗಕ್ಕಿಂತ ಮುಂಚೆಗೆ ನಮ್ಮ ಅಕ್ಕಂದು ಡೆಲಿವರಿ ಆಯ್ತು ಸರ್. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನ್ ನೋಡಿದ್ರೆ ಅವಾಗಿನ ಚಿಕ್ಕನು ಇನ್ ಯಾವ ಕೆಲ್ಸಕ್ಕೆ ಹೋಗಿದ್ದಿಲ್ಲ. ಅವಾಗ ನೋಡಿದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ನನಗೆ. ಅದ್ ಎಂತ ಕೆಲ್ಸ ಇರ್ಲಿ ಯಾರಾದ್ರೂ ಸತ್ತಿರ್ಲಿ ನನಗೆ ಬೇಕಾಗಿಲ್ಲ, ನಾ ಕ್ರಿಕೆಟ್ ಆಡ್ಬೇಕು ಅಷ್ಟೇ. ಆ ತರ ಮೈಂಡ್ ಸೆಟ್ ಇತ್ತು. ಹಂಗಾಗಿ ಕ್ರಿಕೆಟ್ ಆಡಕ್ ಹೋಗಿದ್ದೆ. ಆಮೇಲೆ ಬಂದೆ. ಆಮೇಲೆ ಮುಂಚೆ ಅಲ್ಲೇ ಊರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಇದು DJ ವರ್ಕ್ ಮಾಡ್ತಾರಲ್ವಾ, ಸೌಂಡ್ ಸಿಸ್ಟಮ್, ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಜಾಸ್ತಿ ಕ್ರಿಕೆಟ್ ಜಾಸ್ತಿ ಇವಾಗ್ಲೂ ಕೂಡ ಐತೆ. ಬಟ್ ಇವಾಗ ಪರಿಸ್ಥಿತಿಯಾಗಿ ಏನು ಮಾಡಕ್ಕಲ್ಲ, ಎಲ್ಲ ಮರ್ತ್ಬಿಟ್ಟು ನಮ್ ಪಾಡಿ ನಂಗೆ ಕೆಲಸ ಮಾಡ್ತಿದ್ವಿ. ಇರ್ಲಿ, ಬ್ಯಾಟಿಂಗು ಬೌಲಿಂಗು? ಬ್ಯಾಟಿಂಗ್ ಸರ್. ಹೌದಾ? ಬೌಲಿಂಗ್ ಇಲ್ಲ? ಬೌಲಿಂಗ್ ಬರಲ್ಲ ಸರ್.
ನಮ್ದು ಯಾವ್ದು? ನಮ್ದೇನಿದ್ರು ಸುಮ್ನೆ ಹೊಡಿಬೇಕಷ್ಟೇ, ಹೊಡಿಬೇಕಷ್ಟೇ. ವಡಿ ಬಡಿ ಅಷ್ಟೇ ಇರ್ಬೇಕು ಸರ್. ನಾವೇನು ನಮ್ದು ಯಾವ್ದು ಕೇಳಿ ಸರ್ ನಮ್ದು ಯಾವ್ದು ಕೇಳಿ ನಿಮ್ದು ಯಾವ್ದು ಸರ್? ಅಂಪೇರಿಂಗ್. ಅಂಪೇರಿಂಗ್ ನಮ್ದು ಎರಡೂ ಇಲ್ಲ. ಅವ್ರ ಅಂಪೇರ್ ತಲೆ ಮೇಲೆ ಒಂದು ಟೋಪಿ ಇಕ್ಬಿಟ್ಟು ಅಂಪೇರ್ ಮಾಡಿದ್ರೆ ಮಾಡ್ತಿದ್ದೆ. ಯಾಕಂದ್ರೆ ತೀರ್ಪು ಕೊಡೋದ್ರಲ್ಲ ನಾನು ಎತ್ತಿದ ಕೈ ಅಂತ. ತುಂಬಾ ಜಗಳ ಆಡ್ತಿದ್ವಿ ಸರ್ ಅಂಪೇರ್ ಜೊತೆಗೆ. ಬ್ಯಾಟ್ ತಗೊಂಡ್ ಹೊಡೆದ್ಬಿಡ್ತಿದ್ವಿ. ಇಲ್ಲ, ನಾನು ಅಂಪೇರ್ ಮಾಡ್ತಿರ್ಲಿಲ್ಲ, ನಾನು ಎಲ್ಲೋ ಹೊರಗಡೆ ಕೂತ್ಕೊಳ್ತಿದ್ದೆ ನಿಮ್ ಕೈಲಿ. ಇಲ್ಲ ಸರ್ ಅವ್ರಿಗೆ ಗೆಲ್ತೀನಿ. ಅಲ್ಲ, ನಾನು ಅಂಪೇರ್ ಆಗಿದ್ರೆ ಕತೆ ಏನು ಅನ್ಕೊಂಡೆ. ಆಯ್ತು. ಸೊ ಅಲ್ಲಿ ಅಕ್ಕ ಆ ಸಮಯದಲ್ಲಿ ನೀವು ಇರ್ಲಿಲ್ಲ ಅಂತ? ನಾವು ಇರ್ಲಿಲ್ಲ ಸರ್. ಅಮ್ಮ ಮತ್ತೆ ಆಗನ ಜಸ್ಟ್ ಮನೆ ಒಳಗಿನ್ನು ಹೋಗ್ತಾ ಇದ್ದೆ, ಕಾಲ್ ತೊಳ್ಕೊಂಡು. ನಮ್ಮ ಅಜ್ಜಿ ಬೇರೆ ಅಳ್ತಾ ಇತ್ತು. ನಮ್ಮ ಅಕ್ಕ ಸುತ್ತರ್ಕೊಂಡು ಬಿದ್ದಿತ್ತು, ಅಂದ್ರೆ ತಲೆ ಚಕ್ರ ಬಂದ್ಬಿಟ್ಟು ಬಿದ್ದಿತ್ತು. ನನಗೂ ಮೈಂಡ್ ಸೆಟ್ ಅಷ್ಟೊಂದು ಇದ್ದಿಲ್ಲ, ಏನ್ ಮಾಡ್ಬೇಕು ಏನಂತ ಗೊತ್ತಿದ್ದಿಲ್ಲ. ನಾನ್ ಕೆಲ್ಸ ಮಾಡ್ತಿದ್ನಲ್ವಾ, ಅವ್ರದ್ದೇ ಒಂದು ಆಟ ಕರ್ಕೊಂಡು ಆ ಅಣ್ಣಗ್ ಕಾಲ್ ಮಾಡ್ಬಿಟ್ಟು ಆಟ ತಗೊಂಡು ಮನೆ ಹತ್ರ ಬಂದೆ ಸರ್. ಕರ್ಕೊಂಡು ಹೋಗೋಣ ಅಂದ್ರು. ಅವ್ರು ಕರ್ಕೊಂಡು ಹೋದೆ. ಏನಿಲ್ಲ ಸರ್, 170 ರೂಪಾಯಿದಾಗೆ ನಮ್ ಸೊಸಿ ಹೊರಗಡೆ ಬಂದ್, ಯಾವ್ದು ಪ್ರಾಬ್ಲಮ್ ಇಲ್ಲ, ಏನ್ ಇಲ್ದಂಗೆ ಬರೀ 170 ರೂಪಾಯಿದಾಗ ಬಂದ್ಲು ಸರ್. ಅಂದ್ರೆ ನಿಮ್ಮ ಅಕ್ಕನ ಮಗಳು? ನಮ್ಮ ಅಕ್ಕನ ಮಗಳು. ಬರೀ 170 ರೂಪಾಯಿದಾಗ ಡೆಲಿವರಿ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಡೆಲಿವರಿ ಆಯ್ತು. ಸಂತೋಷ. 170 ರೂಪಾಯಿದಾಗ ಬಂದೆ. ಅದು ಇಲ್ಲ ತಂದೆ ತಾಯಿ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರಲ್ಲ ಸರ್, ಆ ತರ ಆಯ್ತು. ಬರೇ 170 ರೂಪಾಯಿದಾಗ ಈಗಿನ ಹಾಸ್ಪಿಟಲ್ದಾಗ ಯಾರು ಸರ್ ಬಿಡ್ತಾರೆ? ನನಗೆ ಅದ ಆಶ್ಚರ್ಯ ಆಗಿದ್ದು ಸರ್. ಆಟೋದವರೇ ಕರ್ಕೊಂಡು ಹೋಗಲ್ಲ ಅಲ್ಲಿಗೆ ನಿಮ್ಮನ್ನ? ಆಟೋದಲ್ಲಿ. ಮತ್ತೆ ಇಲ್ಲೇನಿಲ್ಲ ಸರ್, ಅವತ್ ಕೊರೋನಾ ಟೈಮ್ ಅಲ್ಲ, ಬಸ್ ಇರಲ್ಲ ಏನಿಲ್ಲ. ಪಾಪ. ಊರಲ್ಲೇ ಹಾಸ್ಪಿಟಲ್ ಐತೆ, ಬಟ್ ಅಲ್ಲಿ ಏನಂದ್ರೆ ಚೆನ್ನಾಗ್ ನೋಡಲ್ಲ. ಅಲ್ಲಿ ನಮ್ ತಾಲೂಕದ್ದು ಇರುತ್ತಲ್ವಾ, ಅಲ್ಲಿ ಕರ್ಕೊಂಡ್ ಹೋಗಿದ್ದು. ಅಲ್ಲಿ ಕರ್ಕೊಂಡೋಗಿ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ಅಪ್ಪ ಅಮ್ಮನೂ ಅಲ್ಲೇ ಇದ್ರು, ಅದೇ ಊರಲ್ಲೇ ಇದ್ರು. ಆಮೇಲೆ ಅಪ್ಪ ಮಾಡಿ ಕರ್ದು ಮಾತಾಡ್ಸಿ ಆಮೇಲೆ ಒಂದು 1 ವೀಕ್ ಅಷ್ಟೇ ಸರ್ ಇದ್ದಿದ್ದವ್ರು ನಮ್ ಜೊತೆಗೆ, ನಮ್ಮ ಅಪ್ಪ ಅಮ್ಮ. ಯಾಕೆ? ಇಲ್ಲ, ದುಡಿಬೇಕಲ್ಲ, ಇಲ್ಲಾಂದ್ರೆ ಸಾಲದವ್ರು ಕಟ್ತಾರ. ಓಕೆ, ಅವ್ರು ಮತ್ತೆ ಬೇರೆ ಕಡೆ ಹೋದ್ರು ಅಂತ? ಮತ್ತೆ ಬೇರೆ ಕಡೆ ಹೋದ್ರು. ಎಲ್ಲಿ? ಮಂಗ್ಳೂರ್ ಕಡೆ ಬಂದ್ರು. ಮತ್ತೆ ಅಕ್ಕನ್ ಬಾಣಿಂತಾನೆ ಯಾರು ಮಾಡ್ತಿದ್ರು? ಅಜ್ಜಿ ಇತ್ತು ಸರ್. ಅಜ್ಜಿ ಇನ್ನು ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿತ್ತು? ಅವಾಗ ಚೆನ್ನಾಗಿ ಓಡಾಡ್ತಿತ್ತು ಸರ್. ಅಂದ್ರೆ ಅಪ್ಪಾಜಿ ಅಮ್ಮ. ಗೊತ್ತಾಯ್ತು. ಅವ್ರು ಚೆನ್ನಾಗಿ ಓಡಾಡ್ತು, ಅವರೆಲ್ಲ ಮಾಡಿದ್ರು. ಇವ್ರು ಮಂಗ್ಳೂರ್ಗೆ ಹೋದ್ರು. ನಮ್ಮ ಅಕ್ಕ ಬಾಣ್ತನ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ತು. ನಾನು ನಮ್ಮ ಅಜ್ಜಿ ಅಷ್ಟೇ. ನಮ್ಮ ಅಜ್ಜಿ ಕೆಲ್ಸಕ್ಕೆ ಹೋಗಿದ್ದಿಲ್ಲ, ನಾನೇ ಹೋಗ್ಬೇಕಿತ್ತು, ನಾನೇ ತಂದು ಹಾಕ್ಬೇಕಿತ್ತು. ಅದು ಎಲ್ಲ ಮುಗ್ದೋಗಿತ್ತು. ಎಜುಕೇಶನ್ ಆಲ್ರೆಡಿ ಮುಗ್ದಿತ್ತು, 2nd PU ಎಲ್ಲ ಮುಗಿಸಿದ್ದೆ ನಾನು ಅವಾಗ. ಸೊ ಅಲ್ಲಿ ನೀವು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ರ? ನಿಮ್ಮಮ್ಮ ಅಪ್ಪ ಅಮ್ಮ ದೂರ ಹೋದ್ರು, ಇಲ್ಲಿ ಅಜ್ಜಿ ನೀವು ಇದ್ರಿ, ನೀವು ಏನಾದ್ರು ಕೆಲ್ಸಕ್ಕೆ ಹೋಗ್ತಿದ್ರ? ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಅದೇ DJ ಶಾಮಿಯನ್ ಹಾಕ್ತಾರಲ್ಲ, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಓಕೆ. ಅಲ್ಲಿ ಹಂಗೆ ಹೋಗ್ತಾ ಹಂಗೆ ಸಣ್ಣ ಪುಟ್ಟ ಊಟಕ್ಕೆ ತಿಂಡಿಗೆ ನಡೀತಾ ಇತ್ತು. ಆಮೇಲೆ ಅಜ್ಜಿ ಬೇರೆ ನಮ್ಮ ಅಪ್ಪಾಜಿಗೆ, ನಮ್ಮ ಅಜ್ಜಿಗೆ ಇಬ್ಳರು. ನಮ್ಮ ಅತ್ತೆ ಐತೆ, ಅಂದ್ರೆ ನಮ್ಮ ಅಪ್ಪಾಜಿ ತಂಗಿ, ನಮ್ಮ ಅಪ್ಪಾಜಿ ಇಬ್ಳರು. ನಮ್ಮ ಅಪ್ಪಾಜಿ ತಂಗಿ ನಮ್ಮ ಅತ್ತೆ ಇರುತ್ತಲ್ಲ, ನಮ್ಮ ಅತ್ತೆ ಬಂದ್ಬಿಟ್ಟು ಅಜ್ಜಿನ ನಾನ್ ನೋಡ್ಕೊಂತೀನಿ ಅಂದು ಕರ್ಕೊಂಡ್ ಹೋಗ್ಬಿಡ್ತು. ನಾನು ಒಬ್ನೇ ಆಗ್ಬಿಟ್ಟೆ ಮನೇಲಿ, ರೂಮಲ್ಲಿ. ಅಲ್ಲ, ನಮ್ಮ ಅತ್ತಿನೂ ನನ್ನೂ ಕರೀತು, ಬಟ್ ನನಗೆ ಇಷ್ಟ ಆಗಲ್ಲ. ಬೇರೆ ಊರಿಗೆ ಹೋಗಿರ್ಬೇಕು, ಅವ್ರ ಮನೆಗೆ ಊಟ ಮಾಡ್ಕೊಂಡಿರ್ಬೇಕು, ಒಂದ್ ದಿವಸ ಹೋಗ್ತಾಗ ಅನ್ಸ್ಕೋಬೇಕು, ಅದೆಲ್ಲ ನನಗೆ ಆಗಲ್ಲ. ಇಲ್ಲ, ಒಳ್ಳೆ ಮನ್ಸಿಂದ ಕರೆದ್ರು, ಬಟ್ ಅದ್ರಿಂದ ಏನೋ ಒಂದಿತ್ತು. ಸೊ ನನಗೆ ಹೋಗಕ್ ಇಷ್ಟ ಆಗ್ಲಿಲ್ಲ. ಅಂದ್ರೆ ಏನಾಗಿತ್ತು? ಹೇಳಿ ಸರ್. ಅಜ್ಜಿ ಕಳಿಸ್ಕೊಟ್ರಿ? ಅಜ್ಜಿ ಕಳಿಸ್ಕೊಟ್ಟ. ಅದು ನಾನೇನಕ್ಕೆ ಹೋಗಕ್ ಇಷ್ಟ ಆಗಿಲ್ಲ ಅಂದ್ರೆ, ನಾವು ಇನ್ನೇನು ಜಮೀನ್ ಮಾರಿದ್ವಲ್ಲ, ಆ ಜಮೀನ್ ಮಾರೋ ಟೈಮಲ್ಲಿ ನಮ್ಮ ಅತ್ತೆ ಬಂದ್ಬಿಟ್ಟು ಅದೆಷ್ಟು ಬರುತ್ತಲ್ಲೋ ಅದ್ರಲ್ಲಿ ನನಗೆ ಅರ್ಧ % ಬೇಕು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹಂಗೆ ಹಿಂಗೆ ಏನೇನೋ ಮಾಡಿತ್ತು. ನಮ್ಗೆ ಅದ್ರಲ್ಲಿ ಅರ್ಧ ಪಾಲ್ ಬರ್ತೈತೆ ಹಂಗೆ ಹಿಂಗೆ ಅಂತ ಏನೋ ಅಲ್ಪ ಸ್ವಲ್ಪ ಏನೋ 1.5 ಲಕ್ಷ ಕೊಡ್ತಾ ಅಪ್ಪಾಜಿ. ಮಿಕ್ಕಿದ್ದು ಸಾಲ ತೀರ್ಸ್ಕೊಂತು. ಹಂಗಾಗಿ ನನಗೂ ನನಗೆ ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಸೊ ನನಗೆ ಹೋಗಕ್ ಇಷ್ಟ ಇಲ್ಲ. ಬಟ್ ಒಳ್ಳೆ ಮನ್ಸಿಂದಾನೆ ಕರೆದ್ರು, ಬಟ್ ನನಗೆ ಹೋಗಕ್ ಇಷ್ಟ ಆಗ್ಲಿಲ್ಲ ಅಷ್ಟೇ. ಬಟ್ ಅತ್ತೆ ಕೇಳಿದ್ರಲ್ಲಿ ತಪ್ಪಿರ್ಲಿಲ್ವಲ್ಲ? ಅವ್ರು ಕೇಳಿದ ತಪ್ಪ. ಅವ್ರು ನೋಡಿ ಸರ್, ಈಗ ಅಣ್ಣ ತಂಗಿ ಅವ್ರಿಬ್ಬರ ನಡುವೆ ನಾವು ಹೋಗಕ್ ನಮಗೆ ಹೋಗಕ್ ಅಧಿಕಾರ ಇಲ್ಲ, ನಾವು ಹೋಗೋದು ಇಲ್ಲ. ಬಟ್ ನನ್ಗೆ ಪರ್ಸನಲ್ ಆಗಿ ನನಗೆ ಎಲ್ಲ ಸ್ವಲ್ಪ ಹರ್ಟ್ ಆಯ್ತು. ಸೊ ನನಗೆ ಹೋಗಕ್ ಇಷ್ಟ ಆಗ್ಲಿಲ್ಲ. ಹಿಂಗ್ ಬಂದ್ಬಿಟ್ರಲ್ಲ, ಈ ತರ ಪರಿಸ್ಥಿತಿಯಾಗಿ ಈ ತರ ಬಂದ್ ಕೇಳ್ತಾರಲ್ಲ. ಆಯ್ತು, ಆ ಕಾರಣಕ್ಕೆ ನೀವು ಹೋಗ್ಲಿಲ್ಲ.
ಹೋಗ್ಲಿಲ್ಲ. ಆದ್ರೆ ಹೋಗ್ತಿದ್ದೆ ಒಂದ್ ವಾರಕ್ಕೊಂದ್ಸಲನೋ ಹೋಗಿ ಬರ್ತಾ ಇದ್ದೆ ಅಷ್ಟೇ, ಅದಾಡ್ಕೊಂತ ಇರ್ತಿದ್ದೆ. ಬಟ್ ಅಲ್ಲೇ ಉಳ್ಕೊಳೋದು ಅಲ್ಲೇ ಮಲ್ಕೊಳ್ಳೋದು ಏನು ಮಾಡ್ತಿರ್ಲಿಲ್ಲ. ಇಲ್ಲಿ ಒಬ್ನೇ ನಮ್ಮೂರಲ್ಲಿ ಹಂಗೆ ಫ್ರೆಂಡ್ಸ್ ಜೊತೆಗೆ ಇದ್ಕೊಂಡು, ಅಂದ್ರೆ ಅಪ್ಪಾಜಿ ಅಮ್ಮ ಅಲ್ಲಿ ಮಂಗ್ಳೂರ್ಗೆ ಹೋಯ್ತಲ್ಲ, ವಾರಕ್ಕೆ ಒಂದ್ 500 ರೂಪಾಯಿ ಹಾಕೋರು ನನಗೆ ಖರ್ಚಿಗೆ ಅಂತ, ಊಟಕ್ಕೆ ಗೀಟಕ್ಕೆ ಅಂತ ಒಂದ್ 500 ರೂಪಾಯಿ ಹಾಕಾರ. ಅದು ಎಷ್ಟ್ ದಿನ ಅಂತ ಒಂದ್ 2 ತಿಂಗಳು 3 ತಿಂಗಳು ಹಿಂಗೆ ನಡೀತು. ಆಮೇಲೆ ಊರನ್ ಜನ ನನ್ ಬಗ್ಗೆ ಮಾತಾಡಕಂತ್ರು, ಇವ್ರಪ್ಪ ಮಲ್ಯವನೇ, ಇವನಿಲ್ಲವ್ರೆ, ಜೀವನ ಇಷ್ಟೇ ಇವ್ರದು, ಹಂಗೆ ಹಿಂಗೆ ಹಾಳಾಗೋದ, ಹಂಗೆ ಹಿಂಗೆ ಅಂದು ನನಗೆಲ್ಲ ಪರ್ಸನಲ್ ಆಗಿ ಹರ್ಟ್ ಆಗ್ಬಿಡ್ತು. ನಮ್ಮೂರ್ಗೆ ಇಷ್ಟ ಆಗ್ಲಿಲ್ಲ. ನಮ್ಮೂರ್ ಬಿಟ್ಬಿಟ್ಟು ಇವಾಗ 4.5 ವರ್ಷ ಆಯ್ತು ಸರ್, ಇಲ್ಲಿವರೆಗೂ ನಾನು ಕಾಲಿಟ್ಟಿಲ್ಲ. ಅಂದ್ರೆ ಅವತ್ತು ಹಂಗಂದಾಗ ನೀವು ಊರ್ ಬಿಟ್ಬಿಟ್ರಿ? ಅವಾಗ ಹಂಗಂದಾಗ ಫಸ್ಟ್ಗೆ ನಮ್ಮ ಅಪ್ಪಾಜಿ ಅಮ್ಮ ಜಾಗಕ್ಕೆ ಹೋದೆ, ಮಂಗ್ಳೂರ್ಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಇದು ಬರುತ್ತಲ್ಲ ಸರ್, ಪೈಪ್ ಲೈನ್ಸ್ ಬರುತ್ತಲ್ಲ ಕೆಳಗಡೆ ಮಣ್ಣಲ್ಲಿ ಆಗಿದ್ದು, ಅದಕ್ಕೆ ಅದು ಅಪ್ಪಾಜಿ ಅಮ್ಮನು ಅದೇ ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಅದೇ ಕೆಲ್ಸಕ್ಕೆ ಹೋಗ್ತಿದ್ದೆ. ಆಮೇಲೆ ಅದು ತುಂಬಾ ವಜ್ಜಿ ಕೆಲ್ಸ ಆಗ್ತಿತ್ತು. ನನಗೂ ನನಗ್ ನಾನ್ ಹೋಗಿದ್ದು ನನ್ಗೆ ಫೋನ್ ಬೇಕು ಅಂತ. ನನಗೆ ಒಂದು ಫೋನ್ ಇದ್ದಿಲ್ಲ ಅವಾಗ, ನಾನ್ ಫೋನ್ ತಗೋಬೇಕು, ಅದಕ್ಕೆ ಕೆಲ್ಸಕ್ಕೆ ಬರ್ತಾ ಇದೀನಿ ಅಂದ್ಬಿಟ್ಟು ಫೋನ್ಗೋಸ್ಕರ ದುಡಿಯಕಂತಿದ್ದೆ ಸರ್. ನನ್ ಸಾಲ ತೀರ್ಸ್ಬೇಕು, ಅದು ಮಾಡ್ಬೇಕು, ನನಗೆ ಈಗ ಸದ್ಯಕ್ಕೆ ಒಂದು ಫೋನ್ ಬೇಕು, ಬೇಕಷ್ಟೇ ಅಂತ ಆ ಮೈಂಡ್ ಸೆಟ್ ಅಲ್ಲಿದ್ದು ಫೋನ್ಗೋಸ್ಕರ ಹೋದೆ. ಆಮೇಲೆ ಕೈಯೆಲ್ಲ ಗೊಬ್ಬೆ ಗಿಬ್ಬೆ ರಕ್ತ ಗಿಕ್ತ, ಅವು ಮೋರಿಲೆಲ್ಲ ಇಳಿದು ಕೆಲ್ಸ ಮಾಡೋದು ಅಂದ್ರೆ ನನಗೆ ಒಂಥರ ಇದಾಯ್ತು. ನಮ್ಮಮ್ಮನು ಬೇಡಪ್ಪ ಇಲ್ಲಿರ್ಬೇಡ, ನೀನ್ ಊರ್ಗ್ ಹೋಗ್ಬಿಡು ವಾಪಸ್ಸು ಅಂದು ವಾಪಸ್ ಮತ್ತೆ ಊರಿಗೆ ಬಂದೆ ಸರ್. ಊರ್ ಕಡೆಯಿಂದ ಗ್ರಾಮ ಪಂಚಾಯತ್ ಅದು ದೇವ್ರ ದೈತಿಂದ ಯಾವ ಕಡೆ ಕಳ್ಸಿದ್ನ ದೇವ್ರು ನನ್ನಪ್ಪ, ಊರ್ ಕಡೆಯಿಂದ ಯಾವ್ದೋ ಒಂದ್ ಕೆಲ್ಸ ಬಂತು, ಎಲ್ಲಿ ಬೆಂಗಳೂರಲ್ಲಿ ಕೆಲ್ಸ ಕೊಡ್ತಾರೆ, 15,000 ಸ್ಯಾಲ್ರಿ ಕೊಡ್ತಾರೆ ಅಂದ್ಬಿಟ್ಟು ಬಂತು. ನಾವ್ ಇಲ್ಲಿ ಅವ್ರ ಊಟ ಕೊಟ್ರು ಸಾಕಿತ್ತು, ನನಗೆ ಸಂಬಳ ಬಡೋದೇ ಬೇಡ, ಊಟ ಕೊಟ್ಟು ನನ್ ಸುಮ್ನೆ ಇಟ್ಟಿದ್ರೆ ಸಾಕಿತ್ತ, ಆ ತರ ಪರಿಸ್ಥಿತಿ ಇವಾಗ. ಊಟಕ್ಕೂ ಸ್ವಲ್ಪ ಪಾಪ ಕಷ್ಟ ಆಯ್ತು. ಊಟ ಕೊಟ್ಟು ನನಗೆ ಉಳ್ಕೊಳಕ್ ಜಾಗ ಕೊಟ್ಬಿಟ್ಟಿದ್ರೆ ಸಾಕಿತ್ತು. ಸೊ ಹಂಗಾಗಿ ಬಂದೆ. ಒಂದ್ 2 months 3 months ಅದು ಟ್ರೈನಿಂಗ್ ತರ, ಅದ್ರ ಕೆಲ್ಸದ ಬಗ್ಗೆ ಹೇಳ್ಕೊಡ್ತಾರೆ. ಒಂದ್ 3 months ಹಾಸ್ಟೆಲ್ ಟೈಪ್ ಅದ್ರಲ್ಲಿದ್ದೆ, ಒಂದ್ 3 months ಅದ್ರಲ್ಲಿದ್ದೆ. ಆಮೇಲೆ ಕೆಲ್ಸಕ್ಕೆ ಕಳ್ಸಿದ್ರು. ಕೆಲ್ಸಕ್ಕೆ ಆದ್ಮೇಲೆ ಇಲ್ಲೇ ಬೆಂಗಳೂರಿಗೆ ಬಂದೆ. ಇದು ಕೆಲ್ಸಕ್ಕೆ ಬಂದು ಇಲ್ಲಿ 15,000 ಸ್ಯಾಲ್ರಿ ಕೊಡ್ತಿದ್ರು. ಮುಂಚೆ PG ಮಾಡ್ಕೊಂಡೆ. ಅಂದ್ರೆ ಒಂದು ಎಲ್ಲರೂ ಬಂದಿದ್ವಲ್ಲ ಆ ಕಡೆ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬಂದಾಗ ಫ್ರೆಂಡ್ಸ್ ಆಗಿ ಇಲ್ಲಿ ಒಂದು ನಮ್ಮೂರ್ ಸೈಡ್, ನಮ್ಮ ಉತ್ತರ ಕರ್ನಾಟಕ ನಮ್ಮೂರ್ ಅಕ್ಕಪಕ್ಕದವ್ರೆ ಒಂದ್ 4 ಮಂದಿ ಇದ್ರು. ನಮ್ ಫ್ರೆಂಡ್ ಒಬ್ಬನ್, ಬೆಸ್ಟ್ ಫ್ರೆಂಡ್ ಒಬ್ಬನ್ ಬಂದ್ಬಿಟ್ಟ ನನ್ ಜೊತೆಗೆ. ಅಂದ್ರೆ ನಮ್ಮೂರ್ ಪಕ್ಕದವನು, ನನ್ ಕಾಲೇಜಲ್ಲಿ ಫ್ರೆಂಡ್ ಆದವನು. ಅವನು ಬಂದ, ಅವನ ಜೊತೆಗೆ ಬಂದು ಆಮೇಲೆ ಇಲ್ಲಿ PG ಸೇರ್ಕೊಂಡೆ. PG ಸೇರ್ಕೊಂಡು 15,000 ಕೆಲಸ ಮಾಡ್ಕೊಂಡ್ರೆ ಹಂಗೆ 1 ವರ್ಷ ನಡೀತು. ಆಮೇಲೆ 15,000 1 ವರ್ಷ ಆದ್ರೂ ₹1 ಇನ್ಕ್ರಿಮೆಂಟ್ ಮಾಡಿ, ಅವ ಸ್ವಲ್ಪ ಆಲ್ರೆಡಿ ಮೈಂಡ್ ಸೆಟ್ ಇತ್ತು, ಬೆಂಗಳೂರು ಹಿಂಗೆ ಈ ತರ ಪರಿಸ್ಥಿತಿ, ಇಲ್ಲೋದ್ರ ಅಷ್ಟು ಸ್ಯಾಲ್ರಿ ಸಿಗುತ್ತೆ, ಇಲ್ಲೋದ್ರ ಇಷ್ಟು ಸ್ಯಾಲ್ರಿ ಸಿಗುತ್ತೆ, ಆ ತರ ಮೈಂಡ್ ಸೆಟ್ ಆಲ್ರೆಡಿ ಅವಾಗ. ಅಂದ್ರೆ ಬೆಂಗಳೂರು ನೀರ್ ಕುಡಿದ್ಬಿಟ್ಟೈತ್ ನೋಡು ಅಂತಾರಲ್ಲ ಆಡು ಭಾಷೆದಲ್ಲಿ, ಆ ತರ ಬೆಂಗಳೂರು ಆ ತರ ಇಲ್ಲೋದ್ರ ಅಷ್ಟು ಸ್ಯಾಲ್ರಿ ಸಿಗುತ್ತೆ, ಇಲ್ಲೋದ್ರ ಇಷ್ಟು ಸ್ಯಾಲ್ರಿ ಸಿಗುತ್ತೆ ಅಂದ್ಬಿಟ್ಟು ಹಂಗಾಗಿ ಮತ್ತೆ ಅಲ್ಲಿ ಹೋದೆ. ಮತ್ತೆ ಮಾರ್ನಿಂಗ್ ಹಾಲಕ್ಕಕ್ಕೆ ಹೋದೆ. ಹಾಲು ಹಾಕಕ್ಕಿಂತ ಮುಂಚೆ 1 ವರ್ಷ ಹೋದ್ನಲ್ಲ, 1 ವರ್ಷದೊಳಗೆ ನಮ್ಮ ಅಪ್ಪಾಜಿ ಅಮ್ಮನ್ನು ಇಲ್ಲೇ ಕರ್ಸ್ಕೊಂಡೆ ನನ್ನ ಹತ್ರನೇ. ಇಲ್ಲೇ ಬರ್ರಿ, ಇಲ್ಲೇ ಕೆಲ್ಸಕ್ಕೆ ಹೋಗ್ರಿ, ನಾನು ಇಲ್ಲೇ ಹೋಗ್ತೀನಿ. ಅಲ್ಲಿದ್ರೆ ಅಲ್ಲಿ ಏನಾಗ್ತಿತ್ತಂದ್ರೆ ಸುಮ್ನೆ ಅಲ್ಲಿ ಫುಲ್ ಇಲ್ಲಿ ಬರೇ ಮರ್ಯಾದೆ ಹೋಗೋ ಪ್ರಶ್ನೆ ಸರ್. ಫುಲ್ ಇಬ್ಲರ್ ಕುಡಿಯೋದು, ಹೊಡೆದಾಡಕ್ ನಿಲ್ಲೋದು, ನಮ್ಮಮ್ಮ ಹೋಗೋದು, ಅಲ್ಲಿ ಮಂಗಳೂರು ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡೋದು, ನಮ್ಮಮ್ಮನ ಮೇಲೆ ಕಂಪ್ಲೇಂಟ್ ಕೊಡೋದು, ಬರೀ ಇವೆ. ಇಲ್ಲಿ ಅಟ್ಲೀಸ್ಟ್ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ ಸರ್. ಡೈಲಿ ಜಗಳ. ಹಾ ಸರ್, ಅಲ್ಲಿಂದ ಫೋನ್ ಬರೋದು, ಮೆಲ್ಲೆ ಬರೋದು. ಪೊಲೀಸ್ನವರೆಲ್ಲ ಪೊಲೀಸರು ಕಾಲ್ ಮಾಡ್ತಿದ್ದಿಲ್ಲ, ಇವರೇ ಮಾಡೋರು, ಇವರೇ ನಾನು ಎದುರಿಸ್ಬಿಡೋದು. ಹಂಗಾಗಿ ಅಲ್ಲಿಂದ ಕರ್ಸ್ಕೊಂಡೆ, ಬೇಡ ಬರ್ರಿ ಇಲ್ಲಿದ್ರೆ ನನ್ಗೆ ಅವಾಗ ಸ್ವಲ್ಪ ಭಯ ಇತ್ತವ್ರ ನಿನ್ನ, ಅಂದ್ರೆ ಎಲ್ಲಿ ಕೈ ಮಾಡ್ಬಿಡ್ತಾನೋ ಏನೋ ಅಂತ. ಆದ್ರೂ ಒಂದ್ಸಲ ಮಾಡಿದೀನಿ. ಅಷ್ಟೊತ್ತಿಗೆ ನಿಮ್ ಮೇಲೆ ಒಂಚೂರು ದುಡಿತಾನೆ ಅಥವಾ ಒಂಚೂರ್ನ ಎದುರ್ಕೊಳ್ತಿದ್ರು ಒಂಚೂರು. ಆತರ ಇತ್ತು. ಹಂಗಾಗಿ ನನ್ನ ಹತ್ರ ನಮ್ಮ ಅಕ್ಕ ಹೇಳ್ಬಿಟ್ಟು ಅಲ್ಲಿ ಕರ್ಸ್ಕೊಂಡ್ಬಿಡು, ನಿನ್ನ ಹತ್ರ ನೀವ್ ಸ್ವಲ್ಪ ಭಯ ಪಡ್ತಾರೆ, ನೀನ್ ಇರ್ತೀಯಲ್ಲ ಹಂಗೆ ಹಿಂಗ ಅಂದ್ಬಿಟ್ಟು ಅಂದ್ರ ಸರ್. ಯಾಕಾದ್ರೂ ಕರ್ಸಿಬಿಟ್ಟೆ ಅಂತ ಅನಿಸ್ತೈತೆ ಇವಾಗೂ ಕೂಡ. ಇಲ್ಲಿ ಕರ್ಸಿದೆ, ರೂಮ್ ಮಾಡಿದೆ ಸರ್, ಒಂದು 9,000 ಬಾಡಿಗೆ ರೆಂಟು. ಮುಂಚೆ 7,500 ತಗೊಂತಿದ್ದ, ನಂದು 2 years ಬ್ಯಾಕ್ ಮಾಡಿದಾಗೆ.
ಇವಾಗ 10,000 ಆಗಿದೆ. 2 years ಬ್ಯಾಕ್ ಅಲ್ಲಿ 7,500 ಇತ್ತು. ಆಮೇಲೆ ಅವ್ರ ಮಾಡಿದ್ರ ಅಪ್ಪ ಅಮ್ಮ ಬಂದ್ಮೇಲೆ? ಇಲ್ಲ, ಮುಂಚೆಗೆ ಇತ್ತು. ಅದ್ ಬರ್ತಾ ಬರ್ತಾ ಹೆಚ್ಚಿಗೆ ಹಾಕೊಂತ ಅವರೇ ಮಾಡ್ಕೊಂತ ಹೋದ್ರು. ಈಗ ಬೆಳಿತಾ ಇತ್ತಲ್ಲ ಬೆಂಗಳೂರು, ಆಲ್ರೆಡಿ 1 ವರ್ಷದ ಕೆಳಗೆ ಹಿಂದೆ ಬೇರೆ ಇತ್ತು, ಆದ್ರೂ 1 ವರ್ಷದ ಕೆಳಗೆ ಬೇರೆ ಇತ್ತು ರೇಟ್, ಆತರ ಇತ್ತು. ಆತರ ಇತ್ತಲ್ಲ, ಬರ್ತಾ ಬರ್ತಾ 10,000 ಆಯ್ತು. ಆಮೇಲೆ ನಾನೇ ಒಂದ್ ಬೈಕ್ ತಗೊಂಡೆ ನನ್ನ ದುಡ್ಡಲ್ಲಿ. ಯಾರ ಹತ್ರ ಇವಾಗ ನಾನು 1 ರೂಪಾಯಿ ಯಾರ ಹತ್ರನು ಕೇಳಲ್ಲ ಸರ್. ಇವಾಗ ನನ್ನ ಹತ್ರ ಆಟೋ ಐತಂದ್ರು ಅದು ನನ್ನ ಸ್ವಂತ ದುಡ್ಡಲ್ಲೇ ತಗೊಂಡ್ರದು, ನನ್ನ ಹತ್ರ ಬೈಕ್ ಐತಂದ್ರು ನನ್ನ ಸ್ವಂತ ದುಡ್ಡಲ್ಲೇ ತಗೊಂಡ್ರದು. ನಮ್ಮ ಅಕ್ಕಗೆ 2ನೇ ಪಾಪ ಆಯ್ತಲ್ಲ, ಅದಕ್ಕೂ ಒಂದ್ 50,000 ರೂಪಾಯಿ ಖರ್ಚು ಮಾಡಿರೋದು ನಾನು ನನ್ನ ದುಡ್ಡಲ್ಲೇ. ನಮ್ಮ ಚಿಕ್ಕಮ್ಮನ ಮಗಳದ ಅಂದ್ರೆ ನಮ್ಮ ಅಮ್ಮನ ತಂಗಿ ಐತೆ, ತಂಗಿ ಮಕ್ಕಳು ಅವ್ರು ದೊಡ್ಡಕ್ಕಿ ಮದ್ವಿ ಮಾಡ್ಸಿರೋದು ನಾನೇ, ಆಕಿ ತಾಳಿ ಕೊಡ್ಸಿದ್ದು ನಾನೇ, ಎಲ್ಲ ನಾನೇ ಮಾಡಿದಾರದು. ವೆರಿ ಗುಡ್, ವೆರಿ ಗುಡ್. ಕಷ್ಟಪಟ್ಟಿದ್ದೀರಾ. ಆಮೇಲೆ ಏನ್ ಮಾಡಿದೆ, ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ 7 ಗಂಟೆಗೆ ಹಾಲ್ ಹಾಕಕ್ ಹೋದೆ ಸರ್. ಯೂಟ್ಯೂಬ್ ಆಫ್ ಮಾಡಪ್ಪ, ಆಮೇಲೆ ನೋಡ್ಕೊಳ್ಬೋದು. ಇಲ್ಲ ಸರ್, ನಾನು ಯೂಟ್ಯೂಬ್ ಆಫ್ ಮಾಡಿಲ್ಲ, ಆನ್ ಮಾಡಿಲ್ಲ. ಯಾರ್ದದು? ಇಲ್ಲ, ಪಕ್ಕದಲ್ಲಿ ಇರ್ಬೇಕು ಸರ್. ಹೇಳಪ್ಪ. ಕೇಳಿಸುತ್ತೆ ಸರ್ ಇವಾಗ? ಹೇಳಪ್ಪ. ಬೆಳಿಗ್ಗೆ 3 ಗಂಟೆಯಿಂದ 7 ಗಂಟೆ ಮಟ್ಟ ಹಾಲ್ ಹಾಕಕ್ ಹೋಗ್ತಿದ್ದೆ ಸರ್. ಅಂದ್ರೆ ತಂದೆ ತಾಯಿ ಬಂದ ಮೇಲೆ? ಬಂದ್ಮೇಲೆ ಅದು ಬೈಕ್ ತಗೊಂಡಿದ್ನಲ್ವಾ, ಅದು ಬೈಕ್ ತಗೊಂಡಿದ್ ಕಾರಣನೇ ಇನ್ನೊಂದ್ ಕೆಲಸ ಏನಾದ್ರು ಮಾಡೋಣ ಪಾರ್ಟ್ ಟೈಮ್. ಅಂದ್ರೆ ನಾನು ಬೆಳಿಗ್ಗೆ ಡ್ಯೂಟಿ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ. ಓಕೆ. ಮಧ್ಯಾಹ್ನ 1 ಗಂಟೆ ಮಟ್ಟ ಇರ್ತೀನಲ್ಲ, ಬೆಳಿಗ್ಗೆ ಏನಾದ್ರು ಕೆಲಸ ಮಾಡೋಣ ಅಂದ್ಬಿಟ್ಟು ಬೈಕ್ ತಗೊಂಡೆ, ಹಾಲ್ ಹಾಕಕ್ ಹೋದೆ. ಅಲ್ಲಿ ಬೆಳಿಗ್ಗೆ ಹೋಗ್ತೇನಲ್ಲ, ಆ ಡ್ಯೂಟಿ ಅಲ್ಲಿ ಸ್ಯಾಲ್ರಿಗಿಂತ ಬೆಳಿಗ್ಗೆ ಮುಂಜಾನೆ ಹಾಲ್ ಹಾಕಕ್ ಕೂಡ ಸ್ಯಾಲ್ರಿನೇ ಚೆನ್ನಾಗಿತ್ತು. 17,000 ಕೊಡ್ತಿದ್ರು ಅಲ್ಲಿ. ಹೌದಾ? ಅಲ್ಲಿ 17,000 ಮತ್ತೆ ಅಲ್ಲಿ 15,000 ಬರೋದು. ಕೆಲಸ ಅದು ಸರ್ ಒಂದು 2-2.5 ತಾಸು ಅಷ್ಟೇ ಆಗ್ತಿತ್ತು ಸರ್. ಅಂದ್ರೆ ತುಂಬಾ ಭಾರ ಹೊತ್ಕೊಂಡು ಹೋಗ್ಬೇಕು, ಹಾಲು ತುಂಬಾ ವೇಟ್ ಇರುತ್ತಲ್ವಾ. ಒಂದು ಅಪಾರ್ಟ್ಮೆಂಟ್ ಅಂದ್ರೆ 2-3 ಅಪಾರ್ಟ್ಮೆಂಟ್ ಕೊಡೋನು, 2-3 ಅಪಾರ್ಟ್ಮೆಂಟ್ ಕೊಟ್ಬಿಟ್ಟು ಸುತ್ತಮುತ್ತ ಮನೆಯ ಆ ಕಡೆ ಆತರ ಎಲ್ಲ ಕೊಡೋನು. ಅಂದ್ರೆ ಒಂದು 17,000 ಕೊಡೋರು, ಅಲ್ಲಿ 17,000 ಮತ್ತೆ ಅಲ್ಲಿ 15,000 ಬರೋದು. ಹಂಗಂದು ಒಂದ್ 6 ಮಂತ್ ಮಾಡಿದೆ ಹಾಲ್ ಹಾಕೋದು. ಆಮೇಲೆ ಅದು ಏನದು ಕಂಪ್ನಿನೇ ಕ್ಲೋಸ್ ಆಗ್ಬಿಡ್ತು, ಅಲ್ಲೇ ವರ್ಕ್ ಬಿದ್ಬಿಡ್ತು ಮತ್ತೆ ನನಗೆ ತಿರ್ಗಾ. ಆಮೇಲೆ ಏನ್ ಮಾಡಿದೆ, ಅದು ಕ್ಲೋಸ್ ಆಯ್ತಲ್ವಾ ಅಂದ್ಬಿಟ್ಟು ಮತ್ತೆ ಒಂದ್ 6 ಮಂತ್ ಏನೋ ಹಿಂಗ ಮಾಡ್ಬಿಟ್ಟು ಮತ್ತೆ ಅಲ್ಲೇ ಕೆಲಸ ಮಾಡಿದೆ. ಆಮೇಲೆ ಇದು ಇನ್ನೊಂದ್ ಬೇರೆ ಕಡೆ ಕೆಲ್ಸಕ್ಕೆ ಹೋದೆ. ಇದು ಜಾಕಿ ಬರುತ್ತಲ್ಲ ಸರ್, ಇನ್ನರ್ವೇರು, ಅದ್ರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ 20,000 ಕೊಡೋರು ನಮ್ಗೆ. ಇಲ್ಲಿ ಈ ಕಡೆ ತಂದೆ ತಾಯಿ ಕುಡಿಯೋ ಚಟ ಇದು ಇವಾಗ್ಲೂ ಇದೆ ಸರ್, ಇವಾಗ್ಲೂ ಇದೆ. ಓಕೆ. ಅದು ನೀವು ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ಇವ್ರದ್ದು ಏನಾದ್ರು ಕುಡ್ಕೊಂಡು ಎಡಬಟ್ಟಿ ಇರುತ್ತೆ ಸರ್, ಡೈಲಿ ಇವಾಗ್ಲೂ ಕೂಡ ಐತೆ ಸರ್. ಅದಕ್ಕೋಸ್ಕರ ಹೇಳ್ಕೊಳ್ಳೋಣ ಅಂತಾನೆ ಕಾಲ್ ಮಾಡ್ರಿ. ಆಯ್ತು. ಈಗ ಅಲ್ಲಿ ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡ್ರಿ, ಅಲ್ಲಿ ಇನ್ನರ್ ವೇರ್ ಜಾಕಿ? ಅಲ್ಲಿ ಸೇರ್ಕೊಂಡೆ ಸರ್. ಅಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಒಂದು 6 ಮಂತ್ 7 ಮಂತ್ ಮಾಡಿದೆ. 20,000 ಕೊಡೋರು. ಮತ್ತೆ ಇನ್ನೊಂದ್ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟೆ, ಅಲ್ಲಿ ಒಂದ್ 30,000 ಸ್ಯಾಲ್ರಿ ಬರ್ತು. ಅದು ಈಗ್ರೋ ಕಾರ್ ವಾಶ್ ಅಂತ, ಅದು ಕಾರ್ ವಾಶ್ ಮಾಡ್ಸೋದು ಅಪಾರ್ಟ್ಮೆಂಟ್ ಒಳಗಡೆ ಇರುತ್ತಲ್ವಾ, ಆತರ ಎಲ್ಲ ಸೂಪರ್ವೈಸರ್ ಕೆಲಸ ಸಿಕ್ತು. ಅಲ್ಲಿ ಹೋದೆ, ಅಲ್ಲಿ ಒಂದು 6 ಮಂತ್ 7 ಮಂತ್ ಮಾಡಿದೆ. ಅಲ್ಲಿ ಅದ್ ಕಂಪ್ನಿ ಓನರ್ ಬಂದ್ಬಿಟ್ಟು ಡಬಲ್ಗೆ ಮಾರ್ಬಿಟ್ಟ. ಅಂದ್ರೆ ಕರೆಕ್ಟ್ ಆಗಿ ದುಡ್ಡು ಕೊಡ್ತಾ ಇರ್ಲಿಲ್ಲ ಹುಡ್ರೆಲ್ಲ ಬಿಟ್ಟು ಹೋಗ್ಬಿಡೋರು. ಹುಡ್ರು ಬಿಟ್ಟು ಹೋದ್ರೆ ಎಲ್ಲಾ ಕಾರು ನಾನೇ ಕ್ಲೀನ್ ಮಾಡ್ಬೇಕಿತ್ತು. ಲಾಸ್ಟ್ ನನಗೂ ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಕರೆಕ್ಟ್ ಆಗಿ ಟೈಮಿಗೆ. ಹಂಗಾಗಿ ಎಲ್ ಬೇಕು ಅಲ್ಲೇ ಮಕ್ಕಳು ವಾರಕ್ಕೆ ಒಂದ್ಸಲ ಮನೆ ಬರೋ ಅವಶ್ಯಕತೆ ಆಯ್ತು. ಅಂದ್ರೆ ಬೆಂಗಳೂರು ಫುಲ್ ಇಕ್ಕಿತ್ತು ಅವ್ರ ಕಂಪ್ನಿ. ಒಂದೊಂದು ಅಪಾರ್ಟ್ಮೆಂಟ್ ಎಲ್ಲಿಲ್ಲವೋ ಎಲ್ಲಾ ಕಡೆಗಿತ್ತು, ಎಲ್ಲಾ ಕಡೆಗೂ ಒಂದೊಂದು ರೂಮ್ ಇದ್ದು ಸಪ್ರೇಟ್ ಆಗಿ. ಹುಡ್ರಿಗೆಲ್ಲ ಎಲ್ಲ ಅಸ್ಸಾಮು ಒಡಿಶಾ ಹುಡುಗರು, ಅವ್ರ ಜೊತೆಗೆ ಮಲ್ಕೊಂಡು ಅವ್ರ ಜೊತೆಗೆ ಇರ್ತಿದ್ದೆ. ವಾರಕ್ಕೆ ಒಂದ್ಸಲ ಬರ್ತಿದ್ದೆ ಮನೆಗೆ, ವಾರಕ್ಕೆ ಒಂದ್ಸಲ. ಇಲ್ಲಾಂದ್ರೆ ಈ ಕಡೆ ನಮ್ಮ ಏರಿಯಾ ಸೈಡ್ ಎಲ್ಲಾದ್ರೂ ಬಂದು ಇರೋದು ಕೆಲ್ಸ ಇತ್ತು ಅಂದ್ರೆ ಮನೆಗೆ ಬಂದು ಮಲ್ಕೊಂತಿದ್ದೆ. ಅದು ತುಂಬಾ ಪ್ರೆಷರ್ ಆಯ್ತು, ಕಂಪ್ನಿ ಅದು ಕ್ಲೋಸ್ ಆಗ್ಬಿಡ್ತು. ಸುಮ್ನೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಆಗಕಂತ ಬಿಡ್ತು ಕಸ್ಟಮರ್ದು. ಸೊ ಹಂಗಾಗಿ ಕ್ಲೋಸ್ ಆಯ್ತು ಅದು. ಆಮೇಲೆ ಏನ್ ಮಾಡಿದೆ, ಇದು ಸ್ವಿಗ್ಗಿ ಜೊಮ್ಯಾಟೊ ಬರುತ್ತಲ್ಲ ಸರ್, ಬೈಕ್ ಇತ್ತಲ್ಲ, ಸ್ವಿಗ್ಗಿ ಜೊಮ್ಯಾಟೊ ಮಾಡೋಣ ಅಂತ ಸ್ವಿಗ್ಗಿ ಜೊಮ್ಯಾಟೊ ಕೈ ಹಾಕಿದೆ. ಅದು ವರ್ಕೌಟ್ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಬಿಸಿಲು ಬೇರೆ, ಅದು ಇದು ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ಅದನ್ ಬಿಟ್ಟೆ ಇದು ಮತ್ತೆ ಇನ್ನೊಂದ್ ಕಂಪ್ನಿಗೆ ಹೋದೆ. ಇದು ಪೇಟಿಎಂ ಬರುತ್ತಲ್ವಾ, ಅಂಗಡಿಗಳಗಡೆ ಎಲ್ಲ QR ಕೋಡ್ ಸೌಂಡ್ ಸಿಸ್ಟಮ್ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ಫೀಲ್ಡ್ ವರ್ಕ್ ಆಗಿ ಕೆಲ್ಸ ಸೇರ್ಕೊಂಡೆ. ಅದ್ರಲ್ಲಿ 20,000 ಬರೋದು. ಅದ್ರಲ್ಲಿ ಒಂದ್ 3 ಮಂತ್ಸ್ ಮಾಡಿದೆ. ಆಮೇಲೆ ಏನ್ ಐಡಿಯಾ ಮಾಡ್ತಿರೋದು 5-6ನೇ ಕೆಲ್ಸ. ಬಟ್ಟೆ ಬದಲಿಸ್ಬಿಟ್ಟಿದ್ದೀರಾ ಅವಾಗಂದ್ರೆ ನೀವು ಇಷ್ಟ ತನಕ ಕೆಲಸ ಅಲ್ಲ ಅರ್ಥ ಆಯ್ತು, ಸುಮ್ನೆ ಅಂದೆ. ಬಟ್ ನನ್ಗೆ ಅರ್ಥ ಆಯ್ತು, ನೀವು ಪಾಪ ಅಲ್ಲಿ ಏನೋ ಒಂದ್ ತೊಂದ್ರೆ ಆಗೋದು, ಅಲ್ಲಿಂದ ಮತ್ತೆ ಚೇಂಜ್ ಆಗ್ತಿದ್ರಿ. ಅಂದ್ರೆ ಅಲ್ಲಿವರೆಗೂ ಯಾವ ಕಮಿಟ್ಮೆಂಟ್ಸ್ ಇದ್ದಿಲ್ಲ ನನ್ಗೆ. ಅಂದ್ರೆ ಊರಿಗೆ ಕಾಸು ಮಾಡ್ಕೊಂಡಿದ್ರೆ ಸ್ವಲ್ಪ
EMI ಯಾವ್ದು ಇದ್ದಿಲ್ಲ ಸರ್, ಯಾವ್ದು ಮಾಡ್ಕೊಂಡಿದ್ದಿಲ್ಲ ಅವಾಗ, ಯಾವ್ದು ಟೆನ್ಷನ್ ಇದ್ದಿಲ್ಲ. ಅದ್ರಾಗ ಊರಾಗ ಎಲ್ಲ ಫುಲ್ ಕ್ಯಾಶ್ ಇಲ್ಲ ಅದು ಫುಲ್ ಕ್ಯಾಶ್ ಅಲ್ಲ, ಲೋನ್ ಮಾಡ್ಸಿದ್ದೆ. ಅಷ್ಟೊತ್ತಿಗೆ ಇದು ಯಾವ್ದಿದು ಇದು ಪೇಟಿಎಂ ಅಂತ ಕಂಪ್ನಿ ಬಂದಲ್ಲ, ಆಲ್ರೆಡಿ ಕ್ಲಿಯರ್ ಆಗಿತ್ತು ಅಲ್ಲಿ ಬರೋದ್ರಲ್ಲಿ. ಅದು ಇಲ್ಲಿ ಏನ್ ಕೆಲಸ? QR ಕೋಡ್ ಅಂಟಿಸೋದಾ? QR ಕೋಡ್ ಮಾಡೋದು, ಮತ್ತೆ ಅವ್ರ ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡೋದು, ಆತರ. ಅದು ಫೀಲ್ಡ್ ವರ್ಕ್, ಸುಮ್ಮನೆ ಸುತ್ತಾ ಇರೋದು ಬೆಂಗಳೂರು. ಬೈಕ್ ತಗೊಂಡೋದು ಸುತ್ತೋದು, ಪೆಟ್ರೋಲ್ ವೇಸ್ಟ್ ಎಲ್ಲ ವೇಸ್ಟ್, ಯಾರು ಮಾಡ್ಕೊಡೋದಿಲ್ಲ, ಹಂಗೆ ಹಿಂಗೆ. ಆಮೇಲೆ ಯಾಕೆ ಅದೇನ್ ತಿಳಿತ, ಬೈಕ್ ಹೊಡ್ಯಕ್ ಬರ್ತಿತ್ತಲ್ವಾ, ಇಲ್ಲೇ ಪಕ್ಕದಲ್ಲಿ ಒಂದು ಆಟೋ ನಿಂತಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಲ್ತಿರೋದು ಗಾಡಿ ನಾನು. ಬೈಕ್ ಓಡಿಸ್ ಬರ್ತಿದ್ದಲ್ಲ, ನಾವಣ್ಣ ಸ್ವಲ್ಪ ಮುಂದಕ್ ಬಿಡಪ್ಪ ಅಂತ ನನ್ ಗಾಡಿ ಆಟೋ ಕೀ ಕೊಟ್ಟ. ನನಗ್ ಓಡ್ಸಕ್ ಬರಲ್ಲ ಅಂದೆ. ಬೈಕ್ ಹೊಡಿತಲ್ಲ, ಹಂಗೆ ಹೊಡಿ ಮರಯ ಅಂದ. ಸುಮ್ಮನೆ ಹಂಗೆ ಮೂವ್ ಮಾಡ್ದೆ, ಕರೆಕ್ಟ್ ಆಗಿ ಬಿಟ್ಟೆ ನಾನು. ನನಗೆ ಆಟ ಓಡ್ಸಕ್ ಬರ್ತಾ, ನಾನ್ ಯಾಕೆ ಆಟ ತಗೊಂಡು ಓಡಿಸ್ಬಾರ್ದು ಅಂದ್ಬಿಟ್ಟು ಆಟ ತಗೊಂಡೆ. ಒಂದು ಆಟ ತಗೊಂಡು ಒಂದ್ 6 ಮಂತ್ ಆಯ್ತು ಸರ್. ಅಂದ್ರೆ ನೀವು ಆ QR ಕೊಡುದು ಬಿಟ್ರಿ? ಅದನ್ನು ಬಿಟ್ರಿ. ಇತಿಹಾಸ. ಸೊ ಅಲ್ಲಿದ್ದ ಅಂದ್ರೆ ಈ ಆಟೋ ಅನ್ನೋ ವಿಚಾರ ಬಂದಿದೆ ಆಕಸ್ಮಿಕ, ಅನ್ಎಕ್ಸ್ಪೆಕ್ಟೆಡ್. ಸ್ವಲ್ಪ ಸೈಡಿಗೆ ನಿಲ್ಸ್ಲಿಕ್ಕೆ ಹೋಗಿ ನಿಮ್ ಬದುಕಿಗೆ ಬಂದ್ಬಿಡ್ತದು. ಆತರ ಬಂತು. ಇವಾಗ ಆಟ ತಗೊಂಡಿದೀನಿ ಸರ್, ಯಾವ ಕೈ ಗುಣದಿಂದ ತಗೊಂಡೇನೋ ಗೊತ್ತಿಲ್ಲ. ಅಲ್ಲಿ ಆಟ ತಗೊಳಕ್ಕಿಂತ ಮುಂಚೆಗ ಮಠಕ್ಕೆ ಹೋಗಿ ಬಂದಿದ್ದೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಲ್ಲಿಗೆ ಹೋಗಿ ಬಂದು ಒಂದ್ 15 ಡೇಸ್ಗೆ ತಗೊಂತೀನಪ್ಪ ಅಂತ ಅಲ್ಲಿ ಆಜ್ಞೆ ಮಾಡಿಬಿಟ್ಟು ಇಲ್ಲಿ ಬಂದು ತಗೊಂಡಿದ್ದೆ ನಾನು. ಇವಾಗ ಮಾತ್ರ ನನ್ನ ಗಾಡಿ ಎಲ್ಲಿ ಕೈ ಕೊಟ್ಟಿಲ್ಲ ಸರ್. ಇಷ್ಟು ದುಡಿಬೇಕಂದ್ರೆ ಇಷ್ಟು ದುಡ್ಕೊಂಡೇ ಬರ್ತೀನಿ. ಇವತ್ತು ಹೋಗ್ಬಾರ್ದಾ? ಹೋಗದೇ ಇಲ್ಲ ಕೆಲ್ಸಕ್ಕೆ, ಡ್ಯೂಟಿಗೆ ಹೋಗಲ್ಲ. ಅಂದ್ರೆ ಕಮಿಟ್ಮೆಂಟ್ ತುಂಬಾ ಮಾಡ್ಕೊಂಡು, ಆಟ EMI ಕಟ್ಟಬೇಕು. ಮತ್ತೆ ಇದು ಗಾಡಿ ತಗೊಳ್ಳುವಾಗ 1 ಲಕ್ಷ ಫೈನಾನ್ಸ್ ಬೇರೆ ತಗೊಂಡಿದ್ದೆ ಸರ್. ಅಲ್ಲಿ ಅಕ್ಕರ ಊರ್ ಕಡೆಯಿಂದ ಅವ್ರು ಇಸ್ಕೊಡ್ಸಿದ್ದು. ಅದು ಅಲ್ಲಿ ವಾರ ಕಟ್ಟಬೇಕು. ಮತ್ತೆ ಸಪರೇಟ್ ಚೀಟಿ ಸೇವಿಂಗ್ ಮಾಡೋಣ ಚೀಟಿ ಹಾಕಿದ್ದೀನಿ. ಮತ್ತೆ ಗೋಲ್ಡ್ ಅಂಗಡಿಯಲ್ಲಿ ಚೀಟಿ ಹಾಕೊಂಡಿದ್ದೀನಿ. ಮತ್ತೆ ವಾರ ಒಂದ್ ಚೀಟಿ ಹಾಕೊಂಡಿದ್ದೀನಿ. ಮತ್ತೆ ರೂಮಿಗೆ ಏನಾದ್ರು ಸ್ವಲ್ಪ ರೂಮಿಂದು ಮನೆ ಖರ್ಚೆಲ್ಲ ಅಪ್ಪ ನೋಡ್ಕೊಳ್ಳುತ್ತೆ. ಏನೋ ಒಂದು ತಿಂಗಳಿಗೆ ಒಂದ್ 3,000 4,000 ಕಮ್ಮಿ ಬಿದ್ದಂದ್ರೆ ಕೊಡ್ತೀನಿ. ಕೇಳ್ತಾರೆ, ಈ ತರ ಕೊಡ್ತೀನಿ. ಬಟ್ ಇವಾಗೆಲ್ಲ ನಾನೆಲ್ಲ ಚೆನ್ನಾಗಿದ್ದೀನಿ ಸರ್. ನನಗ್ ಪ್ರಾಬ್ಲಮ್ ಇರೋದಂದ್ರೆ ನೆಮ್ಮದಿ ಇಲ್ಲ ಅಷ್ಟೇ. ನೆಮ್ಮದಿನೇ ಸಿಗ್ತಾ ಇಲ್ಲ. ಇವಾಗ ಡ್ಯೂಟಿ ಮಾಡ್ಕೊಂಡ್ ಬಂದ ನಮ್ಮಪ್ಪ ನಮ್ಮಮ್ಮ ಇಬ್ಲರು, ನಾನಿಲ್ಲ ಅಂದ್ಬಿಟ್ರೆ ಜಗಳ ಆಗಿರುತ್ತೆ ಅಲ್ಲಿ. ನಾನು ಎನಿ ಟೈಮ್ ಅವ್ರ ಮುಂದೆನೆ ಇರ್ಬೇಕು, ಅವ್ರ ಕಣ್ ಮುಂದೆನೆ ಇರ್ಬೇಕು. ಇಲ್ಲಿ ಎಲ್ಲಾರು ಆಗ ಸ್ವಲ್ಪ ಭಯ ಇರುತ್ತೆ ಅವ್ರಿಗೆ. ನಾನ್ ಮುಂದೆ ಇದ್ದಪ್ಪ ಅಂದ್ರೆ ಜಗಳ ಆಡಲ್ಲ. ಇದು ನಮ್ಮೂರಲ್ಲ ಸರ್, ಏನಾದ್ರು ಮಾಡ್ಕೊಂಡು ಹೋಗ್ಲಿ ಬಿಡು ಅನ್ನಕ್ಕೆ. ಇದು ಊರ್ ಬಿಟ್ಟು ಬಂದಿರೋದು ಒಂದು ಮಾನ ಮರ್ಯಾದೆ ಪ್ರಶ್ನೆ. ಸ್ವಲ್ಪ ಇದಾಗಿರುತ್ತೆ. ಮಾನ ಮರ್ಯಾದೆ ಪ್ರಶ್ನೆ ಸ್ವಲ್ಪ. ಈಗ ಓನರ್ ಇಂದ ಆಲ್ರೆಡಿ ಒಂದ್ ದಿವಸ ಆಗ್ಲೆಲ್ಲ ಆಚೆ ಬೇರೆ ಮಕ್ಕೊಂಡಿದ್ವಿ ಸರ್. ಓನರು ಹೊರಗೆ ಬೇರೆ ಹಾಕಿದ್ದ. ಅಯ್ಯೋ. ಈ ಅಕ್ಕಪಕ್ಕ ಮನೆಯವರೆಲ್ಲ ಕಾಲ್ ಮಾಡಿ ಫುಲ್ ಜಗಳ ಆಗಿ ಓನರ್ ಬೇರೆ ಫುಲ್ ಡ್ರಿಂಕ್ಸ್ ಪಾರ್ಟಿ ಸರ್. ಫುಲ್ ಡ್ರಿಂಕ್ಸ್ ಪಾರ್ಟಿ. ಯಾರು? ಇಬ್ಲರು. ನಮ್ಮ ಅಕ್ಕ ನೋಡಿದ್ರೆ ನಮ್ಮ ಅಕ್ಕನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರ ಗಂಡ ಆರಾಮಾಗಿ ಅವ್ರ ಚೆನ್ನಾಗಿ. ನನಗ್ ಬೇಕಾಗಿದ್ ನಾನ್ ಹೆಂಗಾದ್ರೂ ಹಾಳಾಗೋಗ್ಲಿ, ನಮ್ಮ ಅಕ್ಕ ಆರಾಮಾಗೈತಲ್ಲ, ಅದು ಇಂಪಾರ್ಟೆಂಟ್ ಇತ್ತು. ಅದು ಚೆನ್ನಾಗಾಯ್ತು, ಅದು ಖುಷಿ ಐತೆ. ಅದು ಆಗಕ್ಕಿಂತ ಮುಂಚೆಗೆ ನಮ್ಮ ಅಕ್ಕನ್ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ತಂಗಿ ಮಗಗೆ ಕೊಟ್ಟಿದ್ವಿ ನಾವು. ಅಂದ್ರೆ ಏನು ಎಂಗೇಜ್ಮೆಂಟ್ ಅಷ್ಟೇ ಮಾಡಿತ್ತು. ಅವನು ನಮ್ಮ ಅಮ್ಮ ಬಂದ್ಬಿಟ್ಟು ನಮ್ಮ ಅಕ್ಕನಲ್ದ ಇನ್ನೊಂದು ಹುಡುಗಿನ ಇಷ್ಟ ಪಡ್ತಾ ಇದ್ದ. ಅದು ನಮ್ಮ ಅಕ್ಕ ಗೊತ್ತಾಗಿ ಸ್ವಲ್ಪ ಜಗಳ ಆಗಿ ಅದು ಬಿಟ್ಬಿಡು ಮಾಡ್ಕೊಂಡು ಹೋಗೋಣ. ಇಲ್ಲ ನನ್ಗೆ ಅವಳು ಬೇಕು ಇವಳು ಬೇಕಂದ. ಅದಕ್ಕೆ ನನಗೆ ಅವಾಗ ಇನ್ನು ಮೈಂಡ್ ಮ್ಯಾಚೂರ್ಡ್ ಆಗಿದ್ದಿಲ್ಲ. ಸೊ ಹಂಗಾಗಿ ನಮ್ಮ ಅಮ್ಮ ಏನಂತು, ಬೇಡ ಬಿಟ್ಬಿಟ್ಟು ಆಚೆ ಕಡೆ ಎಲ್ಲಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗಾಗಿ ಒಂದು 6 ತಿಂಗಳಲ್ಲೇ ಮದುವೆ ಆಗ್ಬಿಡ್ತು ಸರ್ ನಮ್ಮ ಅಕ್ಕೊಂದು ಇಮಿಡಿಯೇಟ್ಲಿ. ಬಟ್ ಅವ್ರೆಲ್ಲ ಚೆನ್ನಾಗವ್ರೆ, ಫ್ಯಾಮಿಲಿ ಕಡೆ ಬ್ಯಾಕ್ ಗ್ರೌಂಡ್. ಬಟ್ ಅವ್ರು ಚೆನ್ನಾಗವ್ರೆ ಅಂದ್ರೆ ಗಂಡ ಇಂತ ಅಷ್ಟೇ ಚೆನ್ನಾಗವ್ರೆ. ಅವ್ರ ನಾದ್ನೀರು ಅವ್ರು ಒಬ್ರಿಗಿಂತ ಒಬ್ರು ಬಲ, ಬರೀ ಜಗಳ. ಬಿಡಪ್ಪ, ಅದೆಲ್ಲ ಇದ್ದಿದ್ದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಾನು ಅವ್ರ ಬಗ್ಗೆ ಏನು ತಲೆ ಕ್ವಶನ್ ತಂದೆ ತಾಯಿ ವಿಚಾರ. ಬಟ್ ಈ ಕುಡಿತ ಅನ್ನೋದೇ ನಿನ್ನ ಮನೆಗೆ ಶಾಪ ಆಗಿದೆ. ಹಾ ಸರ್. ನಿಮಗೆ ಬುದ್ಧಿ ಹೇಳ್ಬೇಕಾದವ್ರು ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ತಾವ್ರೆ ಸರ್. ನಾನ್ ಬುದ್ಧಿ ಹೇಳಿದ್ರಲ್ಲ, ನಿಜ ಹೇಳ್ಬೇಕು ಸರ್, ನಿಮ್ಮನ್ನ ಸುಳ್ಳೆಲ್ಲ ಹೊಡೆದಿದ್ದೀನಿ ಸರ್. ಮತ್ತೆ ಅದ್ರಲ್ಲಿ ಏನೈತೆ, ಕೈ ಕೂಡ ಮಾಡಿದೀನಿ. ಯಾವ ಕಾರಣಕ್ಕೆ? ಅದೇ ಕಾರಣಕ್ಕೆ. ಇಲ್ಲಿ ಜೋರಾಗಿ ಮಾತಾಡೋದು, ಜೋರಾಗಿ ಕೀರ್ಸೋದು, ಊರ್ ತರನೇ. ಫುಲ್ ಕೀರ್ಸೋದು. ಅಕ್ಕಪಕ್ಕ ಮನೆಯವ್ರು ಬಂದ್ಬಿಟ್ಟು ಓನರ್ ಕಾಲ್ ಮಾಡೋದು, ಓನರ್ ನನಗ್ ಕಾಲ್ ಮಾಡೋದು. ತುಂಬಾ ಜಗಳ ಸರ್. ವಾರದಾಗೆ 2 ಸಲ ಈ ತರ ಆಗೇ ಆಗುತ್ತೆ. ಇವಾಗ್ಲೂ ಕೂಡ ಆಗತ್ತೆ.
ಈಗ್ಲೂ ದುಡಿಯೋಕ್ ಹೋಗ್ತಾರ ಅವರು? ಸರ್ ಈಗ್ಲೂ ದುಡಿಯೋಕ್ ಹೋಗ್ತಾರ ಅವರು? ಅಪ್ಪಾಜಿ ಒಂದೇ ಹೋಗುತ್ತೆ, ಅಮ್ಮ ಹೋಗಲ್ಲ ಸರ್. ಅಮ್ಮ ಮನೇಲಿ ಇರುತ್ತೆ. ಅಮ್ಮನ ಕೈ ಇದು ಮುರಿದೋಯ್ತಲ್ಲ. ಏನೋ ಕುಡಿಯೋದು ಬಂದ್ಬಿಟ್ಟಿದೆ, ಕುಡ್ಕೊಂಡು ಸುಮ್ಮನೆ ಬಿದ್ದುಕೊಳ್ಳೋ ಅಷ್ಟು ಇಲ್ಲ. ಇಲ್ಲ ಸರ್, ಇಲ್ಲ. ಮಾತಾಡ್ಕೊಂಡು ಒಂದಕ್ಕೊಂದು ಜಗಳ ಆಡ್ಕೊಂಡು ಕೂತ್ಕೊಳ್ತವೆ ಸರ್. ಎಷ್ಟಾದ್ರೂ ನಾನು ಹೇಳ್ತಿದ್ದೀನಿ ಸರ್, ಎಷ್ಟಾದ್ರೂ ಕುಡೀರಿ, ನಿಮ್ಗೆ ಯಾರು ತಡೆಯೋರು ಇಲ್ಲ ಇಲ್ಲಿ. ಬಟ್ ಸೈಲೆಂಟ್ ಆಗಿರಿ, ಮಾನ ಮರ್ಯಾದೆ ಪ್ರಶ್ನೆ ಅರ್ಥ ಮಾಡ್ಕ್ಯಾರಿ. ಊರ್ ಬಿಟ್ಟು ಬಂದಿವಿ, ನೀವ್ ದುಡ್ದು ಏನು ಕೊಡಕ್ ಹೋಗ್ಬೇಡ್ರಿ, ನಿಮ್ ಪಾಡಿ ನೀವ್ ಇರ್ರಿ ಅಟ್ಲೀಸ್ಟ್. ಅದನ್ನೂ ಇಲ್ಲ ಸರ್. ಕುಡಿಯೋದು, ಜಗಳ ಆಡೋದು, ಇಲ್ಲಾಂದ್ರೆ ಎಲ್ ಬೇಕು ಅಲ್ಲಿ ಹೋಗಿ ಹೊಡೆದಾಡಕ್, ಇಬ್ಲರ್ ರೋಡಲ್ಲೇ ಹೊಡೆದಾಡ್ತಾರೆ ಸರ್. ಹೆಂಗಾಗ್ಬಾರ್ದಿಲ್ಲ ಸರ್ ನನಗೆ, ರೋಡಲ್ಲೇ ಹೊಡೆದಾಡ್ಬಿಡೋದು. ಅಂದ್ರೆ ತಡೆಯಪ್ಪ, ಈಗ ಮಗ ದೊಡ್ಡವನಾಗ್ತಾ ಬಂದ, ನಾಳೆ ಮದುವೆ ಮಾಡ್ಬೇಕು, ಬಂದ್ ಸೊಸೆ ಮುಂದೆ ಇವೆಲ್ಲ ಮನೆತನಕ್ಕೆ ಒಳ್ಳೇದು ಅಂದ್ರೆ ಈ ಮಟ್ಟಿನ ಯೋಚನೆ ಮಾಡುವಷ್ಟು ಪ್ರಬುದ್ಧತೆ ಈಗ ಅವರಲ್ಲಿ ಇಲ್ಲ. ಸ್ವಾಸ್ಯ ಬುಡಿ ಸಾರು, ಸ್ವಂತ ಮಗಳನ್ನೇ ಸೇರ್ಸಲ್ಲ ಅವರು. ನಮ್ಮಮ್ಮ ನಮ್ಮಕ್ಕ ಏನಾದ್ರು ಒಂದ್ 2 ದಿವಸ ಇರಕ್ ಹೋಗಿ ಬರ್ತೈತಲ್ಲ, ಜಗಳನೇ ಅವತ್ತು. ನೀನ್ ಜಗಳ ಹಚ್ಚಕ್ ಬಂದಿದ್ಯಾ, ನೀನ್ ಜಗಳ ಆಡಕ್ ಬಂದಿದ್ಯಾ, ನೀನ್ ಅಂತವಳು, ನೀನ್ ಇಂತವಳು, ನಮ್ಮ ಅಕ್ಕನ ಜೊತೆಗೆ. ಬಟ್ ನಿಮಗ್ ಗೊತ್ತು ಅಕ್ಕಂದೇನು ತಪ್ಪಿಲ್ಲ ಇಲ್ಲಿ ಅಂತ? ಇಲ್ಲ, ನಾನ್ ನಮ್ಮ ಅಕ್ಕಗ್ ಯಾರು ಏನನ್ನಂಗಿಲ್ಲ, ನಮ್ಮಪ್ಪ ನಮ್ಮಮ್ಮನ ಏನನ್ನಂಗಿಲ್ಲ. ಯಾರು ಏನಂದ್ರೆ ಬರ್ದಾ ಬಿಡ್ತೀನಿ ಮಾತ್ರ. ನಮ್ಮ ಅಕ್ಕ ಮಾತ್ರ ದೇವ್ರಂತ ಮನುಷ್ಯಳು. ನನಗೆ ಅದು ಆಕಿ ತಾಯಾಗಿ ಹುಟ್ಬೇಕಿತ್ತು, ನಮ್ಮಮ್ಮ ಆಗಿ ಹುಟ್ಬಿಟ್ಟೈತಿ. ಆಕಿ ಹೊಟ್ಟೆಲಿ ಹುಟ್ಬೇಕಿತ್ತು. ನನ್ ಅದೊಂದು ಆಸೆ ಐತಿ, ಮುಂದೆ ಜನ್ಮದಾಗಾದ್ರೂ ನಮ್ಮ ಅಕ್ಕನ ಹೊಟ್ಟೆಲಿ ಹುಟ್ಬೇಕು ನಾವು. ಬಟ್ ಇಲ್ಲಿ ಅಮ್ಮನಿಗೆ ಅಥವಾ ಅಕ್ಕ ಬಂದು ಉಳ್ಕೊಂಡ್ರೆ ಇವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬೈತಾರೆ. ಡಿಸ್ಟರ್ಬ್ ಆಗುತ್ತೆ ಅನ್ನೋಕ್ಕಿಂತ ಅಂದ್ರೆ ನಮ್ಮ ಅಕ್ಕ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಸ್ವಲ್ಪ ಸಪೋರ್ಟ್ ಮಾಡೋರು. ಹಂಗಾಗಿ ನಮ್ಮಮ್ಮ ಅಕ್ಕಿನ್ ಸೇರಂಗಿಲ್ಲ. ಅದಷ್ಟೇ ಅಲ್ಲ, ಈ ಕುಡಿಬೇಡ ಅಂತ ಯಾರು ಬುದ್ಧಿವಾದ ಹೇಳ್ತಾರೋ ಅವರೆಲ್ಲ ಶತ್ರುಗಳೇ. ಇಬ್ಲರ ಅದೇ ಅಲ್ಲ ಸರ್, ಯಾರಿಗೆ ಹೇಳ್ತದು? ಈ ನಮ್ಮ ಅಕ್ಕ ಬಿಡಿ ಸರ್, ನಾನ್ ಹೇಳಿದ್ರು ಅಷ್ಟೇ. ಇಲ್ಲಿ ಒಂದು 3 ಸಲ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ ಸರ್ ನಾನೇ. ಬೆಂಗಳೂರಿಗೆ ಬಂದ್ಮೇಲುವಾ? ಬೆಂಗಳೂರು ಬಂದು ಇಲ್ಲಿ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್. ಮಂಗಳೂರು ಆದ್ಮೇಲೆ ಬೆಂಗಳೂರಿಗೆ ಬಂದ ಮೇಲೂ ಪೊಲೀಸ್ ಸ್ಟೇಷನ್ ತಪ್ಪಿಲ್ಲ. ಒಬ್ಬ ಮಗನಾಗಿ ನಿಮ್ಮ ಪರಿಸ್ಥಿತಿಯನ್ನು ಕಲ್ಪನೆ ಮಾಡಿಕೊಂಡ್ರೆ ನನಗೆ ಬಹಳ ಅಯೋಮಯ ಅನ್ಸುತ್ತೆ. ನೋಡಿ, ಒಬ್ಬ 12ನೇ ತರಗತಿ ಓದಿದ ಹುಡುಗ ಅಕ್ಕನ ಹೆರಿಗೆಯ ಸಮಯದಲ್ಲಿ ತೋರಿದ ಪ್ರಬುದ್ಧತೆಯಿಂದ ಹಿಡಿದು ಇವತ್ತು ಬದುಕನ್ನು ಕಟ್ಕೊಂಡಿರೋ ರೀತಿ ನಿಜಕ್ಕೂ ಸ್ಫೂರ್ತಿದಾಯಕ. ಅಲ್ಲಿ ಹಾಲು ಹಾಕಿದ್ರಿಂದ ಹಿಡಿದು ಕಾರ್ ತೊಳೆಯೋಕೆ ಹೋಗೋದ್ರಿಂದ ಹಿಡಿದು ಪೇಪರ್ ಹಾಕೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಈಗ ನಾನು ಕೇಳಬೇಕು ಅಂದ್ಕೊಂಡೆ, ಅಯ್ಯ ನಿನಗೇನು ಚಟಗಳಿಲ್ವನಪ್ಪ, ನೀನು ಯಾವ ಹುಡುಗಿಯಿಂದ ಹೋಗ್ಲಿಲ್ವಾ ಅಥವಾ ನೀನೇನು ಇಂಥದ್ದು ಮಾಡಿಕೊಡ್ಲಿಲ್ವ ಅಂತ ನಿನ್ನನ್ನು ಕೇಳೋ ನಿನ್ಗೆ ಅಂಥದ್ದು ಮಾಡ್ಲಿಕ್ಕೆ ಇವ್ರು ನೆಮ್ಮದಿನೇ ಕೊಟ್ಟಿಲ್ಲ. ಇಡೀ ಬದುಕಿನುದ್ದಕ್ಕೂ ಒಬ್ಬ ಮಗ ವಯಸ್ಸಿಗೆ ಬಂದಿದ್ದಾನೆ, ಹೋಗ್ಲಿ ತಮ್ಮ ಚಟಗಳು ಆ ಕಾಲದಿಂದಲೂ ರೂಢಿಸ್ಕೊಂಡು ಬಂದ್ಬಿಟ್ಟಿದೀವಿ, ಕುಡ್ಕೊಂಡು ನನ್ನ ಮನೆಗದು ಶಾಪ ಆಗದಂಗಿರ್ಲಿ, ನನ್ನ ಮನೆಯ ಮಕ್ಕಳು ಅದರಿಂದ ನರಳದೇ ಇರಲಿ ಅಂತ ಯೋಚನೆ ಮಾಡದಷ್ಟು ತಂದೆ ತಾಯಿಗಳಿರೋದಿದೆಯಲ್ಲ, ದುರಂತ. ಬಟ್ ನಿಮ್ಗೆ ಯಾವುದು ಭಯ ಇಲ್ವ? ನಾಳೆ ಏನಪ್ಪಾ ನಾನು ಮದುವೆಯಾಗಿ ಬಂದಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಒಂದೊಳ್ಳೆ ದಾಂಪತ್ಯಕ್ಕೆ ನಾನು ಅರ್ಹನಿದ್ದೀನಿ, ನಾನು ಯೋಗ್ಯನಿದ್ದೀನಿ, ಬಟ್ ಬರೋಳು ಇದೇ ನೆಪ ಇಟ್ಕೊಂಡು ಏನೋ ತಕರಾರು ಮಾಡಿದ್ರೆ ಏನು ಕತೆ ನಂದು ಅಂತ ಭಯ ಆಗಲ್ವ ನಿಮಗೆ? ಸರ್ ಅದು ಈಗ ನೈಟ್ ಎಲ್ಲ ಹಿಂಗಿರ್ತಾ ಚೆನ್ನಾಗಿರಲ್ಲ ಸರ್. ಮಾರ್ನಿಂಗ್ ಮಾತ್ರ ದೇವ್ರು ಇಬ್ಲರು, ಮಾರ್ನಿಂಗ್ ಮಾತ್ರ ದೇವ್ರ ತರ ಇರ್ತಾರೆ, ನೈಟ್ ಆದ್ರೆ ದೇವ್ಗಳ ತರ ಆಡ್ತಾರೆ. ಅಲ್ಲಪ್ಪ, ನಾಳೆ ಏನು ಕತೆ ಮತ್ತೆ ನಿಮ್ದು? ಅದು ಇವಾಗ ನಮ್ಮಮ್ಮ ರಿಲೇಷನ್ ಕಡೆಯಿಂದ ಹುಡುಗಿನ ತೋರ್ಸ್ತವ್ರೆ ಸರ್ ನನಗೆ. ಅದು ನೋಡಿದ್ರೆ ನನಗೆ ಆಗಕ್ಕೆ ಇಚ್ಛೆ ಸರ್, ಇವಾಗಾದ್ರೂ ಆಗದೆ ಅವಾಗಾದ್ರೂ ಆಗದೆ. ಬಂದ್ಮೇಲೆ ಏನ್ ಪ್ರಾಬ್ಲಮ್ ಆಗುತ್ತಂತ ಥಿಂಕ್ ಮಾಡ್ಬಿಟ್ಟು ಇವಾಗ ಬೇಡ ಅನ್ನಕಂತಿದ್ದೀನಿ ಸರ್. ಅಯ್ಯೋ, ಥಿಂಕ್ ಏನಪ್ಪಾ, ಅದು ಯಾವಾಗ್ಲೂ ದುರಂತವೇ. ಕಣ್ ಮುಂದೆನೆ ಕಾಡ್ತೈತೆ ನನ್ ಫ್ಯೂಚರ್, ಭವಿಷ್ಯ ಕಣ್ ಮುಂದೆ ಇದೆಯಲ್ಲಪ್ಪ. ಅದು ಇನ್ನೂ ಒಂದು ಸರ್, ಹಂಗೆ ಇವಾಗ ಅದು ಸಾಲ ಜಾಸ್ತಿ ಆಗ್ಬಿಟ್ಟು ಮನೆ ಕೂಡ ಬೇರೆ ಕಡೆ ಅಡ ಇಟ್ಟು ಬಂದಿದ್ದಾರೆ ಅವ್ರು. ಯಾವ ಮನೆ? ಅದು ಊರಲ್ಲಿರೋ ಮನೇನು ಕೂಡ ಅಡಕ್ಕಿಟ್ಟು ಬಂದಿದ್ದಾರೆ. ನಿಮಗ್ ಗೊತ್ತಿಲ್ಲ? ಇಲ್ಲ, ನನಗ್ ಗೊತ್ತಿದ್ದೆ ಮಾಡ್ಕೊಟ್ಟಿರೋದು. ಅದು ನಾನ್ ಅದಕ್ ಸೈನ್ ಹಾಕಕ್ ಕಾರಣ ಏನಂದ್ರೆ, ಅದು ತುಂಬಾ ಸಾಲ ಆಗಿತ್ತಲ್ವ ಸರ್. ಹಂಗ್ ಮನೆ ಹತ್ರ ತುಂಬಾ ಜನ ಬಂದಿದ್ರು. ನಮ್ಮ ಅಕ್ಕ ಏನ್ ಮಾಡೈತೆ, ನಮ್ಮ ಅಕ್ಕನ ಮಂಗಲ್ಯ ಚೈನ್ ಸರ ಬಿಚ್ಚಿ ಕೊಟ್ಬಿಟ್ಟೈತೆ. ಅದನ್ನ ಹೋಗಿ ಒತ್ತಿಟ್ಟೈತೆ ಯಾರು, ನಮ್ಮಪ್ಪ ನಮ್ಮಮ್ಮ ಇಬ್ಲರ್ ಸೇರಿಬಿಟ್ಟು. ನನಗ್ ಗೊತ್ತಿಲ್ಲ ನಮ್ಮ ಅಕ್ಕಂದು ಮಂಗಲ್ ಚೈನ್ ಸರ ಬಿಚ್ಚಿ ಕೊಟ್ರ ಅನ್ನೋದು. ಇವಾಗ ಅವಳು ನಮ್ದು ಜೀವನ ದೂರ ಬಾಗ್ಲಾಗ್ಬಿಟ್ಟೈತೆ ಆಲ್ರೆಡಿ.
ಆಕಿ ಜೀವನ ಹಾಳಾಗೋದ್ ಬೇಡ ಅಂದ್ಬಿಟ್ಟು ಅದೇನಾದ್ರು ಮಾಡಿ ಮತ್ತೇನ್ ಮಾಡಿದ್ರು ಮನಿನ ಅಡೆ ಇಟ್ಬಿಡಣ, ಮನೆ ಅಡೆ ಇಟ್ಬಿಟ್ಟು ನಮ್ಮ ಅಕ್ಕಂದು ಬಿಡಿಸ್ಕೊಟ್ಬಿಡಣ, ಅವಳು ಜೀವನ ಹಾಳು ಮಾಡ್ಕೊಂಡ್ ಹೋಗ್ಲಿ ಅಂದ್ಬಿಟ್ಟು ಅದಕ್ಕೂ ಅಂದ್ಬಿಟ್ಟು ಅದಕ್ಕೂ ಸೈನ್ ಮಾಡ್ಬಿಟ್ಟು ಅದ್ ಮನಿದೆಲ್ಲ ಇವಾಗ ಬಿಡಿಸ್ಕೊಂಡಿರೋದ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ಅವ್ರಿಗೆ ತಿಂಗಳ ನಂದು 15,000 ಸ್ಯಾಲ್ರಿ ಬಂದು 15,000 ಸ್ಯಾಲ್ರಿ ಬಂದಾಗೆ 5,000 PG-ಗೆ ಹೋಗೋದು, ಇನ್ನು ಒಂದು 2,000 ನಾನ್ ಗಾಡಿಗೆ ಇಟ್ಕೊಂಡು ತಿಂಗಳ 5,000 ಕೊಡ್ತಿದ್ದೆ. ಹಂಗಾಗಿ ಅದು ಮುಟ್ಟೋಯ್ತು. ನಮ್ಮ ಅಕ್ಕಂದು ನಿನ್ ಜೀವನ ನಮ್ಮ ಅಕ್ಕಗೂ ತುಂಬಾ ಬೈದಿದ್ದೀನಿ ಸರ್ ಆ ಟೈಮಲ್ಲಿ. ನಮ್ ಜೀವನ ನಂದ್ ಏನಾನ ಆಗ್ಲಿ ನೀನ್ ನೋಡ್ಕೊಂಡ್ ನೀನ್ ಯಾರು ಕೂಡ ಅಂದ್ರು ಹಂಗೆ ಹಿಂಗೆ ಅಂತ. ನಾನು ನಮ್ದಾದ್ರೆ ಏನೋ ಮಾಡ್ಬೋದು ಸರ್, ಈಗ ಮದ್ವಿ ಮಾಡ್ಕೊಟ್ಮೇಲೆ ಅದ್ ನಮ್ದಲ್ಲ, ಏನಾಗ್ಲಿ ಅದು. ಇವಾಗ ನೋಡಿ, ಇವಾಗ ಅದೇನೋ ಅವ್ರ ಮನೆ ಗೊತ್ತಾತಂದ್ರೆ ಅದಕ್ಕೂ ಒಂದ್ ಕಿರಿ ಮಾಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಡು ನೀವ್ ಅಂತವ್ರು ಇಂಥವ್ರನ್ನ ಅನ್ಸ್ಕೊಳ್ಳೋದ್ ಬೇಡ ಅಂದ್ಬಿಟ್ಟು ಮನೆ ಮಾರಿಬಿಟ್ಟು ಎಷ್ಟು ಮನಿನ 80,000 ಸರ್ 80,000 ಅಡ ಇಟ್ಬಿಟ್ಟು 80,000 ಕೊಟ್ಬಿಟ್ಟು ಮಂಗಲ ಚೇನ್ಸರ ಬಿಡಿಸ್ಕೊಂಡು ಅವತ್ತಿಂದ ಅವತ್ತೇ ಬೆಳಿಗ್ಗೆ ಬಿಡ್ಸ್ಕೊಂಡ್ ಬಂದೈತಿ, ಸಾಯಂಕಾಲ ನಾವು ಊರಿಗೆ ಕಳಿಸ್ಬಿಟ್ಟಿದೀನಿ ಸರ್ ತವ್ರ ಮನೆ, ಆ ಗಂಡನ ಮನೆ. ನೀನ್ ಇರಕ್ಕೆ ಹೋಗ್ಬೇಡ, ಹೋಗ್ಬಿಡ ಇಲ್ಲ. ಕತೆ ಮತ್ತೆ ಇಲ್ಲಿ ಇವಾಗ ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ಈ ತರ ಕಮಿಟ್ಮೆಂಟ್ಸ್ ತುಂಬಾ ಜಾಸ್ತಿ ಇದೆ ಸರ್. ನನ್ ಪರ್ಸನಲ್ ಪ್ರಾಬ್ಲಮ್ ಏನ್ ಫೀಲ್ ಆಗ್ತಿದೆ ಅಂದ್ರೆ, ಈಗ ಡ್ಯೂಟಿ ಒಂದೊಂದ್ ದಿವಸ ಚೆನ್ನಾಗತ್ತೆ, ಒಂದೊಂದ್ ದಿವಸ ಚೆನ್ನಾಗಲ್ಲ, ಬಟ್ ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಸರ್. ಅಂದ್ರೆ ಕಮಿಟ್ಮೆಂಟ್ಸ್ ತುಂಬಾ ಮಾಡ್ಕೊಂಡಿದ್ದೀನಿ, ಬರೋದ್ ಸ್ಯಾಲ್ರಿಯಲ್ಲಿ ಬರೋ ದುಡ್ಡಲ್ಲಿ ಡೈಲಿ ಬೇರೆ ಕಡೆ ಡೈಲಿ ಕಟ್ತೀನಿ, ವಾರ ಕಟ್ಕೊಂತೀನಿ, ತಿಂಗಳದೈತೆ, ಈ ತರ ಐತೆ. ಬಟ್ ಆದ್ರೆ ನನ್ ಕೈಲಿ ನನ್ಗೆ ಏನು, ನಾನು ಎಷ್ಟು ದುಡ್ದು ನನ್ ಕೈ ದುಡ್ಡು ಕಾಣ್ತಾ ಇಲ್ಲ ಅನ್ನೋದೊಂದು ಹೊರಗಿದೆ ಸರ್. ಡೈಲಿ ಬಂದ್ಬಿಟ್ಟು ಡೈಲಿ 300 rupees ಗೋಲ್ಡ್ ಅಂಗಡಿಯಲ್ಲಿ ಸೇವಿಂಗ್ ಮಾಡ್ತಾ ಇದ್ದೀನಿ. ಅದು ಡೈಲಿ 300 rupees ಹೋಗುತ್ತೆ. ಇನ್ನು ವೀಕ್ಲಿ ಬಂದ್ಬಿಟ್ಟು ಅಕ್ಕ ಅಮೌಂಟ್ ಇಸ್ಕೊಟ್ಟಿತ್ತಂದಲ್ವಾ, ಅವ್ರಿಗೆ ವೀಕ್ಲಿ 1,200 rupees ಅಲ್ಲಿ ಹೋಗುತ್ತೆ. ಮತ್ತೆ ಮಂತ್ಲಿ ಬಂದ್ಬಿಟ್ಟು 5,700 ರೂಪಾಯಿ ಚೀಟಿಗೆ ಹೋಗುತ್ತೆ, ಅದು ಸೇವಿಂಗು. ಮತ್ತೆ ಗಾಡಿ ಲೋನ್ ಒಂದು 10,000, ಮತ್ತೆ ಡೈಲಿ ಗ್ಯಾಸು. ಮತ್ತೆ ನಾನು ಮನೇಲಿ ಇವಾಗೂ ಕೂಡ ಊಟ ಮಾಡಲ್ಲ ಸರ್. ಮತ್ತೆ ಊಟ ಮಾಡಿದ್ರೆ ಅದಕ್ಕೂ ಒಂದ್ ಮಾತು ಅಂತಾರೆ ಸರ್, ತಂದಕ್ಕ ನನ್ ಗಂಡ ತಿಂತ ಇದೆಯಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ದಿನಸಿ ಕೊಡಲ್ಲ ಅಂತ, ದಿನಸಿ ಕೊಡಲ್ಲ ಅಂತ ಅಂತಾರೆ ಸರ್. ಅದಕ್ಕೆ ನಾನ್ ನಿಮ್ ಮನೆಗ್ ಕೊಡೋದು ಬೇಡ, ನಿಮ್ ಮನೆಗ್ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಇವಾಗ್ಲೂ ಕೂಡ ನಾನು ಆಚೆನೆ ಊಟ ಮಾಡ್ತೀನಿ, ಮಲ್ಕೊಳಕ್ ಅಷ್ಟೇ ಮನೆಗ್ ಬರ್ತೀನಿ ಸರ್. ಅಲ್ಲ, ಈಗ ತಿಂಗಳಿಗೆ ಅಂದಾಜು ಎಷ್ಟು ದುಡಿತೀರಾ ಸರ್? ತಿಂಗಳಿಗೆ ಒಂದು 50,000 60,000 ಆಗುತ್ತೆ ಸರ್. ಓಕೆ. ಕಮಿಟ್ಮೆಂಟ್ ದಿನದ್ದು, ವಾರದ್ದು, ತಿಂಗಳದ್ದು ಎಲ್ಲ ಸೇರಿಸಿ ಎಷ್ಟಿದೆ ಅಂದಾಜು? ಅದು ಕಮಿಟ್ಮೆಂಟ್ಸೇ ಒಂದ್ 45,000 ಬರುತ್ತೆ ಸರ್ ತಿಂಗಳಿಗೆ. ಓಕೆ. ಒಂದ್ 50 ದುಡಿತೀರಾ ಅಂದ್ರೆ 45 ಅದಕ್ಕೆ ಹೋಗುತ್ತೆ. ಅಂದ್ರೆ ಇನ್ನೂ ಒಂದ್ 5,000 ಅಂದ್ರೆ ತಿಂಗಳು ಪೂರ್ತಿ ಹೋಗಕ್ ನನ್ಗೂ ಬೇಸರ ಅನ್ಸುತ್ತಲ್ಲ ಸರ್. ಡೈಲಿ ಅದೇ ಕೆಲಸ ಮಾಡಿ ಯಾವಾಗೋ ಒಂದ್ ದಿವಸ ರಜಾ ಮಾಡಿರ್ತೀನಿ, ಒಂದೊಂದ್ ದಿವಸ ಡ್ಯೂಟಿ ಆಗಿರಲ್ಲ, ಡ್ಯೂಟಿ ಬೀಳ್ತಿರಲ್ಲ, ಅದು ಒಂಥರ. ಒಂದೊಂದ್ ದಿವಸ ಆದ್ರೆ 5,000 ಗಂಟೆನ ಆಗುತ್ತೆ ಒಂದೊಂದ್ ದಿವಸಕ್ಕೆ, ಒಂದೊಂದ್ಸಲ 500 ರೂಪಾಯಿನೂ ಆಗಕ್ಕೂ ಸಾಕಾಗಿರ್ತೈತೆ, ಆತರ. ಸೊ ಈಗ ನೀವು ಸುಮ್ಮನೆ ಆಲೋಚನೆ ಮಾಡಿ, ಮೇಲ್ನೋಟಕ್ಕೆ ಏನಪ್ಪಾ ಕೈಲಿ ದುಡ್ಡೇ ಉಳಿತಿಲ್ಲ ಅನ್ಸುತ್ತೆ, ಆದ್ರೆ ನೀವು ದುಡಿತಿರೋದು ಮತ್ತೆ ನಿಮ್ಮ ಅಂದರೆ ಭವಿಷ್ಯದ ದೃಷ್ಟಿಯಿಂದ ಏನೇನು ಯೋಜನೆಗಳನ್ನ ದಿನದ್ದು, ವಾರದ್ದು, ತಿಂಗಳದ್ದು ಚೀಟಿ ಕಟ್ಟೋದು, ಒಡವೆ ಅಂಗಡಿಲಿ ಅಥವಾ ಏನೋ 100 ರೂಪಾಯಿ ಸೇವಿಂಗ್ಸ್ ಮಾಡ್ತೀನಿ, 300 ರೂಪಾಯಿ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ನಿಮ್ಮಲ್ಲೇ ಇದೆಯಪ್ಪ, ಅದನ್ನ ಯಾರು ಕಿತ್ಕೊಳ್ತಾ ಇಲ್ಲ. ಮೇಲ್ನೋಟಕ್ಕೆ ಅನ್ಸುತ್ತೆ ಕೈಗೆ ಬರ್ತಾ ಇಲ್ಲ ಅಂದ್ರೆ ದುಡ್ಡಿಲ್ಲ. ವಾರದ್ದು, ದಿನದ್ದು, ತಿಂಗಳದ್ದು ಬಿಟ್ಬಿಡಪ್ಪ, ವಾರದ್ದು, ದಿನದ್ದು ಅವೆರಡು ನಿನ್ನ ಹತ್ರನೇ ಉಳಿಸ್ಕೊಳಪ್ಪ, ನಿಂಗೆ ಎಷ್ಟು ಬದಲಾವಣೆ ಅನ್ಸುತ್ತಲ್ವಾ? ಉಳಿಸ್ಕೊ ಅಂತ ಹೇಳ್ತಾ ಇಲ್ಲ, ಮಾಡಿರೋ ಅಲ್ಲಿ ಆಗ್ತಿರೋ ತಪ್ಪು ಅಂತ ಇಲ್ಲ, ಕೈಲಿದ್ರೆ ಮಾತ್ರ ಇದೆ ಅಂತ ಅಲ್ಲ, ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇದೀರಲ್ವಾ. ಬಟ್ ನನ್ನ ಹತ್ರ ಇಟ್ಕೊಂಡ್ರೆ ಖರ್ಚಾಗ್ಬಿಡುತ್ತಂತಗೋಸ್ಕರ ತಪ್ಪಿಲ್ಲ. ಈಗ ನೀವು ಮಾಡಿರೋದು ತಪ್ಪಿಲ್ಲ, ಒಂದು ಚೀಟಿ ಹಾಕೋದು ಅಥವಾ ಇಲ್ಲೆಲ್ಲೋ ಒಡವೆ ಅಂಗಡಿಲಿ 300 ಸೇವಿಂಗ್ಸ್ ಮಾಡೋದು, ಇದು ಬಹಳ ಒಳ್ಳೇದೇಯಪ್ಪ. ಆದ್ರೆ ಒಂದು ಕೊರಗಿದೆಯಲ್ಲ, ಅಯ್ಯೋ ನನ್ನ ಕೈಲಿ ದುಡ್ಡು ಉಳಿತಾ ಇಲ್ಲ, ಅರೆ ಏನು ಕೆಡ್ದಾಗೆಲ್ಲೂ ಹೋಗ್ತಾ ಇಲ್ಲ, ಕೆಡ್ದಾಗೆಲ್ಲೂ ಖರ್ಚು ಮಾಡ್ತಿಲ್ಲ, ಏನೂ ಇಲ್ಲ. ನಮಗೆ ಸರಿಯಾಗಿ ಲೆಕ್ಕ ಹಾಕಿದ್ರೆ ಒಳ್ಳೆ ರೀತಿಯಲ್ಲೇ ಅದನ್ನ ಬಂದಿದ್ದನ್ನು ಅಲ್ಲಲ್ಲಿ ವಿನಿಯೋಗಿಸ್ತಾ ಇದ್ದೀನಿ. ಕೈಲಿ ದುಡ್ಡು ಉಳಿತಾ ಇಲ್ಲ ಅಂದ್ರೆ ಅದನ್ನೇನು ಎಲ್ಲೋ ವೇಸ್ಟ್ ಮಾಡ್ತಿಲ್ಲ, ಏನೂ ಇಲ್ಲ. ಏನಂದ್ರೆ ದುಡಿಯೋ 50ರಲ್ಲಿ 45 ಬರೀ ಕಮಿಟ್ಮೆಂಟ್ಗೆ ಹೋಗ್ತಾ ಇದೆ ಅಂದ್ರೆ ಇನ್ನು 5 ಕೆಲವೊಮ್ಮೆ ಆದ್ರೂ ಆಗ್ಬೋದು, ಆಗದೇ ಇರ್ಬೋದು.
ಮುಂದೆ ಈಗ ನೀವು ಚೀಟಿ ಹಾಕಿರೋದು, ಎಲ್ಲೋ ಒಡವೆ ಅಂಗಡಿಲಿ ಸೇವಿಂಗ್ಸ್ ಮಾಡ್ತಿರೋದು, ಅಥವಾ ಇನ್ನೆಲ್ಲೋ ಸಾಲ ತೀರಿಸ್ತಿರೋದು, ಅಥವಾ ಅಕ್ಕಂದೇನೋ ಅದೇನೋ ಕಟ್ತಾ ಇರೋದು, ಇವೆಲ್ಲ ಒಂದು ದಿನ ನಿಮಗೆ ಫಲವಾಗಿ ಮುಂದೊಂದು ದಿವಸ ಕಷ್ಟ ಕಾಲದಲ್ಲಿ ಬಂದು ನಿಮ್ಮ ಕೈ ಹಿಡಿತವೆ, ಹೌದಲ್ವಾ? ಈಗ ನೀವೇನು ಮಾಡಬೇಕು, ಆಟೋ ಅಥವಾ ರಥ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದೀರಿ, ನಿಮ್ಮನ್ನೇನು ಅದು ಕೈ ಬಿಟ್ಟಿಲ್ಲ. ಕಷ್ಟವೋ ಸುಖವೋ ಇದೇ ದಾರಿಯಲ್ಲಿ ಮುನ್ನಡೀರಿ. ನೋಡಿ, ನಿಮಗೊಂದು ಕೆಟ್ಟ ಚಟ ಒಂದು ವೇಳೆ ಇದ್ದರೆ, ಯಾವುದೋ ರೀತಿ ಅದು ಹೆಂಡ ಹೆಣ್ಣು ಜೂಜು ಮೋಜು ಅದು ಯಾವುದೇ ಆಗಲಿ, ಅಂದರೆ ನನಗೆ ಹೆಂಡ ಕುಡಿಯೋದಿಲ್ಲ ಸರ್, ಜೂಜಾಡೋದಿಲ್ಲ ಸರ್, ನನಗೆ ಪರಸ್ತ್ರೀ ಹೆಣ್ಣಿನ ಚಟ ಇಲ್ಲ ಸರ್, ಆದರೆ ಫ್ರೆಂಡ್ಸ್ ಕರ್ಕೊಂಡು ಹೋದರೆ ನಾನು ಎಷ್ಟು ಬೇಗ ಖರ್ಚು ಮಾಡಿಬಿಡ್ತೀನಿ, ಇದು ಇವೆಲ್ಲದಕ್ಕಿಂತ ದೊಡ್ಡ ಚಟ ಇದು. ಅದೇ ಆಗ್ತಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ನಿಮ್ಮ ಏಜಿನ ಇವರೆಲ್ಲ ಮಾಡೋ ಅತಿ ದೊಡ್ಡ ಎಡವಟ್ಟು. ಯಾಕಂದರೆ ಇವ್ರನ್ನೆಲ್ಲ ಉಳಿಸ್ಕೊಳಕ್ಕೆ ಹೋಗಿ ನಿಮ್ಮ ಬದುಕನ್ನು ಬಲಿ ಕೊಟ್ಟುಬಿಟ್ಟಿರ್ತೀರ. ಅದು ಮುಂದೊಂದಿನ ಗೊತ್ತಾಗುತ್ತೆ. ಯಾರೂ ಬರಲ್ಲ. ಎಲ್ಲೋ ತಿಂಗಳಿಗೊಮ್ಮೆ ನನ್ನ ಗೆಳೆಯರಿಗೋಸ್ಕರ 500 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ 5,000 ನೀರು ಖರ್ಚು ಮಾಡ್ದಂಗೆ ಒಬ್ಬ ಕೋಟಿ ಇರೋನು ಕೂಡ 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಲೆಕ್ಕ ಪುಸ್ತಕ ಇಟ್ಟುಕೊಂಡೇ ಮಾಡ್ತಾನೆ ಸರ್. ಅವ್ರು ಅದಕ್ಕೆ ಕೋಟ್ಯಾಧಿಪತಿ ಇರೋದು. ನಮ್ಮಂಥವು ಹಂಗಲ್ಲ. ಇದೇ ಬಿಡ ಇರೋದೊಂದು ಜೀವನ ಅಂತ ಏನೇನೋ ಫಿಲಾಸಫಿಗಳನ್ನ ಇಟ್ಕೊಂಡು ಖರ್ಚು ಮಾಡಿಬಿಟ್ಟು ನಾಳೆ ದಿನ 100 ರೂಪಾಯಿ ಕಳಿಸೋ ಅಂದ್ರೆ ಯಾವನು ಕಳಿಸಲ್ಲ. ಹಂಗಂತ ತಪ್ಪು ಅಂತ ಹೇಳ್ತಾ ಇಲ್ಲ, ನಮಗೆ ಬುದ್ಧಿ ಇರ್ಬೇಕಲ್ವಾ? ನಾವು ಗೆಳೆಯರಿಗೆ ನಾವು ಪ್ರಾಣ ಕೊಡ್ತೀವಿ ಸರ್ ಅಂದ್ಕೊಂಡು ಹುಮ್ಮಸ್ಸಲ್ಲಿ ಹೋಗಿ ಎಲ್ಲ ಖರ್ಚು ಮಾಡಿ ಅವರಿಂದ ಒಂದು ರಾತ್ರಿ ಸೈ ಅನ್ಸ್ಕೊಳಕ್ ಹೋಗಿ 1 ತಿಂಗಳೆಲ್ಲ ಬರ್ಗೈಲಿ ಓಡಾಡಬೇಕಾಗುತ್ತೆ. ನಾವು ಗುರ್ತಿಸ್ಕೊಳ್ಳೋದು ಹೆಂಗೆ ಗುರ್ತಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲ ಬಿಡಪ್ಪ, ಅವನು ಒಂಚೂರು ಹೊಗಳು ಬಿಟ್ರೆ ಅವನು ದುಡ್ಡು ಖರ್ಚು ಮಾಡಿಬಿಡ್ತಾನೆ ಅಂದರೆ ನಿಮ್ಮನ್ನು ಆ ಥರ ಒಳ್ಳೆ ಕಾಮಿಡಿ ಪೀಸ್ ಥರ ನೀವು ಎಲ್ಲರ ಕೈಲಿ ಗುರ್ತಿಸ್ಕೊಂಡಿದ್ರೆ ನಿಮ್ಮನ್ನು ಬಳ್ದು ಬಾಚ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ, ಅವನು ಭಾಳ ಶಿಸ್ತಿನ ಮನುಷ್ಯ, ಅವನು ಸುಲಭವಾಗಿ ಯಾವುದಕ್ಕೂ ಖರ್ಚು ಮಾಡಲ್ಲ, ಅವನ ಹತ್ರ ಏನು ಬೇಕದನ್ನು ಮಾತಾಡ್ಲಿಕ್ಕಾಗಲ್ಲ ಅಂದರೆ ನೀವು ಹೇಗೆ ಗುರ್ತಿಸ್ಕೊಳ್ತೀರೋ ಹಾಗೆ ಜನ ನಿಮ್ಮ ಬಳಿ ವರ್ತಿಸ್ತಾರೆ. ನೀವು ಮೊದಲಿಂದ ನೀರು ಖರ್ಚು ಮಾಡ್ದಂಗೆ ದುಡ್ಡು ಖರ್ಚು ಮಾಡೋ ವ್ಯಕ್ತಿತ್ವ ಒಂದು ವೇಳೆ ಆಗಿದ್ದರೆ ಫ್ರೆಂಡ್ಸ್ಗೋಸ್ಕರ, ಅವ್ರು ಅದನ್ನು ಮುಂದೊಂದಿನ ದುರುಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಹಂಗಂತ ಫ್ರೆಂಡ್ಸ್ಗಳನ್ನ ಬಿಟ್ಬಿಡಿ, ಖರ್ಚು ಮಾಡಿಬಿಡಿ ಅಂತ ನಾನು ಹೇಳ್ತಿಲ್ಲ. ಊರು ಬಿಟ್ಟು ಊರಿಗೆ ಬಂದಿದ್ದೀವಿ, ಮನೆ ಪರಿಸ್ಥಿತಿ ಹಿಂಗಿದೆ, ನನ್ನ ದುಡಿಮೆ ಹಿಂಗಿದೆ, ನನ್ನ ಕಮಿಟ್ಸ್ಮೆಂಟ್ಸ್ ಹಿಂಗಿದೆ, ನನ್ನ ಅಕ್ಕ, ನನ್ನ ಅಪ್ಪ ಅಮ್ಮ, ನನ್ನ ಮನೆ, ನನ್ನ ದುಡಿಮೆ, ನನ್ನ ಆಟೋ, ಇಷ್ಟರಲ್ಲೇ ಜೀವನ ನಡಿಬೇಕು ಸರ್. ಬೆಂಗಳೂರು ಪೇಟೆಯಲ್ಲಿ ಅತಿಥಿಗಳ ಥರ ಇರಬೇಕು. ನನ್ನದೇ ಎಲ್ಲ ಅಂದ್ಕೊಂಡು ಹೋದರೆ ಬಳ್ದಾಕ್ಬಿಡ್ತಾರೆ. ನಾವು ಬಂದಿದ್ದೀವಿ, ದುಡ್ಕೊಳ್ತೀವಿ, ಒಂದು ಹಂತಕ್ಕೆ ಬದುಕ್ತೀವಿ, ಮತ್ತು ನಮ್ಮೂರಿಗೆ ಹೋಗ್ತೀವಿ ಅನ್ನೋ ಮಟ್ಟದಲ್ಲೇ ಇರಬೇಕು. ಆದರೆ ನಮಗೆ ನೋಡಿ, ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಯಾಕಾಗ್ತಾ ಇದೆ ಅಂದರೆ 24 ವಯಸ್ಸಿಗೆ ನೀವು ಅನುಭವಿಸಿರೋ ಬದುಕು, ಮಾಡಿರೋ ಕೆಲಸಗಳು, ಎಷ್ಟೆಷ್ಟು ಸಂಬಳದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಮಾನಸಿಕ ಯಾತನೆಗಳು, ಜೊತೆಗೆ ಮನೇಲಿ ಬಂದರೆ ಇಲ್ಲಿ ಅಪ್ಪ ಅಮ್ಮ ಕುಡ್ಕೊಂಡು ಇವ್ರು ಜಗಳ ಮಾಡ್ಕೊಳ್ಳೋದು, ಮನೇಲಿ ನೆಮ್ಮದಿ ಇಲ್ಲ. 24 ವರ್ಷದ ಒಬ್ಬ ಹುಡುಗ ಅಕ್ಕನ ಬಗ್ಗೆ ಇಷ್ಟು ಕಾಳಜಿ ಮಾಡೋದು, ಅಕ್ಕನ ಜೀವನ ಚೆನ್ನಾಗಿರಲಿ ಅಂತ ಏನು ಬೇಕೋ ಅದನ್ನು ಒಳ್ಳೇದು ಮಾಡೋದು, ಅಪ್ಪ ಅಮ್ಮನ ಇಷ್ಟೊಂದು ಮಾನಸಿಕ ಹಿಂಸೆಯ ನಡುವೆಯೂ, ಇಲ್ಲ ಸರ್ ಅಲ್ಲೊಂದು ಚೀಟಿ ಹಾಕಿದ್ದೀನಿ ಸರ್, ಇಲ್ಲ ಸರ್ ದಿನಕ್ಕೆ 300 ರೂಪಾಯಿ ನಾನೊಂದು ಒಡವೆ ಅಂಗಡಿಗೆ ಸೇವಿಂಗ್ಸ್ ಮಾಡ್ತೀನಿ ಸರ್, ನಾನು ಒಬ್ಬ ಆಟೋ ಚಾಲಕ ಸರ್, ದಿಸಕ್ಕೆ ಇಷ್ಟೊಂದು ದುಡಿತೀನಿ ಸರ್, ಅದರಲ್ಲಿ ಇಷ್ಟು ಸೇವಿಂಗ್ಸ್ನ ಒಂದು ಚಿನ್ನದ ಅಂಗಡಿಲಿ ಏನೋ ಒಂದು ಸೇವಿಂಗ್ಸ್ ಮಾಡ್ತೀನಿ ಸರ್, ಒಂದು ಅಕ್ಕನಿಗೇನೋ ನಾನು ಸಾಲ ತಗೊಂಡಿದ್ದೆ ಅದನ್ನು ತೀರಿಸ್ತಾ ಇದ್ದೀನಿ. 24 ವರ್ಷದ ಹುಡುಗ ಇದಕ್ಕಿಂತ ಅತ್ಯುತ್ತಮವಾಗಿ ಬದುಕಲಿಕ್ಕೆ ಆಗಲ್ಲ. ಮಿಡಲ್ ಕ್ಲಾಸ್ ಅವರು ಹಂಗೆ ನೀವು ಆದರ್ಶವಾಗಿ ಬದುಕ್ತಾ ಇದ್ದೀರಿ. ನೋಡಿ, ಮನೆ ಕಟ್ಟಬೇಕು ಅನ್ನೋ ಆಸೆ ಇರಲಿ, ಕೊರಗಿರಬಾರ್ದು. ಅದಕ್ಕೆ ಯಾರೊಬ್ರು ವೀಕೆಂಡ್ ವಿತ್ ರಮೇಶಲ್ಲಿ ಒಬ್ರು ಮಹನೀಯರು ಸೀಟ್ ಮೇಲೆ ಕೂತು ಹೇಳ್ತಾ ಇದ್ರು, ಏನು ಸರ್ ನೀವು ತುಂಬ ಸಿನಿಮಾಗಳು ಮಾಡಿದ್ದೀರಿ, ನಿಮ್ಗೊಂದು ಮನೆ ಇಲ್ಲ, ಏನು ಅನ್ಸುತ್ತೆ ನಿಮ್ಮ ಜೀವನ ಅಂತ ಕೇಳಿದಾಗ ಅವರು ವೈಜನಾಥ್ ಬಿರಾದರ್ ಅಂತ ಒಬ್ರು ಕಲಾವಿದರು, ಅವ್ರು ಹೇಳ್ತಾ ಇದ್ರು, ಅದೇ ಎಲ್ಲಾ ಸಿನಿಮಾದಲ್ಲೂ ಭಿಕ್ಷುಕ ಪಾತ್ರ ಮಾಡ್ತಾರಲ್ಲ, ಅಮ್ಮ ತಾಯಿ ಅಂತ ಒಂದು ಹಳೆ ಸಿನಿಮಾ ಅವ್ರು ಮಾಡ್ತಾರಲ್ಲ, ಅವರು ತುಂಬಾ ಅದ್ಭುತವಾದ ಒಂದು ಮಾತು ಹೇಳಿದ್ರು. ರಮೇಶ್ ಸರ್ ಕೇಳಿದ್ರು, ಇಷ್ಟು ಸಿನಿಮಾ ಮಾಡಿದ್ದೀರಿ, ಹೆಂಗಿದೆ ಇವತ್ತು ಜೀವನ, ಏನು ನಿಮ್ಮ ಮನಸ್ಸಲ್ಲಿ ಏನಿದೆ ಇವತ್ತಿಗೆ ಎಂದಾಗ ಅವರು ಹೇಳ್ತಾರೆ, ನನಗೆ ಒಂದೊಳ್ಳೆ ಮನೆ ಬೇಕು ಅಂತ ಆಸೆ ಇದೆ, ಆದ್ರೆ ಕೊರಗಿಲ್ಲ ಅಂತ. ನೋಡಿ ಆ ಮಾತು ಹೆಂಗಿದೆ, ಆಸೆ ಇದೆ ನಿಜ, ಆದ್ರೆ ಕೊರಗಿಲ್ಲ. ಆಸೆ ಪಡೋದು ತಪ್ಪಲ್ಲ, ಆದ್ರೆ ಆಗ್ಲಿಲ್ವಲ್ಲ ಅಂತ ಅಂದ್ರೆ ತಟ್ಟೆ ತುಂಬ ಮುಂದೆ ಊಟ ಇದೆ, ಆದ್ರೆ ಯಾವುದೋ ಮನೆ ಕಟ್ಲಿಲ್ವಲ್ಲ ಅನ್ನೋ ಚಿಂತೆ ಕೊರಗ್ತಾ ತಟ್ಟೆಲಿರೋ ಊಟವನ್ನ, ಅಯ್ಯೋ ಇದು ನನಗೆ ಸಿಕ್ಕ ಅವಕಾಶ, ಈ ಹೊತ್ತು ನನಗೆ ಊಟ ಸಿಕ್ತಲ್ಲಪ್ಪ ಅಂತ ತಟ್ಟೆಲಿರೋ ಊಟವನ್ನ ಖುಷಿ ಪಡದೆ ಮುಂದೆಂದೋ ಕಟ್ಟಬೇಕಾಗಿರೋ ಮನೆ ಬಗ್ಗೆ ಕೊರಗ್ತಾ ಆ ಊಟಕ್ಕೆ ಬೆಲೆ ಕೊಡದೆ ಇದ್ರೆ ಆ ಜನ್ಮ ವ್ಯರ್ಥ ಅಲ್ವೇ? ಯಾಕಂದ್ರೆ ಊಟ ಆದ ತಕ್ಷಣ ಬದುಕೆ ಮುಗಿದು ಹೋಗ್ಬೋದು, ಯಾರಿಗ್ ಗೊತ್ತು. ಹಾಗಾಗಿ
ಮನೆ ಕಟ್ತೀವೋ ಮದುವೆ ಆಗ್ತೀವೋ ಮುಂದೆ ಇನ್ನೇನೋ ಮಾಡ್ತೀವೋ ಅದು ಸೆಕೆಂಡ್ರಿ. ಇವತ್ತು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಿ ಇಟ್ಟಿದ್ದಾನೆ ರಾಯರು, ಹೌದಲ್ಲ? ಹಾ ಸರ್. ಅದಕ್ಕಂತೂ ನೀವು ಖುಷಿ. ಯಾಕಂದರೆ ನೆಮ್ಮದಿ ವಯಸ್ಸಿನ ಎಷ್ಟೋ ಜನ ಗಾಂಜಾ ಸಿಗರೇಟು ಅದು ಇದು ಅಂದ್ಕೊಂಡು ಜೈಲಲ್ಲಿ ಅವರೇ, ಪೊಲೀಸ್ನವ್ರ ಕೈಲಿ ಹೊಡೆಸ್ಕೊಳ್ತಾವ್ರೆ, ಛೀ ಥೂ ಅನ್ಸ್ಕೊಂಡು ಯಾರಿಗೂ ಬೇಡ್ದಂಗೆ ಬದುಕುತ್ತವ್ರೆ. ಅಂಥದ್ರ ನಡುವೆ ನಿಮ್ಮ ಭಗವಂತ ಎಲ್ಲೂ ನಿಮ್ಮನ್ನು ಹಾದಿ ತಪ್ಪಿಸ್ಲಿಲ್ಲ, ಹೌದಲ್ವಾ? ನೀವೇ ಹೇಳಿದ್ರಿ ಆ ದೇವರ ಮಹಿಮೆ, ಆ ರಾಯರ ಅನುಗ್ರಹ. ನನ್ನ ಗಾಡಿಗೆ ಯಾವುದು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ದುಡಿಮೇಲಿ ಹೆಚ್ಚು ಕಡಿಮೆ ಇದ್ದಿದ್ದೆ ಸರ್, ಅದು ದೇವಾನ್ ದೇವತೆಗಳಿಗೂ ಬಿಡಲಿಲ್ಲ. ಒಂದು ದಿವಸ ಅದ್ಭುತ, ಒಂದು ದಿವಸ ದುಃಖ, ಒಂದು ದಿವಸ ಸುಖ, ಅದು ಇದ್ದಿದ್ದೆ. ನಿಮ್ಮ ಬದುಕಲ್ಲೂ ಹಾಗೆ ಖುಷಿ ಪಡಿ. ಏನಂದರೆ ಯಾವತ್ತೋ ಒಂದು ದಿವಸ ಎಲ್ಲ ಮುಗ್ದೋಯ್ತಪ್ಪ ನನ್ನ ಬದುಕು ಅಂತ ಎಲ್ಲೋ ಮಂಗಳೂರಲ್ಲಿ ಒಂದು ಗುಂಡಿ ತೆಗಿತಾ ಇದ್ದೆ, ಮಣ್ಣಾಗಿತಾ ಇದ್ದೆ, ಏನೋ ಟನಲ್ದು ಒಂದು ಏನೋ ಗುಂಡಿ ತೆಗಿತಾ ಇದ್ದೆ. ಅಂಥದ್ರಲ್ಲಿ ಇವತ್ತು ನನಗೆ ಇಷ್ಟು ದುಡಿಮೆ, ಇಷ್ಟು ಒಂದು ಲೋಕದ ಜ್ಞಾನ, ಎಲ್ಲಿ ಹೆಂಗೆ ಹೇಗಿರಬೇಕು, ಏನು ಮಾತಾಡಬೇಕು, ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟಿರೋ ಭಗವಂತ ನಿಮ್ಮ ಬಗ್ಗೆ ಅನುಗ್ರಹ ಮಾಡಿರೋದಕ್ಕೆ ಅದೆಲ್ಲ ಸಾಧ್ಯ. 24 ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಆತರ ಬೀಳಬೇಡಿ. ಏನಂದ್ರೆ ಈಗ ನಿಮ್ಮ ಗಮನ ಯಾವ ಚಟವನ್ನು ಇಟ್ಟುಕೊಳ್ಬೇಡಿ ದಯವಿಟ್ಟು. ಯಾಕಂದರೆ ನೀವೆಷ್ಟೇ ಕೋಟಿ ದುಡಿರಿ, ಯಾವುದೋ ಒಂದು ಚಟ ಇದೆ ಅಂದರೆ ಎಲ್ಲವನ್ನು ಒಂದಿವ್ಸ ಆಸ್ಪತ್ರೆಗೆ ಸುರಿಯೋ ದಿನ, ಎಲ್ಲವನ್ನು ಒಂದಿವ್ಸ ಕಳೆಯೋ ದಿನ ಬಂದೇ ಬರುತ್ತೆ. ನಿಮಗೆ ಒಂದು ವೇಳೆ ನನಗೆ ಯಾವ ಚಟವೂ ಇಲ್ಲ ಸರ್, ಮುಂದೊಂದು ಹೆಣ್ಣುಮಗಳನ್ನ ನಾನು ಯಾರಿಗೆ ತಾಳಿ ಕಟ್ತೀನಿ ಅವಳನ್ನು ರಾಣಿ ಥರ ನೋಡ್ಕೊಳ್ತೀನಿ ಸರ್, ಅಲ್ಲಿವರೆಗೂ ನಾನು ಯಾವ ಹೆಣ್ಣಿನ ಹಿಂದೂ ಹೋಗಿಲ್ಲ, ನಾನು ಯಾವ ಹೆಣ್ಣಿಗೋಸ್ಕರ ಜೊಲ್ ಸುರಿಸ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಈ ಮಟ್ಟಿಗೆ ಈ ಹೆಣ್ಣೆಯಿಂದ ದೂರ, ಹೆಣ್ಣಿನಿಂದ ಅಂದರೆ ಕೆಟ್ಟ ಚಟಗಳಿಂದ ನಾನು ದೂರ ಇದ್ದೀನಿ ಅನ್ನೋದಾದರೆ ನಿಮ್ಮ ದುಡಿಮೆ ಕೇವಲ 500 ರೂಪಾಯಿ ಇರಲಿ ಸರ್, ನಿಮಗೆ ಚಟ ಇಲ್ಲ ಅಂದರೆ ನೀವು ನೆಮ್ಮದಿ ಪುರುಷರು. ಬಟ್ ಏನೋ ಒಂಚೂರು ಮನೇಲಿ ಯಾಕೋ ಹಿಂಗೆ ಆಗ್ಬಿಟ್ಟಿದೆ. ನಾನು ಹೇಳೋದೇನೆಂದರೆ ಭಾಳ ಹಿಂದೆಯಿಂದಲೇ ನಿಮ್ಮ ಪೂರ್ವಜರೇ ಇದನ್ನೆಲ್ಲ ಸರಿ ಮಾಡಬೇಕಿತ್ತು. ಬಟ್ ಈಗ ಅದೆಲ್ಲ ದೈತ್ಯ ಆಗ್ಬಿಟ್ಟಿದೆ. ಈಗ ಹೇಳಿದ್ರೆ ಕೇಳೋ ಸ್ಥಿತಿಲಿ ಅವರಿಲ್ಲ ಅಪ್ಪ ಅಮ್ಮ. ನಾನೇನು ಹೇಳೋದು, ಅವ್ರು ತೀರಾ ಮುಂದುವರೆದ್ರು ಅಂದರೆ ಅವ್ರೊಂದು ಸಪ್ರೇಟ್ ಇಟ್ಬಿಟ್ಟು ನಿಂದೊಂದು ಸಪ್ರೇಟ್ ಜೀವನ ಮಾಡು, ಅಪ್ಪ ಅಮ್ಮನ ಟೇಕ್ ಕೇರ್ ಮಾಡು, ಅವ್ರನ್ನ ನೋಡ್ಕೊ. ಬಟ್ ಮುಂದೆ ನಿನ್ನ ಜೀವನ ಅದರಿಂದ ಹಾಳಾಗಬಾರ್ದಲ್ವಾ? ಈಗ ಇನ್ನೊಂದೇನಾಗಿದೆ ಅಂದ್ರೆ ಸರ್, ಇವಾಗ ಚೀಟಿ ಕಟ್ತಾ ಇದೀನಲ್ಲ, ಅದನ್ನ ನೆಕ್ಸ್ಟ್ ಮಂತ್ ಅಮೌಂಟ್ ಬರ್ತಾ ಇದೆ ಸರ್, 1 ಲಕ್ಷ. ಊರಲ್ಲಿ 1 ಲಕ್ಷ ಅಷ್ಟೇ ಸಾಲ ಇರೋದು, ಎಲ್ಲ ಕ್ಲಿಯರ್ ಆಗಿದೆ. ಅದು 1 ಲಕ್ಷ ಚೀಟಿ ತಗೊಂಡ್ಬಿಟ್ಟು ಊರಲ್ಲಿ ಸಾಲ ತೀರ್ಸ್ಬಿಟ್ಟು ಇವ್ರನ್ನೆಲ್ಲ ಊರಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಇರೋಣ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಹಂಗೆ ಮಾಡಪ್ಪ. ಯಾಕೆ ಹೇಳ್ತೀನಿ ಮಾತು ಅಂದ್ರೆ, ಒಂದು ಹುಟ್ಟೂರಲ್ಲಿ ಅಲ್ಲಿ ಏನಾದ್ರೂ ಅದು ಮೊದ್ಲಿಂದ ಎಲ್ರಿಗೂ ಗೊತ್ತು, ಅದು ಅನುಭವಿಸ್ಕೊಳ್ತಾರೆ, ಯಾಕೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಬಟ್ ಬೆಂಗಳೂರು ಪೇಟೆಯಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ನಾಳೆ ದಿನ ಒಂದೊಳ್ಳೆ ಬದುಕನ್ನು ಕಟ್ಕೊಳ್ಬೇಕಂದ್ರೆ ನಿನ್ನ ಸುತ್ತಮುತ್ತಲಿನ ಜನಕ್ಕೆ ನೀನು ಒಳ್ಳೆ ರೀತಿಯಲ್ಲಿ ನಿನ್ನನ್ನು ನೀನು ಪ್ರಸ್ತುತಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಾಂದ್ರೆ ಈ ಥರದವೆಲ್ಲ ಇಟ್ಕೊಂಡ್ರೆ ನಾಳೆ ನೀನು ಅದ್ಭುತ ಇರಬಹುದು, ಬಟ್ ನಿನ್ನ ಹಿನ್ನೆಲೆಯನ್ನ ನಿನ್ನ ಅಪ್ಪ ಅಮ್ಮನಿಂದ ಗುರುತಿಸುತ್ತಾರೆ. ಆಮೇಲೆ ಇವ್ರ ಅಪ್ಪ ಅಮ್ಮ ಹೆಂಗ್ ಕೊಡುಕ್ರು ಕಣೋ, ಅಥವಾ ಈಗ ಬರೋ ಹೆಣ್ಮಗಳಾದ್ರೂ ಅಷ್ಟೇ, ಇಂಥ ತಂದೆ ತಾಯಿಗಳ ಜೊತೆ ಯಾವ ಹೆಣ್ಣು ಬದುಕಲ್ಲಪ್ಪ. ಇಲ್ಲ ಸರ್, ಉಳಿಸ್ಕೊಳಕ್ ಆಯ್ತಿಲ್ಲಪ್ಪ. ಇಲ್ಲಿ ಮಗನಾದ್ ನನ್ಗೆ ಬದುಕಕ್ ಆಗ್ತಿಲ್ಲ, ಇನ್ ಬ್ಯಾರೆ ಹೊಟ್ಟೆ ಹುಟ್ರೆ ಹೆಣ್ಣು ಬದುಕ್ತಾಳ ಸರ್. ಬೇರೆ ಹೆಣ್ಣು ಮಕ್ಳನ್ನ ಅಯ್ಯೋ ಅನ್ಸ್ಬಾರ್ದು. ಇವ್ರಿಗೆ ಇಟ್ಟಾಕ್ಬೇಡ ಅಂತ ನಾನು ಹೇಳಲ್ಲ. ಅವ್ರಿಗೆ ಏನ್ ವ್ಯವಸ್ಥೆ ಬೇಕೋ ಅವ್ರನ್ನೊಂದ್ ಕಡೆ ಇಟ್ಬಿಡು. ಯಾಕಂದ್ರೆ ಅವ್ರಿಗೆ ನೀವು ಯಾರು ಬೇಕಿಲ್ಲ, ನಿಮ್ ಬೆಲೆನೇ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಹೆಂಡ ಸಿಕ್ಬಿಟ್ರೆ ಯಾರು ಬೇಡ. ಇಂಥವ್ರಿಂದ ಬಹಳ ಬದುಕಬೇಕಾದವ್ರು ನೀವು ಆ ಕೆಸರಲ್ಲಿ ಬದುಕೋದು ಬಹಳ ಕಷ್ಟ. ಇನ್ನೊಂದು ಸರ್, ಅದನ್ನ ಹೇಳ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ, ಆದ್ರೂ ಪರವಾಗಿಲ್ಲ ಸರ್ ಹೇಳ್ತೀನಿ. ಇದು ನಮ್ಮಪ್ಪ ಅಮ್ಮ ಇಬ್ಳು ಸರಿ ಇಲ್ಲ ಸರ್. ನಮ್ಮಮ್ಮ ಬಂದ್ಬಿಟ್ಟು ಬೇರೆ ಹತ್ರ ಸಂಬಂಧ ಇತ್ತು ಸರ್ ಮುಂಚೆ ಊರಲ್ಲಿ. ಅದು ಕಣ್ಣಾರೆ ನಾನು ನಮ್ಮ ಅಕ್ಕನೇ ನೋಡಿದ್ದು. ನಮ್ಮ ಅಪ್ಪಾಜಿ ಕೂಡ ಊರಲ್ಲೆಲ್ಲ ಚೆನ್ನಾಗಿತ್ತು, ಮಂಗಳೂರಲ್ಲಿ ಹೋದಾಗ ಅಲ್ಲಿ ಬೇರೆ ಕಡೆ ಆಯ್ತು. ಇಲ್ಲಿ ಬೆಂಗಳೂರಲ್ಲಿ ಬಂದೈತೆ. ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಒಂದು ಆಂಟಿ ಐತೆ, ಆಂಟಿ ಜೊತೆ ಮಾತಾಡ್ಕೊಂತ ನಿಲ್ಲೋದು, ಹೋಗೋದು ಬರೋದು ಈ ತರ ಮಾಡ್ತೈತೆ. ಯಾರೋ ನೋಡಿದಾರ ಏನಂತಾರ, ಎಲ್ಲಿ ಹೊಡೆದ್ಬಿಟ್ರೆ ನನ್ ಮರ್ಯಾದೆ ಹೋಗ್ತೈತೋ ಏನೋ ಅನ್ನೋದು ಅದು ಒಂದು ಭಯ ಇದೆ ಸರ್. ತುಂಬಾ ಯಾವಾಗ ಹೋಗ್ತಾರೋ ಇಲ್ಲಿಂದ ಅನ್ಸ್ಬಿಟ್ಟಿದೆ ಸರ್, ಅದು ತುಂಬಾ ಭಯ ಇದೆ. ಇರ್ಲಿ ನೋಡಪ್ಪ, ಇವನ್ನೆಲ್ಲ ತಾಂಡಾಗ ಊರಿಗೆ ಸೇರಿಸ್ಬಿಡಪ್ಪ. ಮೊದಲು ಎರಡು ಕಾರಣ ಹೇಳ್ತೀನಿ. ಒಂದು, ಚೀಟಿ ದುಡ್ಡು ಬಂದ ತಕ್ಷಣ ನಿನ್ನ ಮನೆ ಯಾವಾಗ್ಲೂ ನಿಂದು ಅಂತ ಒಂದು ಊರಲ್ಲಿ ಇರ್ಬೇಕಪ್ಪ, ಆಯ್ತಾ? ಅದನ್ನ ಆಡ ಇಡೋ ಸಂಪ್ರದಾಯವನ್ನು ಇಲ್ಲಿ ಕೊನೆ ಮಾಡು. ಅವ್ರು ಇನ್ನೇನೇ ಸಾಲ ಮಾಡಿದ್ರು ಮೊದ್ಲು ಹೇಳಬೇಕು,
ಈಗ ನೀವು ಊರಿಗೆ ಬಿಟ್ಟ ತಕ್ಷಣ ಸಾಲ ಮಾಡಿಕೊಳ್ಳೋದು, ಅದಕ್ಕೆ ಮನೆ ಅಡೆ ಇಡೋದು, ಅದಕ್ಕನ್ನೆಲ್ಲ ನಾನು ಹೊಣೆ ಅಲ್ಲವೇ ಅಲ್ಲ. ಬೇಕಾದ್ರೆ ಆ ಮಟ್ಟಿಗೆ ನೀನು ಭಯ ಉಡಿಸ್ಬೇಕು. ಯಾಕಂದ್ರೆ ಅನ್ಯಾಯವನ್ನ ವಿರೋಧಿಸುವ ಸಂದರ್ಭ ಬಂದಾಗ ಎದುರುಗಡೆ ಹೆತ್ತವರಿದ್ರೂ ಕೂಡ ಅದನ್ನು ವಿರೋಧಿಸಲೇಬೇಕು. ಯಾಕಂದ್ರೆ ಈ ಕೆಟ್ಟ ಸಂಪ್ರದಾಯ ಇಲ್ಲಿಗೆ ನಿಲ್ಲದೆ ಹೋದ್ರೆ ಮುಂದೆ ಬರೋ ನಿನ್ನ ಸಂತಾನಗಳಿಂದ, ಸಂಗಾತಿಯಿಂದ ಎಲ್ಲರೂ ಹಾಳಾಗೋಗ್ಬಿಡ್ತಾರೆ. ಹಾಗಾಗಿ ತಾಂಡೋಗಿ ಬಿಡಬೇಕು, ಭಾಳ ಕಟ್ಟುನಿಟ್ಟಾಗಿ ಹೇಳಬೇಕು. ನಿಮಗೇನು ಬೇಕೋ ಅದು ನಾನು ಕೊಡಿಸ್ತೀನಿ. ಯಾಕಂದ್ರೆ ಹೋಗ್ಬಿಟ್ಟಿದ್ರೆ ಅಲ್ಲೇ ಮುಂದೆ ಹೋಗ್ಬಿಟ್ಟಿದ್ರೆ ಈಗ ನಾನು ತಡೆಯೋಕ್ಕಾಗಲ್ಲ. ಇಲ್ಲ ಸರ್, ಅವ್ರು ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ಆಲ್ರೆಡಿ ಅವ್ರನ್ನ ತಾಂಡೋಗಿ ಅಲ್ಲಿ ಮನೆ ಬಿಡಿಸ್ಕೊ, ಅವ್ರನ್ನ ಅಲ್ಲಿ ಇಡು. ಅದು ಮನೆ ಆಲ್ರೆಡಿ ಆಗಿದೆ ಸರ್, ಅದು ನಮ್ಮ ಹೆಸರಲ್ಲಿ ಆಗಿದೆ. ಇವಾಗ ಊರಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಸಾಲ ಇದೆ, ಅದು 1 ಲಕ್ಷ ಐತೆ. ಅದಕ್ಕೆ ಇವ್ರದ್ದು ಮೊದ್ಲು ಊರಿಗೆ ತಲುಪ್ಸಪ್ಪ ನೀನು. ಇಲ್ಲಿ ಇಟ್ಕೊಂಡ್ರೆ ನಿನಗೂ ದುಡಿಯೋಕ್ಕೂ ನೆಮ್ಮದಿ ಇರಲ್ಲ. ಮತ್ತೆ ಹುಟ್ಟೂರಲ್ಲಿ ಇರ್ಲಿ, ಅಲ್ಲಿ ಏನೋ ದೇವ್ರ ಬುದ್ಧಿ ಕೊಟ್ರೆ ಅಲ್ಲಿ ಸರಿ ಹೋಗ್ಲಿ. ಬಟ್ ಇಲ್ಲೆಲ್ಲ ಇಲ್ಲೊಂದು ಸಂಬಂಧ ಅಲ್ಲೊಂದು ಸಂಬಂಧ ಬೇಡಪ್ಪ. ಈ ಥರದ ಮನಸ್ಥಿತಿಗಳಲ್ಲಿ ನೀನು ಬದುಕೋಕ್ಕಾಗಲ್ಲ. ಅವ್ರನ್ನ ತಗೊಂಡೋಗಿ ನೋಡಪ್ಪ, ಅವ್ರವ್ರು ಅನುಭವಿಸ್ಕೊಳ್ತಾರೆ. ನೀನು ಆಡಿ ಕೆಟ್ಟವನಾಗಬೇಡ. ಅವೆಲ್ಲ ಭಾಳ ಹಿಂದೆನೇ ಸರಿ ಮಾಡಬೇಕಾದದ್ದು. ಈಗ ಅವೆಲ್ಲ ಹೆಮ್ಮರವಾಗ್ಬಿಟ್ಟಿದ್ದಾವೆ. ಈಗ ಉಗ್ರಲ್ಲಿ ಚಿವುಟುದ್ರಾಗಲ್ಲ, ಕೊಡ್ಲಿನೇ ತಗೊಬೇಕು. ಅದೊಂದ್ಸಲ ಆ ತರ ಮಾಡಿದಾಗ ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಬಾಯಲ್ಲಿ ಬೈದ್ ಬಿಡ್ತೀನಿ. ಅದು ಎಲ್ಲಿ ಪಶ್ಚಾತ್ತಾಪ, ನನಗೆ ಎಲ್ಲಿ ಪಾಪ ಆತತ್ತೆ ಅನ್ನೋದು ಒಂದು ಭಯ ತುಂಬಾ ಕೈ ಬೇರೆ ಮಾಡ್ಬಿಟ್ಟಿದ್ದೀನಿ. ಇಲ್ಲ ಈಗ ಒಂದು ಮನೆಯನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಒಬ್ಬರಿಗೆ ನಾವು ಬೈಯೋದು, 1-2 ಪೆಟ್ಟು ಕೊಡೋದು ತಪ್ಪಲ್ಲಪ್ಪ. ಯಾಕಂದ್ರೆ ನಿನ್ನ ಬೈಗುಳದ ಹಿಂದಿನ ಉದ್ದೇಶ ಅವರನ್ನು ತಿದ್ದೋದೇ ಆಗಿತ್ತು, ಹೌದಲ್ಲಯ್ಯ? ಅವ್ರನ್ನೇನು ಹೊಡೆಯೋದೋ ಅಥವಾ ನಿನ್ನ ಅಸೂಹೆಯೋ ನಿಂದು ಕೋಪವೋ ಏನೋ ಅಲ್ಲ. ಅವ್ರು ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅಂತ ಅಷ್ಟೇ. ಅದಕ್ಕೆ ನೀನು ದುಃಖ ಪಡುವಂಥದ್ದೇನಿಲ್ಲ. ಬಟ್ ಮುಂದಂಗೆ ಮಾಡೋಕ್ಕೆ ಹೋಗ್ಬೇಡ. ಯಾಕಂದ್ರೆ ಯಾವುದು ಬೈದ್ರೆ ಸರಿ ಹೋಗುತ್ತೋ ಅಲ್ಲಿ ಬೈಯೋ ಅನ್ಕಣಪ್ಪ. ಅಲ್ಲಿ ಸರಿ ಹೋಗಲ್ಲ ಅಂದ್ರೆ ನಾನು ಯಾಕೆ ಬೈಬೇಕು? ಇಲ್ಲ ಸರ್, ಅದು ಎಷ್ಟು ಹೇಳಿದ್ರೆ ಅಷ್ಟೇ ಸರ್, ಮತ್ತೆ ತಿರ್ಗಾ ಅದೇ ಪ್ರಾಬ್ಲಮ್. ಬೇಡ, ಆಯ್ತು, ಅವೆಲ್ಲ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾವೆ. ಈಗ ನೀನು ಮೊದಲು ಅವರನ್ನ ಊರಿಗೆ ಕಳಿಸು, ಅವ್ರ ಪಾಟಿಗೆ ಅವರಲ್ಲಿರಲಿ. ಇಲ್ಲಿ ನೀವು ದುಡಿತಾ ಇದ್ದೀರಿ, ಇನ್ನೊಂದು 2 ವರ್ಷ ಆಗೋವರೆಗೂ ನೋಡಿ. ಇನ್ನೊಂದು ವರ್ಷ ಅಟ್ಲೀಸ್ಟ್ 25ಕ್ಕೆ ಬಂದಾಗ ಒಂದು ಮದುವೆ ಮಾಡ್ಕೊಳ್ಳೋ ಕಡೆ ಗಮನ ಕೊಡಪ್ಪ, ಆಯ್ತಾ? ಮದ್ವೆ ಅನ್ನೋದು ಇವಾಗ ಬೇಡ. ನನ್ ಪ್ರಕಾರ ಅದ್ ಹೇಳಿದ್ರೆ ತಪ್ಪಾಗ ಅನ್ಸುತ್ತೆ ಏನೋ ಗೊತ್ತಿಲ್ಲ ಸರ್, ಆದ್ರೆ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಸತ್ತಾಕೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅನ್ಸ್ತೈತೆ ಸರ್. ಇವಾಗ ಕರ್ಕೊಂಬಂದು ಆ ಹುಡುಗಿ ಜೀವನ ಹಾಳು ಮಾಡಕ್ ಈಗ ಅದನ್ನೇ ಹೇಳಕ್ ಬಂದಪ್ಪ. ಈಗ ಒಂದು ಪಾಪಿ ಚಿರಾಯು ಅಂತ ಒಂದು ಮಾತಿದೆ. ತಂದೆ ತಾಯಿಯ ಸಾವಿನ ವಿಚಾರ ಆಗಲಿ, ನಾನು ಆಮೇಲೆ ಮದುವೆ ಮಾಡಿ ಆ ಯೋಚನೆಯಲ್ಲೇ ತಪ್ಪಿದೆಯಪ್ಪ. ನಾನು ಹೇಳೋದು, ಅವರು ಬದುಕಿದ್ರು ಇಲ್ಲದೆ ಹೋದ್ರು ನಿನ್ನ ಸಂಗಾತಿಯನ್ನು ಸಪ್ರೇಟೇ ಬದುಕಿಸ್ಬೇಕು, ಅವ್ರ ಜೊತೆ ಇಟ್ಟು ಬದುಕಿಸೋಕಾಗಲ್ಲ, ಆಯ್ತಾ? ಯಾಕಂದ್ರೆ ಅಲ್ಲಿ ನೀನೇ ಹೇಳ್ದಲ್ಲಪ್ಪ, ಅಲ್ಲಿ ನಾನೇ ಬದುಕೋಕಾಗಲ್ಲ, ಬಂದವಳು ಹೆಂಗ್ ಬದುಕ್ತಾಳೆ? ಅದೇ ನಿಜ ಸರ್. ಹಾಗಾಗಿ ನೀವು ಇಲ್ಲಿ ಅವ್ರ ಅಲ್ಲಿ ಅನ್ನೋದು ಶುರುವಾಗಲಿ. ಸೊ ಇನ್ನೊಂದು 1 ಅಥವಾ 2 ವರ್ಷ ನಂತರ ನೀವು ಶುರು ಮಾಡಿ ಸಾಯ್ಲಿ ಎಂದಾಗ ನಿನ್ಗೆ ಅಷ್ಟೊತ್ತಿಗೆ 45 ಆಗಿರುತ್ತೆ, 50 ಆಗಿರುತ್ತೆ, ಆದ್ರೂ ಸಾಯಲ್ಲ, ಏನು ಮಾಡ್ತೀಯ? ಅದು ಹಂಗಿಲ್ಲಪ್ಪ, ಹಂಗೆ ಯೋಚನೆ ಮಾಡಲೇಬೇಡ. ಯಾಕಂದ್ರೆ ಇದ್ದು ಜಯಿಸ್ಬೇಕಯ್ಯ. ಅವ್ರು ಇದ್ದಾರೆ ಅಂತ ನಾನು ಈಗ ಪೊಲೀಸ್ನವ್ರು ಯಾರೇ ಅಂತ ಕಳ್ಳರು ಕಳ್ತನ ಮಾಡೋದು ಬಿಟ್ಟಾರ? ಇಲ್ಲ ಸರ್, ಮಾಡೇ ಮಾಡ್ತಾರೆ. ಅವ್ರ ದುರ್ಬುದ್ಧಿನೇ ಅಂತದ್ದು. ಹಂಗೆ ನಾವ್ ಯಾರೋ ಸಾಯ್ಲಿ ಆಮೇಲೆ ಆಗೋಣ, ಯಾರು ಸಾವನ್ ಯಾರು ಬಲ್ಲರಪ್ಪ? ಅವ್ರು ಹೋಯ್ತಾರೋ, ನೀನ್ ಹೋಯ್ತೀಯೋ, ನಾವ್ ಹೋಯ್ತೀವಿ, ಯಾರಿಗ್ ಗೊತ್ತು? ಹೇಳಕ್ಕಾಗಲ್ಲ ಸರ್. ಅವ್ರಕ್ಕಿಂತ ಮುಂಚೆ ನಾನು ಹೋದ್ರು 2 ಸಲ ನಾನೇ ಟ್ರೈ ಮಾಡ್ಕೊಂಡಿದ್ದೀನಿ ಸರ್. ಅಲ್ಲ, ಅದಕ್ಕೆ ಹೇಳೋದು, ಅದು ನಮ್ಮ ಕೈಲಿಲ್ಲ. ಇವನ್ ಯಾರೋ ಬುಕ್ ಮಾಡಿದ ಟೈಮಿಗೆ ಕೆಲವೊಮ್ಮೆ ನಾವೇ ಆಟೋ ಓಡಿಸ್ಕೊಂಡೆ ಕೆಲವೊಮ್ಮೆ ಹೋಗ್ಲಿಕ್ಕೆ, ಅಂದ್ರೆ ಟೈಮ್ ತಕ್ಕಂಗೆ ನಮಗೆ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಸಾವನ್ನ ಹೆಂಗಪ್ಪ ನಾನು ಟೈಮ್ ತಕ್ಕಂಗೆ ಅಳಿಯೋಕ್ ಸಾಧ್ಯ? ಆಗುತ್ತೆ ಆಮೇಲೆ ಹಂಗಾಗೋಣ. ಕೆಲವೊಮ್ಮೆ ನಾನು 1-2 ಸಲ ಟ್ರೈ ಮಾಡ್ಕೊಂಡಿದ್ದೀನಿ ಸರ್ ಸೂಸೈಡ್ ಮಾಡ್ಕೊಳಕ್ಕೆ. ನಂಗೆ ಒಳ್ಳೆ ಪಾಪ ಎಳೆ ಮನ್ಸಲ್ಲಿ ಹೇಳಿದ್ರೆ ನಗು ಬರ್ತೈತೆ, ಏನ್ ಮಾಡೋದು? ಇರ್ಲಿ ನೋಡಿ, ಎಲ್ಲ ಬದುಕನ್ನ ಎಷ್ಟು ನಗ್ನಗ್ತಾ ಅನುಭವಿಸ್ತಾ ಇದ್ದೀರಿ. ಬಟ್ ಎನಿವೆ, ನೀವು ಈ ವಿಚಾರದಲ್ಲಿ ಚೆನ್ನಾಗಿ ಫೇಸ್ ಮಾಡಿದ್ದೀರಿ. ಅವರನ್ನ ಕಳಿಸಿ ಊರಲ್ಲಿ ಇಡಿ ಅವ್ರನ್ನ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅಂಡ್ ಅವರು ಹೋದ ಮೇಲೂ ಇನ್ಯಾವತ್ತಾದ್ರೂ ಸಾಯೋವರೆಗೂ ಒಂದು ಶಪಥ ಮಾಡಪ್ಪ, ಯಾವ ಚಟಕ್ಕೂ ಬೀಳಬಾರ್ದು ನೀನು. ಯಾಕಂದ್ರೆ ದುಡಿಮೆ ಸ್ವಲ್ಪ ಕಡಿಮೆ ಆದರೂ
ಒಳ್ಳೆ ಸಹವಾಸ ಇಟ್ಕೊಳಪ್ಪ, ಭಗವಂತನನ್ನ ಸದಾ ಸ್ಮರಣೆ ಮಾಡು. ಲಾಭ ಬಂತು ದೇವರನ್ನ ನಂಬದೆ, ಲಾಭ ಬರ್ಲಿಲ್ಲ ದೇವರನ್ನ ನಂಬಲಿಲ್ಲ ಅನ್ನಂಗೆ ಆಗಬಾರ್ದು. ಲಾಭ ಬರದೆ ಹೋದ್ರು ಅವನೊಬ್ಬನನ್ನ ನಂಬಪ್ಪ. ಎಂಥ ಕತ್ತಲೆಯಲ್ಲೂ ಒಂದು ಬೆಳಕಿನ ಭರವಸೆಯನ್ನ ಅವನು ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ, ಯಾಕಂದ್ರೆ ಪರೀಕ್ಷೆ ಕೊಡ್ತಾನಪ್ಪ. ಬೇಕು ಅಂತಲೇ ತುಂಬಾ ನಷ್ಟ ಮಾಡ್ತಾನೆ, ಯಾಕಂದ್ರೆ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಲ್ಲ. ಎಲ್ಲಾ ಚೆನ್ನಾಗಿ ನಡೆಯೋ ಟೈಮಲ್ಲಿ ಎಲ್ರೂ ಕೈ ಮುಗಿತಾರೆ ದೇವ್ರಿಗೆ. ಏನೋ ಸ್ವಲ್ಪ ಕೆಡ್ತು ಅಂದಾಗ್ಲೇ ದೇವ್ರ ಫೋಟೋನೆಲ್ಲ ತೆಗೆದು ಆಚೆಗೆ ಸೇವ್ರು ಇರ್ತಾರ, ಹೌದಲ್ಲಯ್ಯ? ಹೌದು ಸರ್. ದೇವರು ನನಗ್ ಬೇಕಾದಂಗೆ ಹೆಂಗೆ ನನಗ್ ಬೇಕಾದಂಗೆ ಬದುಕಲ್ಲಿ ಎಲ್ಲವೂ ಒಳ್ಳೇದಾದ್ರೆ ಮಾತ್ರ ದೇವರು. ದೇವರಿಗೆ ನೀನ್ ಪೂಜೆ ಮಾಡಿದ್ರು ಮಾಡದೆ ಹೋದ್ರು ದೇವ್ರಿಗೆ ನಷ್ಟ ಇಲ್ಲ. ಆದ್ರೆ ನನ್ನ ದುಃಖದ ಸಮಯದಲ್ಲಿ ದೇವರು ಅನ್ನುವ ಆ ಬ್ರಹ್ಮಾಂಡದ ಶಕ್ತಿಯನ್ನ ಗಟ್ಟಿಗೆ ಅಪ್ಪಿಕೊಳ್ಳೋದ್ರಿಂದ ಕಷ್ಟದ ಸಮಯದಲ್ಲಿ ಯಾರು ಕೈ ಬಿಟ್ರು ಅವನೊಬ್ಬ ಇದ್ದಾನೆ ಅನ್ನುವ ನಂಬಿಕೆ ನಮ್ಮನ್ನ ಜೀವಂತವಾಗಿಡುತ್ತೆ. ದೇವರಿಂದ ಅಥವಾ ನಮ್ಮಿಂದ ದೇವರಿಗೆ ಏನೂ ಆಗ್ಬೇಕಾದ್ದಿಲ್ಲ, ದೇವರಿಂದ ನಮಗೆ ಕಷ್ಟದ ಸಮಯದಲ್ಲಿ ಒಂದು ಧೈರ್ಯ ಸಿಗುತ್ತೆ, ಹೌದಲ್ಲ? ಹಾಗಾಗಿ ನಾವು ಫೋಟೋ ತೆಗೆದು ಆಚೆಗೆ ಎಸ್ತು ದೇವ್ರ ಫೋಟೋ ಕಾಲಾಗ ತುಳಿದ್ರು ದೇವರು ಅನ್ನೋನು ಇದ್ದೇ ಇದ್ದಾನೆ. ನೀವು ದೇವಸ್ಥಾನ ಕೆಡವುದ್ರು ದೇವ್ರು ಇದ್ದೇ ಇದ್ದಾನೆ. ದೇವರು ದೇವಸ್ಥಾನದಲ್ಲಿ ಮಾತ್ರ ಇಲ್ಲ. ದೇವಸ್ಥಾನ ಬಿದ್ದೋದ ತಕ್ಷಣ ಅಲ್ಲಿದ್ದೋ ದೇವರು ಸತ್ತೋದ ಅಂತ ಇಲ್ಲ. ನಮ್ಮ ಮನಸ್ಸಲ್ಲಿ ಅವನು ಸರ್ವಾಂತರ್ಯಾಮಿ. ಅವನು ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಅಥವಾ ಅವನು ಒಂದು ಗುಡಿಯಲ್ಲಿ ಮಾತ್ರ ಇಲ್ಲ. ಹಾಗಾಗಿ ನಾವು ನಮ್ಮ ಲಾಭ ನಷ್ಟದ ಮೇಲೆ ದೇವರನ್ನ ನಾವು ನಂಬಬಾರ್ದು. ನಮಗೆ ಲಾಭ ಆಗಲಿ ನಷ್ಟ ಆಗಲಿ, ಅಪ್ಪ ಎಲ್ಲವೂ ನಿಂದೆ ತಂದೆ. ಹುಟ್ಟು ಬಂದ್ರು ಸಾವು ಬಂದ್ರು ಮಧ್ಯೆ ಕಷ್ಟ ಬಂದ್ರು ಅದು ನಿಂದೆ. ತಂದೆ ತಾಯಿಯ ಈ ವರ್ತನೆ ಕೂಡ ನಿಂದೆ. ನನ್ನ ಈ ಸನ್ನಡತೆ, ನನ್ನ 24 ವಯಸ್ಸಿನ ಈ ಮಟ್ಟಿನ ಪ್ರಬುದ್ಧತೆ, ತಿಳ್ಕೊಂಡು ಬದುಕ್ತಾ ಇರೋದು, ಎಲ್ಲರಿಗೂ ಒಳ್ಳೇದು ಬಯಸೋದು, ಅಕ್ಕನ ಬದುಕು ಚೆನ್ನಾಗಿರ್ಲಿ ಅನ್ನೋದು, ತಂದೆ ತಾಯಿಗೂ ಕೂಡ ನೀವು ಪಾಡಿ ನೀವಿರ್ರಪ್ಪ ನಾನು ಹೆಂಗೋ ದುಡ್ಕೊಳ್ತೀನಿ ಅಂತ ಒಂದು ಒಳ್ಳೆ ಮಾತು ಹೇಳೋದು, ಈ ಮಟ್ಟಿನ ಪ್ರಬುದ್ಧತೆಯು ಕೂಡ ಭಗವಂತನ ಅನುಗ್ರಹ ಇದ್ದೇ ಬರಬೇಕು. ನಾನಾಗಿ ಏನೋ ಮಾಡ್ತಿದ್ದೀನಿ ಅನ್ನೋದು ಸುಳ್ಳು. ಹಾಗಾಗಿ ಇಲ್ಲಿ ಒಂದೊಳ್ಳೆ ಜೀವನ ಸಂಗಾತಿ ಸಿಕ್ಕರೆ ನಿಮ್ಮ ಬದುಕು ಭಾಗ್ಯ. ಅದಕ್ಕೆ ನೀವು ಹತ್ರ ಬಿಡ. ಯಾಕಂದ್ರೆ ಬೆಂಗಳೂರು ಸಿಟಿನಪ್ಪ ಬಣ್ಣ ಬಣ್ಣದ ಲೋಕ. ಯಾರೋ ಕೂರಿಸ್ಕೊಂಡು ದುಡ್ಡಿರೋರು ಹುಡುಗಿ ಕೂರಿಸ್ಕೊಂಡು ಓಡಾಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ನೀವು ಮಾಡೋಕ್ ಹೋಗೋದಲ್ಲ. ಬದುಕಿಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದಾರೆ, ಬಟ್ ಚೆನ್ನಾಗಿದೆ ಸರ್. ಆತರ ಅಲ್ಲ ನಾನು ಹೇಳೋದು ಫ್ರೆಂಡ್ಸೇ ಅಂತ ಅಲ್ಲಪ್ಪ, ಸುತ್ತಮುತ್ತ ಪ್ರಪಂಚ ಹಂಗ್ ಕಾಣುತ್ತೆ. ಅನ್ಬಹುದು ಆಗಿದೆ ಸರ್. ಅಯ್ಯೋ ಮಜಾ ಮಾಡಂಬಿಡು ನಾನು ಅಂದ್ಕೊಂಡು ಹೋದ್ರೆ ಇಲ್ಲ, ಮಜಾ ಮಾಡಕ್ಕಲ್ಲ ಆತರ ಇಲ್ಲ ಸರ್. ಸುಮ್ ಲೈಟ್ ಲವ್ ಆಗಿತ್ತು, ಅವ್ರ ಮದುವೆ ಆಯ್ತು, ಅವಳು ಇಲ್ಲೇ ಬೆಂಗಳೂರಲ್ಲಿ ಅವಳೆ ಸರ್. ಅವ್ಳ ಪಾಡಿಗೆ ಅವಳು ಪಕ್ಕದೇರಿಲ್ಲ ಅವಳೆ, ಅವಳ ಪಾಡಿಗೆ ಅವಳೆ, ನನ್ ಪಾಡಿ ನಾನಿದ್ದೀನಿ ಅಷ್ಟೇ. ನೋಡ್ದ ಒಂದ್ ಸ್ಮೈಲ್ ಕೊಟ್ನಾ, ಸೈಲೆಂಟ್ ಆಗಿ ನನ್ ಪಾಡಿ ನಾನು ಹೋಗ್ತೇನೆ. ಮಾತಾಡ್ಸೋದು ನಾನ್ ಮಾತಾಡ್ಸ್ಕೊಂತ ನಿಲ್ಬೇಕು, ಅವ್ರ ಗಂಡ ನೋಡ್ಬೇಕು, ಅನುಮಾನ ಪಡ್ಬೇಕು, ನನ್ನಿಂದ ಹುಡುಗಿ ಜೀವನ ಹಾಳಾಗ್ಬೇಕು. ಏನಕ್ ಬೇಕು ಇವ್ರೆ ಸಿಗು? ಬೇಡಪ್ಪ, ಅವೆಲ್ಲ ಒಳ್ಳೇದಲ್ಲ, ತೊಂದ್ರೆ ಇಲ್ಲ. ಒಳ್ಳೆ ರೀತಿಯಲ್ಲಿ ಬದುಕನ್ನು ಬದುಕ್ತಾ ಇದ್ದೀರಾ, ಕೈಲಿ ದೊಡ್ಡ ಉಳಿಯಲ್ಲ ಅಂತ ಬೇಜಾರು ಬೇಡಪ್ಪ. ಅಲ್ಲೆಲ್ಲ ಸೇವಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಿ, ಮುಂದೆ ನಿಮ್ಗೆ ಉಪಯೋಗ ಬರುತ್ತೆ. ಮತ್ತೆ ನಾನು ಹೇಳೋದು, ಆರೋಗ್ಯ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ದುಡಿಮೆ ತಾಂಡು ಏನ್ ಮಾಡ್ತೀಯಪ್ಪ ಅಲ್ವಾ? ನೆಮ್ಮದಿನೇ ಇಲ್ಲ ಸರ್. ನೆಮ್ಮದಿ ಅದೇ ಹೇಳಿದೆ. ಈಗ ಕೆಲವೊಮ್ಮೆ ಇಂಥ ತಂದೆ ತಾಯಿಗಳು, ಇಂಥ ಪೋಷಕರಿದ್ದಾಗ ನೆಮ್ಮದಿಯನ್ನ ಅವರ ಹೊರತಾಗಿಯೂ ನಾನು ಸ್ವಯಂ ಇಂತಹ ವಿಚಾರಗಳನ್ನ ಕೇಳ್ತಾ, ಭಗವಂತನ ಕಥೆಗಳನ್ನ ಕೇಳ್ತಾ, ಕಣ್ಣಿಗೆ ಏನು ಹೊಟ್ಟೆ ತುಂಬ ಊಟ ಮಾಡ್ತಾ, ಕಣ್ಣು ತುಂಬ ನಿದ್ದೆ ಮಾಡ್ತಾ, ನೆಮ್ಮದಿ ಅನ್ನುವಂಥದ್ದು ಯಾರೋ ಓಕೆ ಅಪ್ಪ ಅಮ್ಮ ಸರಿ ಹೋಗ್ಬಿಟ್ರೆ ನೆಮ್ಮದಿ ಬರುತ್ತೆ ಅಂತ ಇಲ್ಲಪ್ಪ. ಅಷ್ಟೊತ್ತಿಗೆ ಇನ್ನೊಂದು ಯಾವುದೋ ಸಮಸ್ಯೆ ಶುರುವಾಗ್ಬೋದು. ಓಕೆ ಇದು ಸರಿ ಹೋಗ್ಲಿ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಕಾದ, ಅದು ಸರಿ ಹೋಯ್ತು, ಅಷ್ಟೊತ್ತಿಗೆ ಇನ್ನೊಂದೇನೋ ಸಮಸ್ಯೆ ಶುರುವಾಯ್ತು. ಇಲ್ಲಿ ಎಲ್ಲವೂ ಚೆನ್ನಾಗಿರೋ ಒಂದು ಕಾಲ ಬರೋದೇ ಇಲ್ಲಪ್ಪ. ಒಂದ್ ಸರಿ ಹೋದ್ರೆ ಒಂದ್ ಕೆಟ್ಟ ಹೋಗುತ್ತೆ. 5 ಬಳ್ಳು ಸಮೇಲಲ್ಲ ಸರ್, ಒಂದ್ ಹೆಚ್ಚು ಕಮ್ಮಿ ಇರುತ್ತೆ. ಅದಕ್ಕೆ ಹೇಳೋದು, ನಂಗೆ ನೆಮ್ಮದಿ ಇಲ್ಲ, ಅಪ್ಪ ಅಮ್ಮನಿಂದ ನೆಮ್ಮದಿ ಇಲ್ಲ, ಹೆಂಡತಿಯಿಂದ ನೆಮ್ಮದಿ ಇಲ್ಲ. ನಾವು ಮೇಲ್ನೋಟಕ್ಕೆ ನಮ್ಮ ಭ್ರಮೆ ಅಷ್ಟೇ. ಎಲ್ಲರೂ ಅವರವರ ಪಾಲಿನ ನಾಟಕ ನಿಭಾಯಿಸ್ತಾ ಇದ್ದಾರೆ. ನಾವು ಸಂಬಂಧಿಕರು ಏನಂತಾರೆ, ಅವ್ರು ಅಂತಾರೆ, ಇವ್ರು ಏನಂತಾರೆ, ನೋಡಪ್ಪ ಅವ್ರವ್ರ ಆಟ ಅವ್ರವ್ರ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ರಿಲೇಷನ್ ಯಾರನ್ನು ನಂಬೋದೇ ಇಲ್ಲ ಸರ್. ಅವ್ರ ಸವಾಸಕ್ಕೆ ಹೋಗಲ್ಲ, ಅವ್ರು ಕರೆದ್ರು ಹೋಗಲ್ಲ, ಎಲ್ಲಿಗೆ ಹೋಗಲ್ಲ ಸರ್.
ನಮ್ಗೆ ಯಾರು ಬೇಡ ಅಂತಾನೆ ತೊಂದ್ರೆ ಎಲ್ಲ ಯಾರು ಎಲ್ಲ ಬಿಟ್ಟು ಕೆಟ್ಟವ್ರಲ್ಲಪ್ಪ. ಬಿಟ್ಟಿದ್ದೀನಿ ಸರ್. ಈಗ ನೋಡಪ್ಪ, ನನಗೆ ಇನ್ನೊಬ್ರು ಯಾರು ಸಂಬಂಧಿಕರು ಅವರೆಲ್ಲ ಸರಿ ಇಲ್ಲ ಸರ್, ಸಂಬಂಧಿಕರೆಲ್ಲ ಹಾಳಾದವರು ನಮ್ಮ ಕೆಡಕನ್ನೇ ಬಯಸ್ತಾರೆ, ಅವ್ರು ಯಾರು ಸರಿ ಇಲ್ಲ ಅಂತ ನಾವ್ ಅಂತೀವಿ. ನಮಗಿನ್ಯಾರು ಸಂಬಂಧಿಕರು ನಮಗೂ ಹಂಗೆ ಅಂತಿರ್ತಾರೆ. ಹೌದು ಸರ್, ಹೌದು. ಈಗ ಎಲ್ಲರೂ ಒಬ್ರು ದೃಷ್ಟಿಯಲ್ಲಿ ಒಬ್ರು ಹೀರೋ, ಒಬ್ರು ವಿಲನ್ ಅಲ್ವಾ? ನೀವೊಬ್ರು ಸಂಬಂಧಿಕರು ಸರಿ ಇಲ್ಲ ಅಂದ್ರೆ ಇನ್ನೊಬ್ಬ ಯಾರು ನಿಮ್ಮನ್ನ, ಅಯ್ಯೋ ಅವ್ನು ನಮ್ಮ ಸಂಬಂಧಿಕನೇ ಸರ್, ಏನ್ ಸರ್ ಯಾವ ಸಂಬಂಧಿಕರು ಸರಿ ಇಲ್ಲ ಸರ್ ಅನ್ನೋರು ಇರ್ತಾರೆ ಸರ್, ಇದ್ದೇ ಇರ್ತಾರೆ. ಹಾಗಾಗಿ ನಾನು ಹೇಳೋದು, ಸಂಬಂಧಿಕರಾಗ್ಲಿ ಯಾರಾದ್ರೂ ಆಗ್ಲಿ, ಯಾಕೆ ಬಂದು ಯಾರು ನಮಗೆ ಉಪಕಾರ ಮಾಡ್ಬೇಕಪ್ಪ? ನಾವೇ ಯಾಕೆ ಬರ್ಬೇಕು ಹೇಳಿ? ನಾವು ನಮಗ್ ಬಂದಿಲ್ಲ ಅಂತ ಹೇಳೋ ನಾವ್ ಎಷ್ಟು ಜನ ಸಂಬಂಧಿಕರಿಗೆ ಹೋಗಿದ್ದೀವಿ ಅಲ್ವಾ? ಹಾಗಾಗಿ ನಮ್ಮ ಮುಖದ ನೇರಕ್ಕೆ ನಮ್ಮ ಮೂಗಿನ ನೇರಕ್ಕೆ ನಾವು ಸರಿ, ಇನ್ನೆಲ್ಲ ಕೆಟ್ಟವರು ಅನ್ನೋದೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಅಥವಾ ದೊಡ್ಡ ಜ್ಞಾನ ಹೇಳೋದೇನಂದ್ರೆ, ಅಪ್ಪ ಇಲ್ಲಿ ಯಾರನ್ನೂ ಕೆಟ್ಟದಾಗಿ ವಿಲನ್ ಥರ ನೀನು ಉಪಕಾರಕ್ಕೆ ಬರಲಿಲ್ವಾ, ಪರವಾಗಿಲ್ಲ, ದೇವರು ಇನ್ಯಾರನ್ನು ಕಳಿಸ್ಕೊಡ್ತಾನೆ, ಯಾರನ್ನು ಕೆಟ್ಟದಾಗಿ ನೋಡ್ಬೇಡ. ಅವ್ನು ನನಗೆ ಬರಲಿಲ್ಲ, ಈ ಸಂಬಂಧಿಕ ನನಗಾಗಲಿಲ್ಲ, ನನಗೆ ಇವ್ರ ಕಷ್ಟ ಕಾಲದಲ್ಲಿ ಕೈ ಹಿಡಲಿಲ್ಲ, ಹಂಗೆ ಹಿಡ್ದಿದ್ರೆ ನೀವು ಇನ್ನೂ ಊರಲ್ಲೇ ಇರ್ತಿದ್ರಿ. ಯಾರು ಹಿಡಿಲಿಲ್ಲ ಅಂದಿದ್ದಕ್ಕೆ ನಿಮ್ಮಲ್ಲಿ ಛಲ ಹುಟ್ಟಿದ್ದು. ನೀವು ಬೆಂಗಳೂರು ಕಡೆ ಬರಲಿಕ್ಕೆ ಆ ಸಾಲಗಾರರು ಬಂದು ಕಾಟ ಕೊಡ್ತಿದ್ದಿದ್ದು, ಅಥವಾ ಊಟಕ್ಕೂ ತೊಂದರೆ ಆಗೋ ಪರಿಸ್ಥಿತಿ ಬಂದಿದ್ದು, ಅಥವಾ ನಿಮ್ಮ ಅಜ್ಜಿಯನ್ನ ನಿಮ್ಮ ಅತ್ತೆ ಕರ್ಕೊಂಡು ಹೋಗಿದ್ದು, ಅಂದ್ರೆ ಇವೆಲ್ಲ ನಡೆದಿದ್ದಕ್ಕೆ ತಾನೇ ನೀವು ಎಲ್ಲ ಒಂದು ಕಡೆ ಬಂದು ಬದುಕಟ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಪ್ರತಿ ಕಹಿ ಘಟನೆಗಳು ಆ ಕ್ಷಣಕ್ಕೆ ಕಹಿ ಅನ್ಸಿದ್ರು ಮುಂದೆ ಒಂದು ಹೊಸ ಹಠ ಛಲಕ್ಕೆ ಅವು ಮಾರ್ಗ ತೋರಿಸ್ತವೆ. ಅದಕ್ಕೆ ಇವತ್ತಿಗೆ ನೆನಪಿಸ್ಕೊಂಡ್ರೆ ಅವರೆಲ್ಲ ಒಳ್ಳೆಯವರೇ ಅನಿಸ್ತಾರೆ. ಅದಕ್ಕೇನು ಹೇಳ್ತೀವಿ, ಯಾರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡಿ. ಯಾವ ಸಂಬಂಧಿಕರು ಕೆಟ್ಟವರಲ್ಲ, ಯಾರೂ ಕೆಟ್ಟವರಲ್ಲ. ನಮಗೆ ಅವತ್ತಿಗೆ ಅಷ್ಟು ಬುದ್ಧಿ ಇರ್ಲಿಲ್ಲ ಅಷ್ಟೇ. ಇವತ್ತಿಗೆ ನೋಡಿ, ಎಲ್ಲ ನಾಲ್ಕೂ ದಿಕ್ಕಲ್ಲಿ ನೋಡಿದಾಗ ಎಲ್ಲರೂ ಅವರವರ ತಾಪತ್ರೆಯಲ್ಲಿದ್ದಾರೆ. ಎಲ್ಲ ಏನು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜರ ಸಿಂಹಾಸನದಲ್ಲಿ ಕೂತು ನಮ್ಮನ್ನೇನು ನೋಡ್ತಿಲ್ಲ. ಎಲ್ಲರೂ ಒದ್ದಾಡ್ತಲೇ ಇದ್ದಾರೆ. ಅವ್ರ ಒದ್ದಾಟದಲ್ಲಿ ನಮ್ಮ ಒದ್ದಾಟ ಅವ್ರ ಕಣ್ಣಿಗೆ ಕಂಡಿಲ್ಲ, ಕಂಡ್ರು ಬರೋಕ್ಕಾಗಿಲ್ಲ ಅಷ್ಟೇ. ಇನ್ನೂ ಒಂದು ಸರ್, ಈ ಬೆಂಗಳೂರಲ್ಲಿ ಒಂದ್ 40 ಮಂದಿಗೆ ಕೆಲಸ ಕೊಡ್ಸಿದ್ದೀನಿ ಸರ್. ಕೆಲಸ ಸೂಪರ್ ಸೂಪರ್. ಯಾರ ನಮ್ ಫ್ರೆಂಡ್ಸ್ ತುಂಬಾ ಜನ ಬಂದ್ ಕರ್ಸಿದೀನಿ, ಅವ್ರಿಗೆ ಕೆಲಸ ಕೊಡ್ಸಿದೀನಿ, ರೂಮ್ ಹುಡುಕೊಡ್ತೀನಿ, ಎಲ್ಲ ಅವ್ರಿಗೆಲ್ಲ ಏನ್ ಬೇಕೆಲ್ಲ ಮಾಡ್ತೀನಿ ಸರ್. ನೈಸ್ ನೈಸ್ ನೈಸ್. ನೋಡಿ, ತುಂಬಾ ಜನ ಕೆಲಸ ಮಾಡೋರು ಅವ್ರೆ. ಇನ್ನು ಇಲ್ಲಿಂದ ಮತ್ತೆ ಬೇರೆ ಕಡೆ ಇವು ಇನ್ನೊಂದು ಕಾಮಿಡಿ ಅನ್ಸುತ್ತೆ ಸರ್, ಆದ್ರೆ ಹೇಳ್ತೀನಿ ಪರವಾಗಿಲ್ಲ. ಈ ಲವರ್ಸ್ ಕೂಡ ಓಡಿ ಬಂದಿರ್ತಾರಲ್ಲ, ಅವ್ರು ಬಿಟ್ಟು ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿರ್ತೀನಿ. ಅವ್ರಿಗೆ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಊರಿಂದ ಓಡೇ ಬಂದಿರ್ತಾರ? ಈಗ ಹುಡುಗ ಹುಡುಗಿ ಓಡಿ ಬಂದಿರ್ತಾರಲ್ಲ ಸರ್, ಅವರು ನಮ್ ಫ್ರೆಂಡ್ಸ್ ಆಗ್ಲಿ, ಇಲ್ಲ ನಮ್ ಫ್ರೆಂಡ್ಸ್ ಆಗಿರ್ಲಿ. ಅದ್ಯಾಕೆ ಓಡೇ ಬರ್ತಾರೆ? ನಡ್ಕೊಂಡ್ ಬಂದ್ರ ಇಲ್ಲ, ಮನೆ ಬಿಟ್ಟು ಬಂದಿರ್ತಾರಲ್ವ ಸರ್. ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ರೆ ಹೆಂಗೆ? ಯಾರ್ಯಾರು ಓಡ್ ಬರ್ತಾರೋ ಅವ್ರಿಗೆಲ್ಲ ನಾವು ಓಕೆ, ಹಂಗ ಓಡ್ ಬಂದವ್ರಿಗೆ ಏನ್ ಮಾಡ್ತೀರಾ? ಏನಿಲ್ಲ ಸರ್, ಅವ್ರಿಗೆ ಏನ್ ಬೇಕಾ ಹೆಲ್ಪ್ ಮಾಡ್ತೀನಿ, ಆಮೇಲೆ ಸೈಡಿ ಸರ್ಕೊಂತೀನಿ ಅಷ್ಟೇ ಸರ್. ಏನ್ ಹೆಲ್ಪ್ ಮಾಡ್ತೀಯಾ? ಅವ್ರಿಗೆ ಕೆಲಸ ಬೇಕಂದ್ರೆ ಕೆಲಸ ಕೊಡಿಸ್ತೀನಿ ಸರ್. ಅಂದ್ರೆ ಒಂದಿಬ್ಲಾರು ವಾಪಸ್ ಹೋಗಿದ್ದಾರೆ ಕರ್ಕೊಂಡು, ಒಂದಿಬ್ಲಾರ್ 3 ಮದುವೆ ಆಗಿದೆ, ಒಬ್ಬರು ಮಾತ್ರ ಅಷ್ಟೇ ಇರೋದಿಲ್ಲ. ಅಲ್ಲ, ಓಡ್ ಬಂದ್ರೆ ಮಾತ್ರ ಕೊಡ್ತೀರಾ? ನಡ್ಕೊಂಡ್ ಬಂದವ್ರಿಗೂ ಕೊಡ್ತೀರಾ? ಆತರ ಇಲ್ಲ, ಅಂದ್ರೆ ಫ್ರೆಂಡ್ಸ್ ಅಲ್ಲ ಸರ್, ಎಳ್ದು ಬಿಡುತ್ತೆ ಮನಸ್ಸು. ಈಗ ನಾನ್ ಯಾರನ್ನೂ ಜಾಸ್ತಿ ನಂಬಲ್ಲ ಸರ್, ಫ್ರೆಂಡ್ಸ್ ಅಷ್ಟೇ ನಂಬ್ತೀನಿ. ಫ್ಯಾಮಿಲಿ, ತಂದೆ ನೀವು ಯಾರು ಇಲ್ಲ ಸರ್. ನಾನ್ ಸತ್ರ ನನ್ಗೆ ಏನೋ ಜ್ವರ ಬಂತಂದ್ರೆ ಯಾರು ತಗೊಳಲ್ಲ ನನ್ ಜ್ವರನ, ನಾನ್ ನೋವು ಯಾರು ತಗೊಳಲ್ಲ, ನಾನ ಅನ್ಭವಿಸ್ಬೇಕು. ಫ್ರೆಂಡ್ಸ್ ತಗೊಳಲ್ಲ, ತಂದೆ ತಾಯಿನೂ ತಗೊಳಲ್ಲ. ಅಲ್ಲಿ ಹಿಂಗ್ ನಾನೇ ಅನ್ಭವಿಸ್ಬೇಕು. ಇದೇನು ಬಾ ನಿಮ್ಮ ಅಪ್ಪ ನೀವು ಮೋಸ ಮಾಡಿ ಬಂದ್ಬಿಟ್ಟಲ್ಲಮ್ಮ ಅಂತ ನೀವು ಹೇಳಿಲ್ವ ಯಾವತ್ತು? ಅಂದ್ರೆ ಆತರ ಹೇಳಕ್ ಬರಲ್ಲ ಸರ್, ನಿಜ ಹೇಳ್ಬೇಕಂತ. ಲವರ್ಸ್ ಅಲ್ವಾ, ಹೋಗ್ಲಿ, ಎಲ್ಲಾದ್ರೂ ಜೀವನ ಚೆನ್ನಾಗ್ ಮಾಡ್ಲಿ. ಅಲ್ಲ, ಅಂದ್ರೆ 1-2-3 ಮದುವೆ ಆಗಿ ಅವ್ರ ಊರಲ್ಲಿ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ ಮದುವೆ ಆಗಿ ಒಪ್ಪಿಸ್ಬಿಟ್ಟು ಮದುವೆ ಆಗಿದ್ದಾರೆ ಸರ್ ಇವಾಗ 1-3. ಅಲ್ಲ, ಯಾರ್ದು ಹೆಂಡತಿ ನೋಡ್ಸ್ಕೊಂಡ್ಬಿಟ್ರೆ ಕತೆ ಏನು ಗೊತ್ತಾಗತ್ತಲ್ಲ ಸರ್? ಗೊತ್ತಾಗುತ್ತಾ? ತುಂಬಾ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗ್ಬಿಡ, ನಾಳೆ ನಿನ್ ಮಗಳು ನೋಡ್ಸ್ಕೊಂಡು ಹೋಗ್ತಾರೆ. ಇಲ್ಲ ಸರ್, ಆಯ್ತು ಸರ್, ಸರಿ ಸರ್. ಎನಿವೆ, ಅವ್ರಿಗೆ ನೀವು ಕೆಲಸ ಕೊಡಿಸೋದು ಫೈನ್, ಬಟ್ ತೀರಾ ಅವನ್ನ ಸರಿ ಅಂದುಕೊಳ್ಳೋ ಮನಸ್ಥಿತಿಯನ್ನು ದೂರ ಇಟ್ಬಿಡ್ಬೇಕು. ಸರಿ ಸರ್, ಬೇಡ ಅವೆಲ್ಲ. ಯಾಕಂದ್ರೆ ಈಗ ನಿಮ್ಗೆ ಅಯ್ಯೋ ಪ್ರಾಣಕ್ಕೆ ಪ್ರಾಣ ಕೊಡ್ಬೇಕಪ್ಪ ಸ್ನೇಹಿತನಿಗೆ ಅಂತಾನೆ, ಬಟ್ ಅಲ್ಲಿ ಯಾರ್ದು ಹೆತ್ತವ್ರ ಕಣ್ಣೀರ್ ಇರುತ್ತಲ್ಲಪ್ಪ. ಇವನ್ ಈ ಹುಡುಗನ ಹೆತ್ತವರು ಇರ್ತಾರೆ ತಾನೆ.
ಹೌದು ಸರ್. ಬಂದವ್ರೇನು ಅವರ ಹುಡುಗನ ಅಪ್ಪ ಅಮ್ಮನ್ ಕರ್ಕೊಂಡ ಬಂದಿರ್ತಾರೆ? ಇಲ್ಲ ಸರ್. ಇಬ್ರು ಅವ್ರವ್ರ ಅಪ್ಪ ಅಮ್ಮನ ದ್ರೋಹ ಮಾಡೇ ಬಂದಿರ್ತಾರೆ. ಪ್ರೀತಿ ಗೆಲ್ಲಬೇಕು ನಿಜ, ಅದಕ್ಕೊಂದು ಹೋರಾಟ ಸಂಘರ್ಷ, ಹಂಗಿಲ್ಲ ಅಂದ್ರೆ ಅದನ್ನ ಪ್ರೀತಿ ಅಂತ ಯಾಕಂತಾರೆ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರ ಬರೋದು. ನೀವು ಬಂದವ್ರಿಗೆಲ್ಲ ಒಂದೊಂದು ಇದು ಕೊಟ್ರೆ ಕೆಲಸ ಕೊಡಿಸೋದು, ವ್ಯವಸ್ಥೆ ಮಾಡಿಕೊಡೋದು ಮಾಡಿದ್ರೆ ಬೇಡಯ್ಯ ಅಂಥವಕ್ಕೆಲ್ಲ ಕೈ ಹಾಕಿಬಿಡ. ಆರಾಮಾಗಿ ನೀನಾಯ್ತು, ನೀನು ಕೆಲಸ ಆಯಿತು ಅಂತ ಇರಬೇಕು. ಇವನ್ ನಂಗೂ ಯಾರೋ ಸ್ನೇಹಿತರು ಬಂದು ಕೇಳಿದ್ರ, ಅಪ್ಪ ನಾನು ಬಹುಶಃ ಒಂದು ಕೆಲಸ ಕೊಡಿಸಬಲ್ಲೆ, ಇನ್ಯಾವುದೇ ವಿಚಾರದಲ್ಲಿ ನಾನು ಭಾಗಿಯಾಗಲ್ಲ, ಒಂದು ಕೆಲಸ ಕೊಡಿಸಬಲ್ಲೆ ಅಂತ. ಅವ್ರು ಯಾರೋ ಒಬ್ರು ಹೇಳ್ತಾ ಇದ್ರು, ಅವನು ಯಾರೊಬ್ಬ ಫ್ರೆಂಡ್ ಫೋನ್ ಮಾಡಿದಂತೆ, ಏನೋ ಮಗ ಚೆನ್ನಾಗಿದೆಯಾ, ಯಾಕೋ ಫೋನ್ ಮಾಡಿದೆ ಈಗ, ಎಷ್ಟೋ ದಿನ ಆಯಿತು, ಈಗ ಮಾಡಿದ್ಯಾ, ಯಾಕೋ ಏನಾಯ್ತೋ ಅನ್ನಂತೆ. ಅವನು, ಏನಿಲ್ಲ ಮಗ, ನಮ್ಮ ಹುಡುಗಿ ಓಡಿಸ್ಕೊಂಡು ಹೋಗ್ತಿದ್ದೆ, ಯಾಕೋ ಕಡೆ ಸಲ ನಿನಗೆ ಫೋನ್ ಮಾಡಬೇಕು ಅಂತ. ಅಯ್ಯೋ ಪಾಪಿದಾದ ಕಡೆ ಸಲ ನನ್ನನ್ನು ಯಾಕೋ ನೆನಪು ಮಾಡ್ಕೊಂಡು ಅಂದರೆ ಎಲ್ಪ್ ಮಾಡ್ಲಿಕ್ಕೆ ಹೋಗಿ ನರಕ ಅನುಭವಿಸಿರೋ ಕತೆಗಳು ನಾನು ತುಂಬ ಕೇಳ್ಬಿಟ್ಟಿದ್ನಿ. ಎನಿವೇ, ನೀವು ಊರು ಬಿಟ್ಟು ಊರಿಗೆ ಬಂದು ಒಳ್ಳೆ ಬದುಕು ಕಟ್ಟಿಕೊಂಡಾಗ ಇಂಥ ವಿಚಾರ ಇವೆಲ್ಲ ಸೂಕ್ಷ್ಮ. ಇದು ಅದು ಫ್ರೆಂಡು ಸಪೋರ್ಟ್ ಮಾಡಿಬಿಡ್ತೀನಿ ಇವಿಷ್ಟಕ್ಕೆ ಮುಗಿಯಲ್ಲ. ಮುಂದೆ ಬೇರೆ ಮಾರ್ಗಗಳು, ಬೇರೆ ರೂಪಗಳು ತಗೊಂಡ್ಬಿಡ್ತೇವೆ. ಒಂದು ಒಳ್ಳೆ ಕೆಲಸ ಕೊಡಿಸೋದ್ರಲ್ಲಿ ತಪ್ಪಿಲ್ಲ. ಬಟ್ ಇನ್ನುಳಿದ ಗಣಮ ನಿಮ್ಗೆ ನಾನು ಇದ್ದೀನಿ, ಡೋಂಟ್ ವರಿ ಅಂತ ಹುಡುಗಿಗೆ ಧೈರ್ಯ ಹೇಳೋದು, ಹುಡುಗನಿಗೆ ಧೈರ್ಯ ಹೇಳೋದು ಅವೆಲ್ಲ ಮಾಡಬಾರ್ದು. ಇಲ್ಲ ಸರ್, ಆಯ್ತು, ತಪ್ಪಾಯ್ತು. ಇರ್ಲಿ ಪಾಪ ನಿಮ್ಮ ಒಳ್ಳೆ ಗುಣ ಅದರಲ್ಲಿ ಇದ್ದಿದ್ದು ಏನಂದ್ರೆ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಬಟ್ ಅದು ಚಿದುಕ್ ಬುದ್ಧಿ ಅಂತಾರಲ್ಲ, ಚಿದುಕ್ ಬುದ್ಧಿ, ಅವೆಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅವೆಲ್ಲ ಈಗ ಆಯ್ತು, ಸುಮ್ಮನೆ ಕಲ್ಪನೆ. ನೀವೊಬ್ಬ ತಂದೆ ತಾಯಿಯಾಗಿ ನಿಮ್ಮ ಮಗಳನ್ನ ಯಾರೋ ಹಂಗೆ ಓಡಿಸ್ಕೊಂಡು ಹೋದವನಿಗೆ ಯಾವನೋ ಸಪೋರ್ಟ್ ಮಾಡಿದಾಗ ನಿಮಗೆ ಕೋಪ ಬರುತ್ತಾ ಇಲ್ವೋ? ಆಗತ್ತೆ ಸರ್, ಆಗುತ್ತೆ. ಈಗ ಕಷ್ಟಪಟ್ಟು ಸಾಕಿರುತ್ತೆ. ಒಂದಲ್ಲ ಒಂದ್ ದಿವಸ ಮದುವೆ ಮಾಡಿ ಕೊಡಬೇಕು, ಇನ್ನೊಬ್ರು ಮನೆಗೆ ಕಳಿಸ್ಲೇಬೇಕು. ನಿಮ್ಮ ಅಕ್ಕನ್ನ ಏನು ಸಾಕಿದೀರಾ ಅಂತ ಅಕ್ಕನ ಮನೇಲಿ ಇಟ್ಕೊಳ್ಳೋದು, ಅವ್ರು ಇನ್ನೊಂದು ಮನೆಗೆ ಕಳಿಸ್ಬೇಕು. ಬಟ್ ಅದಕ್ಕೊಂದು ರಾಜಮಾರ್ಗ, ಒಂದು ಗೌರವದ ಮಾರ್ಗ ಅಂತ ಇರುತ್ತಲ್ವಾ? ಹೌದು ಸರ್. ಹಂಗೆ ನನ್ನ ಮಗಳನ್ನ ಯಾರೋ ಓಡಿಸ್ಕೊಂಡು ಹೋದ್ರೆ ನನಗೇನು ನೋವಾಗುತ್ತೋ, ಹಂಗೆ ನನ್ನ ಫ್ರೆಂಡ್ ಇನ್ನೊಬ್ರು ಮಗಳನ್ನ ಓಡಿಸ್ಕೊಂಡು ಬಂದಾಗಲೂ, ಯಾಕಂದ್ರೆ ಅವ್ರದ್ದು ಹುಡುಗ ಬುದ್ಧಿ. ಹೌದು. ಅವ್ರೇನ್ ಅನ್ಕೊಂಡಿರ್ತಾರೆ, ಇದು ಸರಿಯಾದ ಮಾರ್ಗ ಅನ್ಕೊಂಡಿರ್ತಾರೆ. ಅವಾಗ ನಿಮ್ಮಂತ ಒಂದ್ 2-3 ಜನ ಫ್ರೆಂಡ್ಸ್ ಬೇರೆ ಸಿಕ್ಬಿಟ್ರೆ ಇನ್ನೂ ಅವ್ರಿಗೆ ಕೊಂಬಂಬಿಡ್ತವೆ. ನಾನು ಇದ್ದಿನ ಮಗ ಕರ್ಕೊಂಡು ಬಾ ಅಂತಾರೆ ನೀವು. ಇರ್ಲಿ ಹೋಗ್ತಾ ನಿಮಗೂ ಸರಿ ತಪ್ಪುಗಳ ಅರಿವು ಆಗುತ್ತೆ, ಏನ್ ತೊಂದರೆ ಇಲ್ಲ. ಅಂತ ದೊಡ್ಡ ಇನ್ನೊಂದು ಇದು ಅಮೌಂಟು ತುಂಬಾ ಜನ ಕೊಟ್ಬಿಟ್ಟಿದ್ದೀನಿ ಸರ್, ಯಾವ ವಾಪಸ್ ಬರ್ತಾನೆ. ಯಾರಿಗೆ ಕೊಟ್ಟಿದ್ದೆ? ಫ್ರೆಂಡ್ಸ್ಗೆ ಮತ್ತೆ ಗೊತ್ತಿರೋರಿಗೆ ಕೊಟ್ಟಿದ್ದೀನಿ ಸರ್. ಒಂದು 50,000 ಬರೋದಿದೆ, ಯಾವ ಬರ್ತಾನೆ ಇಲ್ಲ ಸರ್. ಬಡ್ಡಿಗ ಅಥವಾ ಏನು? ಇಲ್ಲ ಸರ್, ಯಾವ್ದು ಬಡ್ಡಿಗಿಲ್ಲ, ಸುಮ್ಮನೆ ಕೊಡೋ ಮಗ ಕೊಡ್ತೀನಿ ಅಂತ ಇಸ್ಕೊಂಡ್ರೆ ಸರ್ ಅಷ್ಟೇ. ಕೊಟ್ಟು ಎಷ್ಟು ದಿನ ಆಯ್ತು? ಆಯ್ತು ಸರ್, 2 ವರ್ಷ. 2 ವರ್ಷ? ಅಯ್ಯೋ, 2. ಓಕೆ, ಅವ್ರು ಕೇಳಿದಾಗ್ಲೆಲ್ಲ ಏನ್ ಕಾರಣ ಹೇಳ್ತಾರ ಅವರು? ಕೊಡ್ತೀನಿ ಇವಾಗಿಲ್ಲ, ಕೊಡ್ತೀನಿ ಅಂತಾರೆ ಸರ್. ನನಗೂ ಕೇಳಿ ನನಗೂ ಬ್ಯಾಸರ ಇಡ್ತು ಸರ್, ಸುಮ್ಮನೆ ಆಗ್ಬಿಟ್ಟೆ ಸರ್. ನಾನು ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಕೊಂಡು ನಿಮ್ಗೆ ಪದೇ ಪದೇ ಕೇಳೋದು, ಅದನ್ನ ಕಳಿಸ್ಬಿಡಿ. ಯಾವಾಗ ಕೊಡ್ತೀವಿ ಅನ್ನೋದು ಒಂದು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾರ್ಗು ಕಳಿಸ್ಬೋದು. ಅವ್ರು ಅದನ್ನೇ ಒಂದೇ ಕಾರಣ ಹೇಳ್ತಾರೆ 2 ವರ್ಷದಿಂದ. ತುಂಬಾ ಕಷ್ಟ ಐತೆ ಸರ್. ಆ ಕಷ್ಟದಲ್ಲಿ ಈ ನಗು ಬರ್ತೈತಲ್ಲ ಸರ್, ಈ ನಗು ಕಾರಣನೇ ನೀವು ಸರ್. ಏನ್ ಗೊತ್ತಾ ಸರ್, ಇಷ್ಟೊಂದ್ ಕಷ್ಟ ಇದ್ರೆ ಇಷ್ಟೊಂದ್ ನಗು ಬರ್ತೈತೆ ಅಂದ್ರೆ ಆ ನಗು ಕಾರಣನೇ ನೀವು ಸರ್. ನಿಮ್ ಕತೆಗಳು ನಿಜ ಸರ್, ಸುಳ್ಳಲ್ಲ ಹೇಳ್ತಾರದು. ನಿಮ್ ಕತೆಗಳು ಕೇಳಿ, ನಿಮ್ ವಾಯ್ಸ್ ಕೇಳ್ದೆ ನನ್ ನಿದ್ದೆನೆ ಬರಲ್ಲ ಇವಾಗ್ಲೂ ಕೂಡ. ಅದು ಆ ದಿಂಬಡಿಗೆ ಸ್ಪೀಕರ್ ಯೂಟ್ಯೂಬ್ ಆನ್ ಮಾಡ್ಬಿಟ್ಟು, ನಾನು ಲೈವ್ ನೋಡಲ್ಲ ಸರ್. ಇವತ್ತು ಫ್ರೀ ಆಗಿ ಬೇಗ ಬಂದೆ ಡ್ಯೂಟಿಯಿಂದ. ಇವತ್ತು ಎನಿ ಕಂಡೀಷನ್ ಇದು ನಿಮ್ ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ಹಾಕಿದೆ ಸರ್. 1 ವಾರ ಕೆಳಗೆ ಡೈಲಿ ಹಾಕ್ತಾ ಇದೀನಿ, ಪ್ಲೀಸ್ ಡೇಟ್ ಕೊಡಿ, ಸಮಯ ಕೊಡಿ ಅಂದ್ರೆ ರಿಪ್ಲೈ ಒಂದು ಬರ್ಲಿಲ್ಲ ಸರ್. ಅದಕ್ಕೆ ಇವತ್ತು ಹಂಗ ಒಂದು 178 ಸಲ ಕಾಲ್ ಮಾಡಿದೀನಿ ಸರ್. ಕಂಟಿನ್ಯೂ ಹೊಡೆದಿದ್ದೀನಿ ಸರ್. ದೇವ್ರು ಕಣ್ಣು ತೆರೆದಿದ್ದಾನೆ. ಆಗ್ಲಿ, ಆ ಎಲ್ಲ ಹಣವು ನಿಮ್ಗೆ ವಾಪಸ್ ಬರುವಂತಾಗ್ಲಿ. ಕಷ್ಟಪಟ್ಟಿದ್ದೀರಿ, ಬಂದೇ ಬರುತ್ತೆ, ಎಲ್ಲವೂ ಶುಭವಾಗುತ್ತೆ. ಆದರೆ ನಿಮ್ಮಲ್ಲಿ ನಾವು ಮೆಚ್ಚತಕ್ಕಂಥದ್ದು ಏನಂದ್ರೆ, ಇಂಥ ಮನೆಯ ಪರಿಸ್ಥಿತಿಯ ನಡುವೆಯೂ ಒಂದು ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ದೀರಾ, ಮತ್ತೊಳ್ಳೆ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ. ಖಂಡಿತ ಮುಂದೆ ಅದು ನಿಮಗೆ ಉಪಕಾರ ಮಾಡುತ್ತೆ. ಅದು ಎಲ್ಲವೂ ನಿಮಗೆ ಮರಳಿ ವಾಪಸ್ ಬರುತ್ತೆ. ಏನಂದರೆ, ಈ ಥರ ದೊಡ್ಡ ಬೆಂಗಳೂರು ಪೇಟೆ ಅಂತ ನಗರದಲ್ಲಿ ಇರಬೇಕಾದ್ರೆ ಒಳ್ಳೆ ಸಹವಾಸಗಳಿರಬೇಕು, ಯಾವುದೇ ಚಟಗಳಿರಬಾರ್ದು. ಏನೋ ಯಾರೋ ಎಲ್ಲೋ ಅಲ್ಲಲ್ಲಿ ಪರಿಚಯ ಆದಾಗ ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇರ್ತಾರೆ. ಅವ್ರು ಯಾವುದೇ ಫೀಲ್ಡಲ್ಲಿ ಇರಲಿ,
ಅಲ್ಲೊಂದು ಟೀ ಕುಡಿಸಿ ಮಾತಾಡಿಸಿ ಮನೆಗೆ ಬರಬೇಕು. ಹೊಸ್ಲಿಂದ ಒಳಗಡೆ ಯಾವುದು ಬರಬಾರ್ದು. ಆಯ್ತು ಸರಿ ಏನಾಗ್ಬಿಡುತ್ತೆ, ಅಯ್ಯೋ ಇವನು ಅದ್ಭುತ ಅನ್ಸ್ಬಿಡುತ್ತೆ, ಅವನಿಗೆ ಜನ ಇದ್ದಾರೆ ನೋಡಪ್ಪ, ನಾವು ದುಡಿಬೇಕು ತಿನ್ನಬೇಕು, ಯಾರ ಜೊತೆನೂ ಹೋಗಿ ಜೈಕಾರ ಹಾಕೋದು ಯಾವತ್ತೂ ಬೇಡ. ಹಾ ಸರ್. ಯಾಕಂದ್ರೆ ಹಂಗೆ ಹಾಕಿದಾಗ ಬಳಸ್ಕೊಳ್ತಾರೆ ಹೊರತು ಯಾರು ಬೆಳೆಸಲ್ಲ ಸರ್. ಹೌದು ಸರ್ ಹೌದು. ಯಾಕಂದ್ರೆ ಎಂಥ ದೊಡ್ಡ ಲೀಡ್ರ್ ಹಿಂದೆ ಮುಂದೆ ಸುತ್ತು ಎಲ್ಲರೂ ನಿಮ್ಮಿಂದ ಉಪಕಾರ ಇದ್ರೆ ಮಾತ್ರ ಇಟ್ಕೊಳ್ತಾರೆ. ಹಾ ಸರ್. ಹಾಗಾಗಿ ಕಷ್ಟಪಟ್ಟು ಒಂದು ಭಗವಂತ ದಾರಿ ತೋರಿಸಿದ್ದಾನೆ, ಆಟೋ ಓಡಿಸೋ ಮೂಲಕ ಸ್ವಾಭಿಮಾನದಿಂದ ಜೀವನ ಕಟ್ಟಿಕೊಂಡಿದ್ದೀರ. ಯಾರಿಗೆ ಜೈಕಾರ ಹಾಕಿ ಏನಾಗಬೇಕಾಗಿದೆ, ಜೈ ಗುರುದೇವ ಅಂದುಕೊಂಡು ದುಡಿರಿ, ಚೆನ್ನಾಗಿ ಊಟ ಮಾಡಿ, ಟೈಮು ಒಳ್ಳೆಯ ಸಹವಾಸಗಳನ್ನ ಇಟ್ಕೊಳ್ಳಿ, ದೇವಸ್ಥಾನಗಳಿಗೆ ಹೋಗ್ತಾ ಇರಿ, ಪುಸ್ತಕಗಳನ್ನು ಓದಿ, ಕಾರ್ಯಕ್ರಮ ಕೇಳಿ, ಸಾಲಗಳು ವಾಪಸ್ ಬರ್ತವೆ. ಅವ್ರು ಏನ್ ತಗೊಂಡಿದ್ದಾರೆ. ನನ್ಗೆ ಇನ್ನೊಂದ್ ಹೇಳ್ಬೇಕಂದ್ರೆ ಸರ್, ಕಾಲ್ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ. ನನ್ ಸ್ಟೋರಿ ತರ ಇನ್ನೊಂದ್ ಯಾವ್ದು ಸ್ಟೋರಿ ನಾನ್ ನೋಡ್ಲೇ ಇಲ್ಲ ನಿಮ್ ಇದ್ರಲ್ಲಿ ವಿಡಿಯೋದಲ್ಲಿ. ಎಲ್ಲಾ ವಿಡಿಯೋ ನೋಡಿದೀನಿ. ವಿಡಿಯೋ ನೋಡ್ಬಿಟ್ಟು ಅಟ್ಲೀಸ್ಟ್ ಆ ವಿಡಿಯೋ ನೋಡ್ಬಿಟ್ಟು ನಾನು ಅರ್ಥ ಮಾಡ್ಕೊಳ್ಳೋಣ ಅನ್ಕೊಂಡು ಎಲ್ಲಾ ವಿಡಿಯೋ ಚೆಕ್ ಮಾಡಿದೀನಿ ಸರ್. ಎತ್ತವರು ಈ ತರ ಬಂದಿದ್ದಾವೆ. ಬಟ್ 24 ವರ್ಷದ ಹುಡುಗನಾಗಿ ಇಷ್ಟು ಬದುಕಿಟ್ಕೊಂಡಿರೋದು ಬಂದಿಲ್ಲ. ಬಟ್ ಹೆತ್ತವರು ಕುಡಿಯೋದೆಲ್ಲ ಅಯ್ಯೋ ಇಲ್ಲ. ಅದು ಅಪ್ಪ ಒಂದೊಂದು ವಿಡಿಯೋದಲ್ಲಿ ಹೆಂಗಿದೆ, ಅಪ್ಪ ಚೆನ್ನಾಗಿದ್ರೆ ಅಮ್ಮ ಚೆನ್ನಾಗಿರಲ್ಲ, ಅಮ್ಮ ಚೆನ್ನಾಗಿದ್ರೆ ಅಪ್ಪ ಚೆನ್ನಾಗಿರಲ್ಲ, ಇಬ್ಬರು ಚೆನ್ನಾಗಿದ್ರೆ ಮಗ ಚೆನ್ನಾಗಿರಲ್ಲ. ಎಷ್ಟು ವಿಡಿಯೋ ನೋಡಿದ್ಯಪ್ಪ ನೀನು? ಸರ್ ಒಂದು 307 ಇಂದ ನೋಡಿದೀನಿ ಸರ್. ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. 4,000 ವಿಡಿಯೋ ಅದರಲ್ಲಿ ಎಂಥ ಕತೆಗಳು 8 ನಾನೇ ಕೇಳಿದ್ದೀನಿ. ಬಟ್ ಒಬ್ಬ ಹುಡುಗನಾಗಿ 24 ವರ್ಷನಾಗಿ ಹುಡುಗನಾಗಿ ನಿಮ್ಮ ಪಾತ್ರ ಆ ಕತೆಗಳಲ್ಲಿ ಇರಲಿಲ್ಲ. ಗಂಡ ಹೆಂಡತಿ ಕುಡಿತಾ ಇದ್ರು, ಮನೇಲಿ ನಮ್ಮಪ್ಪ ನನ್ನ ಜವಾಬ್ದಾರಿ ತಗೊಳಲ್ಲ, ಅಥವಾ ಊರ ಮರ್ಯಾದಿನೇ ಇಲ್ಲಂಗಾಗೈತಿ ಸರ್. ನಾನು ಹೋದ್ರೆ ತುಂಬಾ ಜನ ಬಾರಪ್ಪ ಹೋಗಪ್ಪ ತುಂಬಾ ಮರ್ಯಾದೆ ಕೊಡ್ತಾರೆ ಸರ್. ನಮ್ಮಪ್ಪ ನಮ್ಮಮ್ಮ ಹೋಗ್ಬಿಟ್ರಂತ್ರು ಬಂದ್ರಾ ಹೋದ್ರಾ ಈ ತರ ಇಟ್ಕೊಂಡು. ಅಯ್ಯೋ ನನಗೆ ಆತರ ಇಟ್ಕೊಳಕ್ ಇಷ್ಟ ಆಗಲ್ಲ ಸರ್. ಒಬ್ರು ನೋಡ್ಬಿಡಿ ಚಟ ಚಪಲಗಳಿರೋ ಯಾವನ್ನು ಮನೆ ಒಳಗಡೆನೂ ಕೂಡಲ್ಲ. ಮೊದ್ಲು ಹಂಗ ಅನ್ಸುತ್ತೆ. ಅದು ಯಾವುದೇ ಚಟಗಳಿರ್ಲಿ, ಒಂದ್ಸಲಿ ಕೆಟ್ಟ ಹೆಸರು ತಗೊಂಡ ಮೇಲೆ ಒಳಗಡೆ ಕೂಡಲ್ಲ ಸರ್. ಬರಪ್ಪ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೂ ಒಂದು ಗೌರವದಿಂದ ಬದುಕಿರ್ಬೇಕಲ್ವಾ. ದುಡ್ಡು 1000 ದುಡಿಬಹುದು, ಎಂಥವ್ರು ದುಡ್ಡು ದುಡಿತಾರೆ, ನಾನಾ ಮಾರ್ಗಗಳಿದ್ದಾವೆ. ಆದ್ರೆ ಒಮ್ಮೆಲೆ ಮರ್ಯಾದೆ ಹೋದ್ರೆ ಹೆತ್ತವ್ರು ಮಾಡೋದಕ್ಕೆ ಕೆಲವೊಮ್ಮೆ ನೀವು ಅನುಭವಿಸ್ಬೇಕು ನಿಜ. ಬಟ್ ನಿಮ್ಮಿಂದ ಅದಾಗಬಾರ್ದು. ಊರಲ್ಲಿ 4 ಜನ ಇಲ್ಲಪ್ಪ ಅಂತ ಅಪ್ಪ ಅಮ್ಮ ಇದ್ರು ಕೂಡ ಅವನು ಕಷ್ಟಪಟ್ಟು ಬದುಕು ಕಟ್ಕೊಂಡ ಕಣಪ್ಪ, ಇದ್ರಿಂದ ಮಗ ಇರಬೇಕು. ನಿಮ್ಗೊಂದು ಒಳ್ಳೆ ನನಗೆ ಊರಾಗ ಇನ್ನೊಂದು ಆಸೆ ಅಂದ್ರೆ ಏನು ಗೊತ್ತಾ ಸರ್, ಇಂತ ಮಗ ಅನ್ಬಾರ್ದು ಸರ್, ಇಂತ ಮಗನ್ ಅಪ್ಪ ಅಮ್ಮ ಅನ್ಬೇಕು ಸರ್. ನನಗೆ ಅದಿರೋದು. ಗ್ರೇಟ್ ಗ್ರೇಟ್ ಗ್ರೇಟ್. ಬಹಳ ಒಳ್ಳೆ ಮಾತು ಹೇಳಿದ್ರಿ ನಿಜ. ಅಂದ್ರೆ ಎತ್ತವರ ಹಾಕಿದ್ದ ಆಲದ ಮರದಲ್ಲಿ ಗುರುತಿಸ್ಕೊಳ್ಳೋದಕ್ಕಿಂತ ನಿಮ್ಮದೇ ಒಂದು ಸ್ವಂತ ಪರಿಶ್ರಮದಿಂದ ಒಂದು ಹೆಸರು ಮಾಡಿ, ಅಯ್ಯೋ ಇಂಥ ಮಗನ ಅಪ್ಪ ಅಮ್ಮನಂತಪ್ಪ ಅವರು ಅಂತ ನಿಮ್ಮಿಂದ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗುರುತಿಸುವಂತಾಗಬೇಕು. ಅವರಿದ್ರೆ ಸ್ವಲ್ಪ ಮರ್ಯಾದೆನಾದ್ರೂ ಕೊಡಿಸ್ಬೇಕು ಅನ್ನೋದು ಒಂದು ಆಸೆ ಇದೆ ಸರ್. ನಿಜ. ಅವ್ರ ಏನಾದ್ರೂ ಆಗಿರ್ಲಿ ಸರ್. ನಿಜ ನಿಜ. ಅವ್ರಿಗೂ ಒಂದ್ ಕಡೆಗೆ ಇವಾಗ ಅವ್ರಿಗೆ ಏನು ಹೇಳಕ್ಕಾಗಲ್ಲ ಸರ್. ಮೈಂಡ್ ಸೆಟ್ ಅವ್ರದ್ದು ಆ ತರ ಐತೆ, ನನ್ ಮೈಂಡ್ ಸೆಟ್ ಈ ತರ ಐತೆ. ಈಗ ಏನು ಅವ್ರಿಗೆ ಏನ್ ಹೇಳಕ್ಕಾಗಲ್ಲ. ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ನಂದು ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರದ್ದು ಸರಿ ಅಂತ ಹೇಳಕ್ಕಾಗಲ್ಲ, ನಂದು ಸರಿ ಅಂತ ಹೇಳಕ್ಕಾಗಲ್ಲ. ಬಂದಂಗ ಹೋಗ್ಬೇಕಷ್ಟೇ. ಎತ್ತವ್ರು ಯಾವತ್ತಿಗೂ ಈ ರೀತಿ ಬದುಕಬಾರದು. ಒಂದು ಕೆಟ್ಟ ಉದಾಹರಣೆ ನಿಮ್ಮ ತಂದೆ ತಾಯಿ. ಅದರಲ್ಲಿ ತಪ್ಪು ಅಂತ ಹೇಳಕ್ಕಾಗಲ್ಲ ಅಂತ ಅಲ್ಲಿ ಏನ್ ಕಾರಣ ಉಳ್ದೇ ಇಲ್ಲ. ಅವಶ್ಯವಾದ ತಪ್ಪೆ. ಬದುಕಿದ್ದಾರೆ, ದುಡಿದಿದ್ದಾರೆ, ನಿಮಗೆ ಅಷ್ಟೋ ಇಷ್ಟೋ ಮಾಡಿದ್ದಾರೆ ನಿಜ. ಬಟ್ ಒಂದು ಕುಟುಂಬದಲ್ಲಿ ಹಿರಿಯರು ಯಾರೋ ಒಬ್ರು ತಪ್ಪಿದ್ರೆ ಸರಿನಪ್ಪ, ಇಬ್ರು ತಪ್ಪಿದ್ರೆ ಕಥೆ ಏನಾಗಬೇಕು ಅಲ್ಲ. ನೀವೇನು ಬುದ್ಧಿವಂತರಾದ್ರೆ ಮಗ ಸರಿ, ಇಲ್ಲಾಂದ್ರೆ ನೀವು ಇವರಿಂದ ಸ್ಫೂರ್ತಿ ತಗೊಂಡು ಮಕ್ಕಳು ಹಂಗೆ ಆಗೋದಾದ್ರೆ ಕಥೆ ಏನು ಮನೆದು? ನಮ್ಮ ಅಪ್ಪ ಅಮ್ಮನೇ ಕುಡಿತಾರೆ, ನಾನು ಹಂಗೆ ಮಾಡೋಣ ಬಿಡು ಅಂತ ಮಕ್ಳು ಅಂದ್ಕೊಂಡ್ರೆ ಮನೆ ಕಥೆ ಏನು? ನಿಮ್ದೇನೋ ಒಂಚೂರು ಬಚಾವಾಯ್ತು, ಯಾಕಂದ್ರೆ ನೀವು ಬುದ್ಧಿವಂತರಾದ್ರಿ. ಎಲ್ಲಾರ ಮಕ್ಕಳು ಹಿಂಗಿರಲ್ವಲ್ಲಪ್ಪ. ಗಂಡ ಕುಡ್ಕೊಂಡು ಬಂದ್ರೆ ಹೆಂಡತಿ ಆತನ ರೂಮಲ್ಲಿ ಮಲಗಿಸಿ ಮಕ್ಳಿಗೆ ಒಳ್ಳೇದು ಹೇಳ್ಕೊಡೋಷ್ಟು ಹೆಂಡತಿ ಇರಬೇಕು. ಇಲ್ಲ ಹೆಂಡತಿದೇನೋ ತಪ್ಪಿದ್ರೆ ಗಂಡ ಸರಿ ಇರಬೇಕು. ಇಬ್ರೊಳಗೊಬ್ರು ಕೆಟ್ಟರೆ ಏನೋ ನಡಿಬಹುದು, ಇಬ್ರು ಅವರೇ ಆದ್ರ ಕಥೆ ಏನಲ್ಲ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಪ್ಪ ಅಮ್ಮ ಆದವ್ರು ಆ ರೀತಿ ಇರಲೇಬಾರ್ದು. ಅದು ಮಾದರಿಯೂ ಅಲ್ಲ, ಅದು ಒಳ್ಳೇದೂ ಅಲ್ಲ. ಆ್ಯಂಡ್ ಅವ್ರ ಜೀವನಕ್ಕೂ ಅದು ಒಳ್ಳೇದಲ್ಲ. ಹಿಂಗೆ ಹಾಲು ಕುಡ್ದವ್ರೆ ಉಳಿಯಲ್ಲ, ಎಣ್ಣೆ ಕುಡ್ದವರು ಈ ಥರ ದಿವಸ ಆದರೆ ಕುಡ್ಕೊಂಡು ಕಡೆಗೆ ವಂಚ್ಕೋ, ಒಂದು 10-20 ಲಕ್ಷ ವಂಚ್ಕೋ ಸರಿ ಮಾಡ್ಲಿಕ್ಕೆ ಅವ್ರನ್ನ. ಅಥವಾ ಬೀಳ್ತಾರಲ್ಲಪ್ಪ ಕಡೆಯಲ್ಲಿ ಕಾಯಿಲೆ ಬೀಳ್ತಾರಲ್ಲ, ಕಡೆಗಾಲಕ್ಕೆ ಎಲ್ರಿಗೂ ತೊಂದರೆ ಕೊಟ್ಟು ಹೋಯ್ತಾರೆ.
ಹೌದು ಸರ್. ಅದಕ್ಕೆ ಯಾವ ಮೂಲಕನಾದ್ರೂ ಸರಿ ಇಂಥವನ್ನೆಲ್ಲ ಬಹಳ ಚಿಗುರಲ್ಲಿ ಚೂಟ ಹಾಕ್ಬಿಡ್ಬೇಕು. ಹೌದು ಸರ್. ಅವರಾದ್ರೂ ಸರಿ, ಯಾರಾದ್ರೂ ಸರಿ. ಯಾಕಂದ್ರೆ ನಿಮ್ಮ ಮೂಲಕ ಈಗ ನಾಳೆ ನಿಮ್ದು ಎಂಡ್ ಹೆಂಗಿರುತ್ತೋ ನನಗಂತೂ ಬಹಳ ಗೊಂದಲ ಆಗ್ತಿದೆ. ಯಾಕಂದ್ರೆ ನೀವೆಲ್ಲ ರೀತಿ ಸರಿ ಇದ್ದೀರಿ ನಿಜ, ಬಟ್ ಇವರು ಆರೋಗ್ಯ ಪರಿಸ್ಥಿತಿ ಹೆಂಗೆ ಕೆಡುತ್ತೆ ಅಂದ್ರೆ ನೀವು ದುಡಿಯೋ ವರ್ಷ ಎಲ್ಲ ಜೀವಮಾನ ದುಡಿದಿನೆಲ್ಲ ಆಸ್ಪತ್ರೆಗೆ ಹಾಕ್ಬೇಕಾಗುತ್ತೆ. ಇವತ್ತೇನೋ ಕುಡ್ಕೊಂಡು ಅವ್ರ ಪಾಡಿಗೆ ಅವರೇ ಸರಿ, ನಾಳೆ ಮಲಗದಾಗ ಮಗನಾಗ ನೋಡ್ಲೇಬೇಕಲ್ಲಪ್ಪ, ನೋಡ್ಲೇಬೇಕು ಸರ್, ಅದು ನಮ್ ಧರ್ಮ. ಅವಾಗ ಇಡೀ ಜೀವನ ಪೂರ್ತಿ ದುಡ್ದಿದ್ದು ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ತೀರಾ? ಅದಕ್ಕೆ ನಮ್ಮಮ್ಮನ ಹೆಸರು LIC ಮಾಡಿ ಬಿಟ್ಬಿಟ್ಟಿದೀನಿ ಸರ್. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದ್ರಲ್ಲಿ ಬೇಕಾದ್ರೆ ಹೆಲ್ಪ್ ಆಗತ್ತಲ್ಲ ಸರ್. ಸ್ವಲ್ಪ ತಂದೆ ತಾಯಿ ಆದವ್ರು ಹಿಂಗಿರೋ ಧರ್ಮ ನನಯ ಅದು ನನ್ಗೆ ಹಂಗಿದ್ರೆ ನಾನು ಯಾಕೆ ಸರ್ ಹಿಂಗಿರ್ತಿದ್ದೆ? ಅಲ್ಲ ಅದೇ ಹೇಳ್ತೀನಿ ಆಗ್ಲೇ. ಯಾಕಂದ್ರೆ ನೀನ್ ಹೇಳದಲ್ಲಪ್ಪ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಅಂತ ಹೇಳದಲ್ಲಪ್ಪ. ಇಲ್ಲ, ಅವ್ರ ತಪ್ಪಿಲ್ಲ, ತಪ್ಪೈತೆ ಸರ್, 100% ತಪ್ಪೈತೆ. ಬಟ್ ಅವ್ರ ಬೆಳ್ಕೊಂಬಂದ್ರ ರೀಚ್ ಆತರ ಇದೆಯಲ್ಲ ಸರ್, ಅದೇ ನಿಜ. ಅವ್ರ ವಾತಾವರಣದ ಬಗ್ಗೆ ನಾನು ಹೇಳಿದ್ದ, ಜಸ್ಟ್ ಚಟದ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗಾದ್ರೂ ಈ ಸಮಯದಲ್ಲಿ ಅಯ್ಯೋ ಮಗ ಎದೆ ಹತ್ರಕ್ಕೆ ಬೆಳೆದ, ನಾವೀಗ ಹೆಂಗಿರ್ಬೇಕು ಅನ್ನೋ ಒಂದು ಪ್ರಜ್ಞೆ ಬಂದಿದ್ರೆ ನಿಮ್ ಬದುಕು ಇನ್ನೊಂಚೂರು ನೆಮ್ಮದಿಯಾಗಿರ್ತಿತ್ತು. ಇರ್ಲಪ್ಪ, ತುಂಬಾ ಕಥೆಗಳು ಕೇಳಿದೀನಿ ಸರ್. ತಂದೆ ತಾಯಿಗಳು ಮಗನಿಗೋಸ್ಕರ ತುಂಬಾ ಆಸ್ತಿ ಮಾಡಿಟ್ಟಿರೋದು ನೋಡಿ, ಇಲ್ಲಿ ನನ್ನ ಆಸ್ತಿ ಕೊಟ್ಟಿರತ್ತೈತೆ ಅವ್ರಿಗೋಸ್ಕರ. ನಗು ಬರ್ತೈತಲ್ಲ ನನಗೆ. ಶಿವಲ್ಲಪ್ಪ ಇದು. ಆಯ್ತು, ನನ್ನ ತುಂಬು ಹಾರೈಕೆ ನಿನ್ನ ಮುಂದಿನ ಬದುಕು ಚೆನ್ನಾಗಿರ್ಲಿ. ಅದೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಪ್ಪ, ಅದು ನಿನ್ನ ಆ ರಥ ಕೈ ಬಿಡಲ್ಲ ನಿನ್ನ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. 4 ಜನರ ಮುಂದೆ ನಿನ್ನ ಕನಸಿನಂತೆ ನಿನಗೊಂದು ಹೆಸರು, ನಿನಗೊಂದು ಒಳ್ಳೆ ಸ್ಥಾನಮಾನ ಸಿಕ್ಕಿ, ನಿನ್ನ ಕಾರಣಕ್ಕೆ ಹೆತ್ತವರಿಗೆ ಗೌರವ ಬರುವಂತಾಗಲಿ, ಒಳ್ಳೇದಾಗಲಿ, ಮುಂದುವರಿ. ದೇವ್ರು ಒಳ್ಳೇದು ಮಾಡ್ಲಿ, ಒಳ್ಳೆಯವ್ರ ಸಹವಾಸ ಇಟ್ಕೋ. ಕಾರ್ಯಕ್ರಮ ಕೇಳ್ತಾ ಇರಪ್ಪ, ಒಳ್ಳೇದಾಗ್ಲಿ. ಸರ್ ಇನ್ನೊಂದು ಮಾತು ಸರ್. ಹೇಳಿ ಸರ್. ಸರ್ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅಂದ್ರೆ ಅದು ಯಾರು ನೋಡ್ಬೇಕು ಗೊತ್ತಾ ಸರ್? ಇವಾಗ ಏನ್ 16 to 17 years ಇನ್ನು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಇವಾಗ್ಲಿಂದ ಈ ವಿಡಿಯೋ ನೋಡ್ಕೊಂತ ಬಂದ್ರೆ ಮುಂದೆ ಯಾವ ತಪ್ಪು ದಾರಿನೂ ಹಿಡಿಯಕ್ ಚಾನ್ಸೇ ಇಲ್ಲ ಸರ್. ಅವ್ರಿಗೆ ದೇವರನ್ನ ಹೇಳ್ತೀನಿ, ಯಾವ ತಪ್ಪು ದಾರಿ ಹಿಡಿಯಕ್ ಚಾನ್ಸೇ ಇಲ್ಲ. ಇನ್ನು ಯಾರಾದ್ರೂ ತಂದೆ ತಾಯಿಗಳು ನೋಡ್ತಾ ಇದ್ರೆ ಮಕ್ಳಿಗೆ ಇಂತ ವಿಡಿಯೋ ತೋರ್ಸ್ಬೇಕು. ಯಾವ್ದೋ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದ್ ಮೂವಿ ನೋಡ್ಕೊಂಡ್ ಕೂರೋ ಬದಲು ಈ ತರ ಒಂದ್ ವಿಡಿಯೋ ತೋರ್ಸ್ಕೊಂತಿದ್ರೆ, ಇಲ್ಲ ಅವ್ರ ಮುಂದೆನೆ ಅವ್ರು ನೋಡಕ್ ಆಗಿಲ್ಲ ಅಂದ್ರೆ ಅವ್ರ ಮುಂದೆನೆ ಸ್ಪೀಕರ್ ಇಟ್ಬಿಟ್ಟು ಅವ್ರು ಕೇಳ್ಕೊಂತ ಇರ್ಬೇಕು ಸರ್, ಅವ್ರ ಕಿವಿ ಬೀಳಂಗ. ನಿಜ ನಿಜ, ಇದು ನಾನು ಯಾವಾಗ್ಲೂ ಹೇಳ್ತೀನಿ. ಅವ್ರನ್ನ ಒತ್ತಾಯ ಮಾಡಿ ನೋಡಿ ಅಂತ ಅಲ್ದಿದ್ರು ಕಿವಿಗ್ ಬೀಳೋ ತರ ವ್ಯವಸ್ಥೆ ಮಾಡಿ ಅಂತ. ಅದು ಒತ್ತಾಯಿಂದ ನೋಡಿದ್ರೆ ಕಿವಿಗೆ ಅಷ್ಟೇ ಆಗುತ್ತೆ ಸರ್, ಮನ್ಸಿಗೆ ಹೋಗಲ್ಲ. ನಿಜ 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 ನಿಜ. ಇದು ನಿಮ್ ವಿಡಿಯೋ ನಾನ್ ನೋಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸರ್. ಯೂಟ್ಯೂಬ್ ಅಲ್ಲ, ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಯಾವ್ದೋ ಒಂದ್ ವಿಡಿಯೋ ಬಂತು. ಆಮೇಲೆ ಅದನ್ನ ಹೆಸರು ತಗೊಂಡು ಯೂಟ್ಯೂಬ್ ಅಲ್ಲಿ ಹೊಡೆದೆ, ಯೂಟ್ಯೂಬ್ ಅಲ್ಲಿ ತಗೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಹೊಡೆದೆ. ಈ 3 ಇದೀನಿ ಸರ್. ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ ಫೋನ್ 2 ಫೋನ್ ವಾಲ್ ಪೇಪರ್ ಕೂಡ ನಿಮ್ ಫೋಟೋ ಐತೆ, DP ಕೂಡ ನಿಮ್ ಫೋಟೋನೇ ಇಟ್ಟಿದ್ದೀನಿ ಸರ್. ಬೆಳಕ್ ಕೆಡಿದ್ರೆ ನಿಮ್ ಮುಖ ನೋಡ್ತೀನಿ ಎಲ್ಲ ನಿಮ್ಮಂತ ರಾಷ್ಟ್ರ. ನಿಜ ಸರ್, ಸುಳ್ಳಲ್ಲ. ಇವಾಗ ನಾನು ವಾಟ್ಸಪ್ ಅಲ್ಲಿ ಐತೆ, ಇವಾಗ ಮೆಸೇಜ್ ಹಾಕಿದೀನಲ್ಲ ಅದ್ರಲ್ಲಿ ಕೂಡ ನಿಮ್ದು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ DP ಇಟ್ಟಿದ್ರಲ್ಲ, ಅದೇ DP ಕಾಪಿ ಮಾಡ್ಬಿಟ್ಟು ಅದ್ರಲ್ಲಿ ಇಟ್ಬಿಟ್ಟಿದ್ದೀನಿ. ನಿಮಗೇನು ಹೇಳಿ, ಕದ್ದು ಬಿಟ್ಟಿದ್ದೀನಿ ಸರ್, ಕದ್ದು ಬಿಟ್ಟಿದ್ದೀರಿ. ಆಗ್ಲಿ ಆಗ್ಲಿ, ಕಳು ಮಾಡ್ಬಿಟ್ಟಿದ್ದೀನಿ ಅಂತ ನಿಮ್ಮಂತವರಿಂದನೇ ಕ್ಷಮೆ ಇರ್ಲಿ ಸರ್, ಕ್ಷಮೆ ಇರ್ಲಿ. ನಮಗೆ ಏನ್ ಅನ್ಸೋದು, ಏನೋ ಈ ಸಮಯದಲ್ಲಿ ಭಗವಂತ ನಿಮ್ಮ ಕಿವಿಗೆ ಈ ಕಾರ್ಯಕ್ರಮ ಬಿದ್ದು ನಿಮಗೊಂದು ನೆಮ್ಮದಿ ಸಿಕ್ಕರೆ, ಅಲ್ಲಿಂದ ನಿಮ್ಮ ಮನಸಾರೆ ಏನೋ ಒಂದು ಹಾರೈಸ್ತಿರಲ್ಲ, ಅದು ನಮ್ಮನ್ನೆಲ್ಲೋ ಕಾಯುತ್ತೆ. ದೇವರ ಅನುಗ್ರಹ. ಇಲ್ಲ ಸರ್, ನೀವು ನಮ್ ಕಾಯ್ತಾ ಇದ್ರೆ ನಾವೇ ನಿಮ್ ಕಾಯ್ತು. ಇಲ್ಲ ಇಲ್ಲ, ನಿಮ್ಮಂತವರ ಭಾಗವಹಿಸುವಿಕೆ ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸುತ್ತೆ. ಯಾಕಂದ್ರೆ ಇದು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಅಂತಲ್ಲ, ಒಬ್ಬರಿಗೆ ಏನು ಈ ಸಮಯದಲ್ಲಿ ಎಷ್ಟು ಜನ ತಮ್ಮ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳೋಕಾಗದೆ ಕೊರಗಿ ಎಷ್ಟೋ ಜನ ಸಾಯೋ ನಿರ್ಧಾರ ಮಾಡಿಬಿಡ್ತಾರೆ. ನಾನು ಮಾಡಿದ್ದೀನಿ ಅಂತ ಹೇಳಿದಲ್ಲ, 2 times ಟ್ರೈ ಮಾಡಿದ್ದೀನಿ. ನನ್ಗೇನ್ ಅನ್ಸುತ್ತೆ, ಆ ಸಮಯದಲ್ಲಿ ಒಂದು ಹೇಳ್ಕೊಳ್ಳೋಕೆ ಅವಕಾಶ ಸಿಗ್ಬೇಕು, ಇಲ್ಲ ಯಾರೋ ಹೇಳಿರೋ ಕಥೆಗಳಾದ್ರೂ ಸಿಗ್ಬೇಕು. ಹಾ ಸರ್, ಅದನ್ನೇ ಚೆಕ್ ಮಾಡಿದ್ರೆ ನನ್ ಕಣ್ಣಿಗೆ ಯಾವ್ದು ಬೀಳಿಲ್ಲ ಸರ್, ಅದಕ್ಕೆ ಕಾಲೇ ಮಾಡಿಬಿಡೋಣ ಅಂತ ಮಾಡಿದ್ವಿ ಸರ್. ಬಹಳ ಚೆನ್ನಾಗಿ ಮೊದ್ಲು ಅಪ್ಪ ಅಮ್ಮನ್ನ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡಪ್ಪ. ದೇವ್ರು ನೀನ್ ಚೆನ್ನಾಗಿಡ್ಲಿ. ಶುಭವಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಬಹಳ ಆಶ್ಚರ್ಯ ಅಂದ್ರೆ ಈ ಹುಡುಗನ ಕಥೆಯಲ್ಲಿ
ಅಪ್ಪ ಅಮ್ಮ ಇಬ್ಬರೂ ಕೂಡ ಯಾವ ಮಟ್ಟಿನ ಕುಡಿತಕ್ಕೆ ದಾಸರಾಗಿದ್ದಾರೆ, ಯಾವ ಮಟ್ಟಿಗೆ ಅಂದರೆ ಮಗನ ಭವಿಷ್ಯದ ಕುರಿತು ಅವ್ರಿಗೆ ಆಲೋಚನೆಯೇ ಇಲ್ಲ. ಹೋಗ್ಲಿ, ಏನೋ ದುಡಿದು ಒಂದು ಸೈಟ್ ತಗೊಂಡು ಮನೆ ಕಟ್ಟಿ ಮಗನ ಬದುಕಿಗೆ ಆಸರೆ ಮಾಡೋದು ಬೇಡ. ದುಡಿತಾ ಇರೋ ಮಗ ಅಪ್ಪ ಅಮ್ಮ ಇದ್ದಾರೆ ಅಂತ ಮನೆಗೆ ಬಂದಾಗ ಒಂಚೂರು ನೆಮ್ಮದಿಯಿಂದ ಒಂಚೂರು ಊಟ ಹಾಕಿ, ಮಗ ಹೆಂಗಿದೆಯಪ್ಪ, ಏನು ನಡೀತಾ ಇದೆಯಯ್ಯ ಅಂತ ಕೇಳುವಷ್ಟಿಲ್ಲ ಅಂದರೆ ಕುಡಿದು 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 ಆ ಚಟವೇ ನಿಮಗೆ ಮುಖ್ಯ, ಮಕ್ಕಳು ಮುಖ್ಯ ಅಲ್ಲ, ಹೆಂಡತಿ ಮುಖ್ಯ ಅಲ್ಲ, ಅಥವಾ ಮನೆಯವರು ಮುಖ್ಯ ಅಲ್ಲ ಅಂತ ಹೋದರೆ ಕಡೆಗಾಲಕ್ಕೇನು ಹೆಂಡದ ಅಂಗಡಿ ಓನರ್ ಬಂದು ನಿಮ್ಮನ್ನು ಸಾಕ್ತಾನ? ಯಾರು ಸಾಕ್ತಾರೆ? ಹೆಂಡ್ರ ಮಕ್ಕಳೇ ಬರಬೇಕು. ನಾನೇನು ಹೇಳ್ತೀನಿ, ಏನೋ ಕಡೆಗಾಲಕ್ಕೆ ಸಾಕ್ಲಿ ಅಂತ ಅಲ್ಲ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಯಾವ ಚಪಲಗಳು ಕುಡಿತಾ 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 ಸುಖ ಅಂತ ನೀವು ಅಂದ್ಕೊಂಡಿದ್ದೀರಿ, ಕುಡಿತಾ 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 ಅದು ನರಕ. ಅನುಭವಿಸ್ತಾ ಈ ಲೋಕದಲ್ಲಿ ಯಾವುದೇ ಅನುಭವಿಸುವಿಕೆ ಆಗಲಿ, ಅನುಭವಿಸ್ತಾ ಅನುಭವಿಸ್ತಾ ಅದು ನರಕ, ಅದು ದುಃಖ. ಅನುಭವಿಸ್ತಾ ಆ ಸುಖ ಹೆಚ್ಚಾಗುವಂಥದ್ದು ಈ ಲೋಕದಲ್ಲಿ ಏನೂ ಇಲ್ಲ. ಅದು ಯಾವುದೇ ಸುಖ ತಗೊಳ್ಳಿ, ಯೋಚನೆ ಮಾಡಿ. ಬೇಕಾದರೆ ಮೊದಲನೇ ಸಾರಿ ಏನು ಅನುಭವಿಸಿದ್ರಿ ಅದು ಸುಖ ಅಂತ ಅನಿಸುತ್ತೆ. ಎರಡನೇ ಸಾರಿ ಅನುಭವಿಸಿದಾಗ ಒಂಚೂರು ಪರವಾಗಿಲ್ಲ ಅನಿಸುತ್ತೆ. ಮೂರನೇ ಸಾರಿ, ನಾಲ್ಕನೇ ಸಾರಿ ಹೋಗ್ತಾ 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 ವಾಕ್ರಿಕೆ ಬರುತ್ತೆ. ಅದು ಊಟ ಆಗಲಿ, ಹೆಣ್ಣಾಗಲಿ, ಹೊನ್ನಾಗಲಿ, ಮಣ್ಣಾಗಲಿ, ಹಣ್ಣಾಗಲಿ, ಯಾವುದೇ ಆಗಲಿ. ಹಾಗಾಗಿ ಸುಖದಲ್ಲೇ ದುಃಖ ಅಡಗಿದೆ, ಆದರೆ ನಮಗದು ಕಾಣಲ್ಲ. ಅಜ್ಞಾನದಲ್ಲಿರ್ತೀವಿ, ನಶೆಯಲ್ಲಿರ್ತೀವಿ, ನಮಗದು ಗೊತ್ತಾಗಲ್ಲ. ಆದರೆ ಆ ಸುಖ ಪಡ್ಕೊಳ್ಳಿಕ್ಕೆ ಯಾರ್ಯಾರಿಗೂ ದುಃಖ ಕೊಟ್ಟಿರ್ತೀವಿ, ಸುಖ ತೀರಿ ದೇಹದ ಶಕ್ತಿಯೆಲ್ಲ ಹೋಗಿ ದೇಹ ದುರ್ಬಲವಾಗಿ ಇನ್ನು ಒಂದು ಲೋಟ ತಗೊಂಡು, ಲೋಟದಲ್ಲಿ ನೀರು ತಗೊಂಡು ಕುಡಿಯೋಕ್ಕೂ ಆಗದೆ ಇರೋ ಸ್ಥಿತಿಗೆ ಬಂದು ತಲುಪಿದಾಗ, ಅಯ್ಯೋ ಸ್ವಾಮಿ ನಮಗೊಂಚೂರು ಅನ್ನ ಹಾಕಿ ಇಂದಾಗ ಸುಖದ ಸಮಯದಲ್ಲಿ ಯಾರ್ಯಾರಿಗೂ ನೋವು ಕೊಟ್ಟಿದ್ರಲ್ಲ ಅವರೆಲ್ಲ ಅನ್ನ ಹಾಕ್ತಾರ, ಛೀ ಥೂ ಅಂತ ಉಗಿತಾರೆ. ಅದಕ್ಕೆ ಹೇಳೋದು, ದಯವಿಟ್ಟು ಚಪಲಗಳಿಗೆ ದಾಸರಾಗಿ ಮಕ್ಕಳು ಮರಿಗಳನ್ನ ಅನಾಥ ಮಾಡಬೇಡಿ. ಏನೋ ಇರುತ್ತೆ ಕುಡಿಯೋದು, ಪಾಪ ನಾನು ಸರಿ ತಪ್ಪೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಕುಡಿತೀರಾ, ಏನೋ ಸ್ವಲ್ಪ ಕುಡಿದ್ಬಿಟ್ಟು ಸುಮ್ಮನೆ ಮಲ್ಕೊಳ್ರಪ್ಪ, ಆರೋಗ್ಯ ಕೆಡಿಸ್ಕೊಂಬೇಡಿ. ಯಾಕಂದ್ರೆ ಆರೋಗ್ಯ ಕೆಟ್ಟ ಆಸ್ಪತ್ರೆಯಲ್ಲಿ ಕೂತಾಗ ಆ ಹೆಂಡ ಕುಡಿದು ಯಾರ್ಯಾರು ಆ ಬಾರ್ಗಳಿಗೆ ದುಡ್ಡು ಕಟ್ಟಿದ್ರಲ್ಲ, ಅಯ್ಯೋ ತಡೆಯಪ್ಪ ನಮ್ಮ ಬಾರಲ್ಲಿ ಕುಡ್ದವನು ಪಾಪ ಇವನು ಅಂತ ಬಂದು ಆ ಬಾರ್ ಓನರ್ ನಿಮ್ಮ ಬಿಲ್ ಕಟ್ಟಲ್ಲ, ಆಸ್ಪತ್ರೆ ಬಿಲ್ಲು. ಮಕ್ಕಳು ಹೆಂಡ್ತಿನೇ ಬರಬೇಕು. ಹಾಗಾಗಿ ಕೈ ನಡೀತಾ ಇದ್ದ ಸಮಯದಲ್ಲಿ, ದುಡಿತಾ ಇರೋ ಸಮಯದಲ್ಲಿ ಅಹಂಕಾರಿಗಳಾಗಿ ಚಪಲಕ್ಕೆ ದಾಸರಾಗಿ, ನಂಗೆ ಫ್ರೆಂಡ್ಸೇ ಮುಖ್ಯ, ಫ್ರೆಂಡ್ಸಿಗೆ ನಾನು ಕೂಡಿಸ್ತೀನಿ, ಫ್ರೆಂಡ್ಸ್ನೇ ನನಗೆ ಜೀವ ಅಂದುಕೊಂಡು ಮನೆಯವ್ರನ್ನೆಲ್ಲ ದುಶ್ಮನ ಮಾಡಿಕೊಂಡ್ರೆ ಕಡೆಗಾಲಕ್ಕೆ ಭಿಕ್ಷೆ ಎತ್ತಬೇಕಾಗುತ್ತೆ. ಬದುಕಬೇಕು, ತಿಳಿದು ಬದುಕಬೇಕು. ಒಳ್ಳೆ ರೀತಿಯಲ್ಲಿ ಬದುಕೋದು ಬಹಳ ಮುಖ್ಯ. ಬದುಕನ್ನು ಎಂಥವರು ಬದುಕುತ್ತಾರೆ, ತಿಳಿದು ಬದುಕಬೇಕು. ಹೆಂಗೆ ಬದುಕಬೇಕಂದ್ರೆ, ಅಯ್ಯೋ ಏನೋ ಕಾಲಿಗೆ ಮುಳ್ಚುಚ್ಚು ಅಂದರೆ ಎಲ್ಲ ಓಡಿ ಬರಬೇಕು, ಅಯ್ಯೋ ಏನಾಯ್ತಪ್ಪ ಅಂತ. ಅಂದರೆ ನಿಮ್ಮ ದುಃಖಕ್ಕೆ ಯಾರಾದರೂ ಮರುಗಬೇಕಂದ್ರೆ ನೀವು ಹಂಗೆ ಸಭ್ಯವಾಗಿ ಬದುಕಿರಬೇಕು. ಎಲ್ಲ ನಿಮಗೆ ದೊಡ್ಡ ರೋಗ ಬಂದರೂ ಯಾರೂ ತಿರುಗಿ ನೋಡಲೇ, ಬರೋ ಅನುಭವಿಸ್ಲಿ ಅಂತ ಹೋಯ್ತಾರೆ. ಅದಕ್ಕೆ ಬದುಕು ಚೆನ್ನಾಗಿದ್ದ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕಪ್ಪ. ಶುಭವಾಗಲಿ. ಬಹಳ ಚೆನ್ನಾಗಿ ಬದುಕನ್ನು ನಡೆಸ್ತಾ ಇದ್ದೀರಿ. ಚಿಕ್ಕವರಾಗಿರ್ಬೋದು, ಬಹಳ ಒಳ್ಳೆಯ ಪ್ರಬುದ್ಧತೆಯಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರದ್ದೇನೋ ಕೆಟ್ಟ ಕರ್ಮಗಳಿರಲಿ, ನಿಮ್ಮ ಕೈಲಾದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಆದರೆ ಅವರ ಚಟಕ್ಕೆ ನಿಮ್ಮ ಬದುಕು ಬಲಿಯಾಗದಂಗೆ ನೋಡ್ಕೊಳ್ಳಿ, ಅಲ್ವಾ? ಶುಭವಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ.